ಇಲ್ಲದ ಜೀವನ, ವಿಜಯ ರಾಘವೇಂದ್ರ ಅವರ ಜೀವನ ಹೆಂಗೆ ಕಳೀತಿದ್ದಾರೆ? ದೇರ್ ಇಸ್ ಅನ್ ಎಂಪ್ಟಿನೆಸ್. ಒಂದು ಖಾಲಿತನ ಇದ್ದೇ ಇದ್ದೇನೆ. ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಗುತ್ತೆ. ಯಾವಾಗಲೂ ಒಂದ್ಸಲ ಕನಸಲ್ಲಿ ಬರೋದು, ನನ್ನನ್ನು ತಯಾರಿ ಮಾಡಿದಂಥ ರೀತಿ ಸ್ಪಂದನ ಯಾವ ಪ್ರೇರಣೆ ಇತ್ತೇನೋ ಗೊತ್ತಿಲ್ಲ, ನನ್ನ ಥರ ತಯಾರು ಮಾಡಿಬಿಟ್ಬಿಟ್ರು. ಹೇಳಿದಾಗ ನನಗೆ ಅಷ್ಟು ಅರ್ಥ ಆಗ್ತಿರ್ಲಿಲ್ಲ. ಇತ್ತೀಚೆಗೆ ಬರ್ತಾ ಹೌದಲ್ವಾ ಚಿನ್ನ ನೀನೇ ಕರೆಕ್ಟು ಅಂತ ನಾನು ಸ್ನೇಹಿತರ ಜೊತೆ ಇದ್ದಾಗ, ಫ್ಯಾಮಿಲಿ ಜೊತೆ ಇದ್ದಾಗ ಬಹಳ ತರಲೆ. ಹೊರಗಡೆ ಬಂತು ಅಂದರೆ ಮೌನಗೌರಿ. ಸಿನಿಮಾ ಮಾಡ್ತಾ ಇದ್ದ ವಿಜಯ ರಾಘವೇಂದ್ರ ಅವ್ರನ್ನ ನಾವು ಬಿಗ್ ಬಾಸ್ ಅಲ್ಲಿ ನೋಡ್ತೀವಿ. ಬಿಗ್ ಬಾಸಿಂದ ಕಾಲ್ ಬಂದು ಕೇಳ್ತಾರೆ, ಬಿಗ್ ಬಾಸ್ ಬರ್ತೀರಿ? ನಮ್ಗೆ ಅವಾಗೇನು ಬಿಗ್ ಬಾಸ್ಗೆಲ್ಲ ಯಾರು ಹೋಗ್ತಾರೆ, ಅದೆಲ್ಲ ನಾವು ಮಾಡೋದೆಲ್ಲ ಕೆಲಸ ಅಲ್ಲ. ನನಗೆ ರಿಪ್ಪನ್ ಸ್ವಾಮಿ ನೆನಪಾಗ್ತಿದೆ. ಯಾಕೆ ಅಂದರೆ ಬಂದ್ಲು 10ನೇ ವಾರಕ್ಕೆ ಬಂದು ಲೂಸ ನೀವು. ಬಟ್ ಪ್ಲೀಸ್ ಲೆಟ್ ಮಿ ರಿಮೈಂಡ್ ಯು, ಬಿಗ್ ಬಾಸ್ ಇಟ್ ಡಿಡ್ ನಾಟ್ ಮೇಕ್ ಮಿ ಅ ಸ್ಟಾರ್. ಸೊ ಅಲ್ಲಿಂದ ಬಂದಮೇಲೂ ಕೂಡ ನನಗೆ ಒಂದು ಆಫರ್ ಬಂದಿಲ್ಲ, ಒಂದೇ ಒಂದು ಆಫರ್ ಬಂದಿಲ್ಲ. ಜನ ಏನ್ ಮಾತಾಡ್ತಾರೆ ಅಂದ್ರೆ ನೆಪೋಟಿಸಮ್, ಸಿನಿಮಾ ಕುಟುಂಬದಿಂದ ಬಂದವರಿಗೆ ಲೈಫ್ ತುಂಬಾ ಈಸಿ ಇರತ್ತೆ. ನನ್ನೊಂದ್ಸಲ ತೋರಿಸಿ ಅವ್ರಿಗೆ. ಈ ಸೇವಂತಿ ಮೂವಿಯಲ್ಲಿ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ರಾಜ್ಕುಮಾರ್ ಮಾಮ ಅವ್ರ ಜೊತೆ ಹೋಗಿ ಬುಕ್ ಓದ್ತೀಯ ನೀನು ಅಂತ ಕೇಳಿದ್ರು. ನಾನಿಲ್ಲ, ಅಭ್ಯಾಸ ಇಲ್ಲ ಅಂತ. ನಿಮ್ಗೇನು ಸಿನಿಮಾ ಮಾಡಿಸೋದು ಅಂದ್ರೆ ಹಂಗಾಗಿ ನಾನು ಪ್ಲೀಸ್ ನಾನು ಈ ಸಿನಿಮಾ ಮಾಡಬೇಕು ಅದನ್ನು. ಅಪ್ಪು ಅವರು ಕಾಲುವೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ರು, ನನಗೆ ಸ್ವಿಮ್ಮಿಂಗ್ ಹೇಳ್ಕೊಡ್ತಾ ಇದ್ರು. ತುಳು ಕಲಿಸಿದ್ರ? ಪೂರಾ ತುಳು ಪಾತಿರ್ತೈತೆ. ನನ್ನ ಫಸ್ಟ್ ತುಳು ಕಲಿಸ್ಬೇಕಾದ್ರೆ ತುಂಬ ಮೀನಾಮಿಷ ಎಣಿಸ್ತಾ ಇದ್ಲು. ಈ ಅಪ್ಪ ತುಳು ಕಲಿಸ್ಬಿಟ್ರೆ ನಾವು ಭಯದೆಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅಂತ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರ ಒಬ್ಬೊಬ್ಬ ವಿಶೇಷ ಅತಿಥಿಯನ್ನು ನಾವು ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ನಿಮಗೆ ಪರಿಚಯ ಇರುತ್ತೆ, ಆದರೆ ಅವರ ಜೀವನ ನಿಮಗೆ ಅಷ್ಟು ಆಳ ಅಗಲದಲ್ಲಿ ಗೊತ್ತಿರೋದಿಲ್ಲ. ನಮ್ಮ ಉದ್ದೇಶ ಒಂದೇ, ಆ ವ್ಯಕ್ತಿಗಳ ಜೀವನದ ಪರಿಚಯದಿಂದ ನಿಮ್ಮ ಜೀವನದ ಮೇಲೆ ಪ್ರಭಾವ ಆಗಲಿ, ನಿಮಗೆ ಒಂದು ಇನ್ಸ್ಪಿರೇಷನ್ ಸಿಗಲಿ ಅನ್ನೋ ಕಾರಣಕ್ಕೆ ಬೆಂಗಳೂರು ಬಸ್ನಲ್ಲಿ ನಾವು ಪಾಡ್ಕಾಸ್ಟ್ ಆರಂಭಿಸಿದ್ವಿ. ಈಗ ನನ್ನ ಜೊತೆ ಇರೋ ವ್ಯಕ್ತಿ ಬಹುಶಃ ಮಿಲೇನಿಯಲ್ ಕಿಡ್ಸಿಗೆ ಒಂದು ರೀತಿ ಸೂಪರ್ ಹೀರೋ. ಸ್ಕೂಲ್ನಲ್ಲಿ ಇದ್ದಿದ್ದ ಟೈಮಲ್ಲಿ ಸಣ್ಣ ಸಣ್ಣ ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಅವರನ್ನು ನೋಡೋದಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಮಿಲೇನಿಯಲ್ ಕಿಡ್ಸ್ ಮತ್ತು ಹಿಂದಿನ ದಶಕದ ಜನರಿಗೆ ಅತ್ಯಂತ ಚಿರಪರಿಚಿತ, ಅದ್ಭುತ ಅಭಿನಯದ ಮೂಲಕ ನಿಮ್ಮ ಮನಸ್ಸಿನಲ್ಲಿ ಅವರು ಬಹಳ ದೊಡ್ಡ ಜಾಗ ಮಾಡಿಕೊಂಡಿದ್ದಾರೆ. ಆದರೆ ಅವರು ಹಲವು ಸಿನಿಮಾಗಳು ಮಾಡಿದ್ದಾರೆ, ಹಲವು ಸಿನಿಮಾಗಳು ಸೂಪರ್ ಹಿಟ್ ಆಗಿವೆ. ಆದರೆ ಅವರ ಮೊದಲ ಸಿನಿಮಾ ಭಾರತೀಯ ಕನ್ನಡ ಚಿತ್ರರಂಗದಲ್ಲಿ ಯಾವತ್ತಿಗೂ ಅಚ್ಚಳಿಯದೆ ಉಳಿದು ಹೋಗಿರುವ ಸಿನಿಮಾ. ಸೊ ನಾನು ಸಿನಿಮಾ ಹೆಸರು ಹೇಳಲ್ಲ, ನೀವು ಗೆಸ್ ಮಾಡ್ತಾ ಇರ್ತೀರಾ. ಆದರೆ ನಾನು ವ್ಯಕ್ತಿನೇ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ. ನಿಮ್ಮೆಲ್ಲರ ಮನೆ ಮಗ ವಿಜಯ ರಾಘವೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ವಿಜಯ ರಾಘವೇಂದ್ರ ಅವರು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ತಾವೇ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಸೊ ವೀಕ್ಷಕರೇ, ನಾನು ಹೇಳಿದ್ದು, ಈ ನಾವೆಲ್ಲ ಸ್ಕೂಲಲ್ಲಿ ಇದ್ದಾಗ ನಮಗೆ ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡಿ ಪಿಕ್ಚರ್ ನೋಡೋದಕ್ಕೆ ಕರ್ಕೊಂಡು ಹೋಗೋರು. ಅಷ್ಟು ಅದ್ಭುತವಾಗಿ ಮೂಡಿ ಬಂದಂತಹ ಸಿನಿಮಾ ಇವತ್ತಿಗೂ ನಾವು ಯಾರೂ ಮರೆಯೋದಕ್ಕಾಗೋದಿಲ್ಲ. ವಿಜಯ ರಾಘವೇಂದ್ರ ಅವರು ಅಂದರೆ ಮನಸ್ಸಿಗೆ ಬರೋದು ಒಂದೇ ಒಂದು ಸಿನಿಮಾ. ಆದರೆ ಅದಾದ ನಂತರ ನೀವು ಬೆಳೆದ ರೀತಿ, ಆಯ್ಕೆ ಮಾಡಿಕೊಂಡ ಪಾತ್ರಗಳು, ನಿಮ್ಮದು ಅಂತ ಒಂದು ಅಸ್ತಿತ್ವವನ್ನು ಕ್ರಿಯೇಟ್ ಮಾಡಿ ಬಟ್ ನಾನು ಐ ಮಸ್ಟ್ ಸೇ, ರಿಪ್ಪನ್ ಸ್ವಾಮಿದು ನಾನು ಐ ವಾಸ್ ಶಾಕ್ಡ್. ಮೊದಲ ಲುಕ್ ನೋಡಿದಾಗ ನನಗೆ ವಿಜಯ ರಾಘವೇಂದ್ರ ಅವರ ಇವರು ಅಂತ ಅನಿಸೋ ಮಟ್ಟಿಗೆ ರಿಪ್ಪನ್ ಸ್ವಾಮಿ ಸಿನಿಮಾದ ಮೊದಲ ಝಲಕನ್ನು ನಾನು ನೋಡಿದೆ. ಅಮೇಝಿಂಗ್ ಅನ್ನಿಸ್ತಿದೆ. ಅಂದರೆ ನಿಮ್ಮ ಇಲ್ಲಿಯವರೆಗಿನ ಕ್ಯಾರೆಕ್ಟರ್ಗಳನ್ನ ನಾವೆಲ್ಲನೂ ನೋಡ್ಕೊಂಡು ಬಂದಿದ್ದೀವಿ. ವಾಟ್ ಈಸ್ ದಿಸ್? ಆ್ಯಕ್ಚುಲಿ ಈಗ ನೀವು ಹೇಳಿದ್ರಲ್ಲ ಮಾತು, ನಮಗೆ ಅದು ನೋಡಿದಾಗ ಒಂದು ರೀತಿ ಸರ್ಪ್ರೈಸಿಂಗ್ಲಿ ಶಾಕ್ ಆಯಿತು ಅನ್ನೋ ಥರ ಒಂದು ಎಕ್ಸ್ಪ್ರೆಷನ್ ಇತ್ತಲ್ಲ, ನಮಗೆ ಅದೇ ಬೇಕಾಗಿದ್ದಮ್ಮ. ಒಂದು ಪಾತ್ರ ಮಾಡಿದಾಗ ಈ ಥರ ಒಂದು ಪಾತ್ರ ನಾನು ಪ್ರಯತ್ನ ಮಾಡಬೇಕು ಅನ್ನೋ ಆಸೆ, ಹಂಬಲ ನನಗೆ ಬಹಳ ಇತ್ತು. ಅಂದರೆ ನಾಟ್ ಅ ವಿಲನ್ ಆ್ಯಂಡ್ ಏನು ಹೇಳ್ತಾರೆ, ನಾಟ್ ಅ ಟೋಟಲ್ ವಿಲನ್. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ 2 ಶೇಡ್ ಇದ್ದೇ ಇರುತ್ತೆ. ಒಂದು ತಾನು ಇಷ್ಟಪಡುವಂಥ, ಮತ್ತೊಬ್ಬರು ಕೂಡ ಇಷ್ಟಪಡುವಂಥ ಒಂದು ಶೇಡ್ ಇರುತ್ತೆ. ಇನ್ನೊಂದು ಯಾವುದೋ ಒಂದು ಸಪ್ರೆಸ್ ಆಗಿರೋ ಒಂದು ಫೀಲಿಂಗಿಂದಾಗಿ ಅಷ್ಟು ಹಿಡಿಸದೇ ಇರೋವಂಥ ಒಂದು ಶೇಡ್ ಇರುತ್ತೆ. ಕೆಲವರಲ್ಲಿ ಅದು ಡಾಮಿನೆಂಟ್ ಆಗಿರುತ್ತೆ, ಇನ್ನು ಕೆಲವರಲ್ಲಿ ಅದು ಸಪ್ರೆಸ್ಡ್ ಆಗಿರುತ್ತೆ. ಸೊ ನಾನು ಆ ನೆಗೆಟಿವ್, ಆ ಗ್ರೇ ಶೇಡ್ ಏನಿದೆ
ಅದರಿಂದ ಜೀವನವನ್ನು ಕಂಡುಕೊಂಡಿರುವಂಥ ಒಬ್ಬ ವ್ಯಕ್ತಿಯ ಪಾತ್ರನ ಮಾಡೋಕ್ಕೆ ಮುಂದಾಗಿರೋದು. ಇದು ಎಲ್ರಿಗೂ ಕನೆಕ್ಟ್ ಆಗುತ್ತೆ ಯಾವ್ದಾದ್ರು ಒಂದು ಹಂತದಲ್ಲಿ. ಮೋಸ್ಟ್ಲಿ ನಾನು ಈ ಥರ ಬಿಹೇವ್ ಮಾಡ್ಬೋದೇನೋ, ಮೋಸ್ಟ್ಲಿ ಈ ಥರ ಆಗಿರ್ಬೋದೇನೋ ಅನ್ನೋ ಥರ ಅನ್ನಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಈ ಪಾತ್ರ ಮಾಡ್ತಾಯಿದ್ದೀನಿ. ವಂಡರ್ಫುಲ್. ನೀವು ರಿಪ್ಪನ್ ಸ್ವಾಮಿಯ ಮೊದಲ ಝಲಕ್ ನೋಡಿ ಡೆಫಿನೆಟ್ಲಿ ಇವರು ವಿಜಯ ರಾಘವೇಂದ್ರನ ಅಂತ ನಿಮ್ಗೆ ಅನ್ನಿಸ್ಬಿಡುತ್ತೆ. ಒಂದು ರಗಡ್ ರಾ ಫೀಲಲ್ಲಿ ಅದ್ಭುತವಾಗಿ ಮೊದಲ ಲುಕ್ ಮೂಡಿ ಬಂದಿದೆ. ಚಿನ್ನಾರಿ ಮುತ್ತನಿಂದ ರಿಪ್ಪನ್ ಸ್ವಾಮಿವರೆಗಿನ ಪಯಣ. ವಿಜಯ ರಾಘವೇಂದ್ರ ಅವ್ರದ್ದು ಒಂದು ವಿಶೇಷತೆ ಏನು ಅಂದರೆ, ಇವರು ಹೊರಗಿನ ವ್ಯಕ್ತಿ, ಯಾರೋ ಹೀರೋ ಅಂತ ಅನಿಸೋದೇ ಇಲ್ಲ ನಮ್ಮ ಯಾರ ಪಾಲಿಗೂ. ಯಾಕೆಂದರೆ ನಾವು ಚಿನ್ನಾರಿ ಮುತ್ತ ನೋಡಿದಾಗಿನಿಂದ ಅವ್ರು ಹೆಂಗೆ ಅಂದರೆ ನಮ್ಮ ಜೊತೆಗೆ ನಮ್ಮ ಜೀವನದ ಜೊತೆಗೆ ಬೆಳ್ಕೊಂಡು ಬಂದಿದ್ದಾರೆ. ನಮ್ಮ ಜೀವನದ ಜೊತೆ ಅವರ ಬಾಲ್ಯನೂ ಇತ್ತು. ಅದಾದಮೇಲೆ ಅವರು ಹೀರೋ ಆಗಿದ್ದನ್ನು ನಾವೆಲ್ಲರೂ ಕಣ್ತುಂಬಿಸ್ಕೊಂಡ್ವಿ, ಅವರ ಹಾಡುಗಳನ್ನು ಕೇಳ್ಕೊಂಡು ಬಂದ್ವಿ. ಹಾರ್ಟ್ ಬೀಟ್ಸ್ ಅಂತ ಹೇಳ್ತಾ ಮುಂದಕ್ಕೆ ಸಾಕ್ಕೊಂಡು ನಮ್ಮ ಹಾರ್ಟ್ ಬೀಟ್ಗಳಲ್ಲಿ ಅವರು ಜಾಗ ಮಾಡ್ಕೊಂಡಿದ್ದಾರೆ. ವಿಜಯ ರಾಘವೇಂದ್ರ ಅವರೇ, ಅಮೇಝಿಂಗ್ ಲೈಫ್ ಜರ್ನಿ ಅಂತ ಅನಿಸುತ್ತೆ. ಹೇಗಿದೆ ನಿಮ್ಮ ಜೀವನ? ಒಂದು ಸಲ ಸುಮ್ಮನೆ ಒಂದು ರಿವೈಂಡ್ ಮಾಡುತ್ತಾ ಹೋದರೆ. 45 ವರ್ಷ, ಇನ್ನೇನೊಂದು 5 ವರ್ಷ ಹಾಫ್ ಸೆಂಚುರಿ. ಸೊ ಈ 45 ವರ್ಷದ ಜೀವನ ನೀವು ಮಾತಾಡ್ತಾ ಇರ್ಬೇಕಾದ್ರೆ ನಾನು ಅದನ್ನೇ ಮೆಲುಕು ಹಾಕೋತಾ ಇದ್ದೆ. ಅಂದರೆ ಇಷ್ಟೆಲ್ಲ ಆಗಿದೆಯಲ್ಲ, ಇಷ್ಟೆಲ್ಲ ನಡೆದಿದೆಯಲ್ಲ ಜೀವನದಲ್ಲಿ, ಇಷ್ಟೆಲ್ಲ ನೋಡ್ಕೊಂಡು ಬಂದಿರೋದು, ಜನರ ಪ್ರೀತಿ, ಸಿನಿಮಾಗಳಲ್ಲಿ ಮಾಡಿರುವಂಥ ಪಾತ್ರ, ಯಶಸ್ಸು, ಆಮೇಲೆ ವೈಫಲ್ಯತೆ, ಇವೆಲ್ಲವ ನೋಡ್ಕೊಂಬಂದಾಗ ಇದರಲ್ಲಿ ಯಾವುದು ನಾನು ಮಾಡಿದ್ದಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಜನರ ಜೊತೆನೇ ಬೆಳ್ಕೊಂಬಂದವನು ನಾನು. ಚಿನ್ನಾರಿ ಮುತ್ತ ಆದಾಗಲೂ ಕೂಡ ಅವ್ರ ಮನಸ್ಸುಗಳಲ್ಲಿ, ಅವ್ರ ಮನೆಗಳಲ್ಲಿ ಜಾಗ ಕೊಟ್ಟಂಥ ಅದೃಷ್ಟ ನನ್ನದಾಗಿದೆ. ಸೊ ಅವ್ರು ಏನೇ ಸೆಲೆಬ್ರೇಟ್ ಮಾಡಿದಾಗ ಐ ವಾಸ್ ಅ ಪಾರ್ಟ್ ಆಫ್ ದ್ಯಾಟ್ ಸೆಲೆಬ್ರೇಷನ್. ಸೊ ನಾನು ಒಬ್ಬ ಪ್ರತ್ಯೇಕವಾಗಿ ಎಲ್ಲೋ ಒಂದು ಕಡೆ ಬೆಳ್ಕೊಂಡು ನಾನೇನೋ ಒಂದು ಕೆಲಸ ಮಾಡ್ಕೊಂಡು ಆಮೇಲೆ ಬಂದು ಮತ್ತೆ ಸಿನಿಮಾ ಮಾಡಿದ್ದೀನಿ ನೋಡಿ ಅಂತ ಹೇಳೋದು ಆಗಲೇ ಇಲ್ಲ ನನಗೆ. ಸೊ ಜೊತೆಲೇ ಇದ್ದಂಥದ್ದು, ಇಂಡಸ್ಟ್ರಿ ಜೊತೆಲಿ ಬೆಳೆದಂಥದ್ದು, ಜನರ ಜೊತೆ ಬೆಳೆದಂಥದ್ದು. ಆಮೇಲೆ ನಾನು ಸ್ವಲ್ಪ ಐ ಕಾಲ್ ಮೈ ಸೆಲ್ಫ್ ಅ ಲಿಟಲ್ ಓಲ್ಡ್ ಫ್ಯಾಷನ್, ಬಟ್ ಐ ಆಮ್ ಪ್ರೌಡ್ ಅಬೌಟ್ ಇಟ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಇಟ್. ಎಸ್, ಐ ಆಮ್ ರಿಯಲಿ ಪ್ರೌಡ್ ಆಫ್ ಬೀಯಿಂಗ್ ಓಲ್ಡ್ ಫ್ಯಾಷನ್, ಬಿಕಾಸ್ ಸಮ್ಟೈಮ್ಸ್ ಓಲ್ಡ್ ಫ್ಯಾಷನ್ ಈಸ್ ನೆಸಸರಿ ಅಂತ ನನಗನ್ಸುತ್ತೆ. ಯಾಕಂದ್ರೆ ನಾವೇನೇ ಮಾಡಿದ್ರು ಮತ್ತೆ ನೀವು ಮೆಲ್ಕು ಹಾಕೋದೇ ಹಳೆ ದಿನಗಳನ್ನು. ಆವಾಗ ಆ ಥರ ಇತ್ತು, ಆವಾಗ ಆ ಥರ ಇತ್ತು, ಆವಾಗ ನಮ್ಮ ತಂದೆ ತಾನು ಈ ಥರ ನೋಡ್ತೀವಿ, ಆವಾಗ ನಾವು ಈ ಥರ ಸ್ನೇಹಿತರ ಜೊತೆ ಈ ಥರ ಇರ್ತಾ ಇದ್ವಿ ಅನ್ನೋದೊಂದು ಮೆಲ್ಕು ಹಾಕೋದಿದೆಯಲ್ಲ, ಹಂಗೆ ಮತ್ತೇನಕ್ಕೆ ಬಿಟ್ಟು ಮುಂದಕ್ಕೆ ಹೋಗಬೇಕು? ಲೆಟ್ ಅಸ್ ಹ್ಯಾವ್ ದ್ಯಾಟ್. ಇವತ್ತು ನಾವು ಏನೇ ರೂಪುಗೊಂಡಿದ್ರು ಕೂಡ ಅದರಿಂದನೇ ಅಲ್ವಾ ಅಂತ. ಸೊ ಹಾಗಾಗಿ 45 ವರ್ಷ ಚಿನ್ನಾರಿ ಮುತ್ತ ಮಾಡಿದಾಗಿರ್ಬೋದು, ನಿನಗಾಗಿ ಆಗಿರ್ಬೋದು, ಸೇವಂತಿ, ಖುಷಿ, ಹಾರ್ಟ್ ಬೀಟ್ಸು, ಕಲ್ಲರಳಿ ಹೂವಾಗಿ, ಅಂದರೆ ಈ ಥರ ಬೇರೆ ಬೇರೆ ಪಾತ್ರಗಳನ್ನು ಕೊಟ್ಟು ನನ್ನನ್ನು ಬೆಳೆಸಿದವರು ನನ್ನ ನಿರ್ಮಾಪಕರು, ನಿರ್ದೇಶಕರು. ಆಮೇಲೆ ನಾನು ಯಾವುದನ್ನು ಆಯ್ಕೆ ಮಾಡಿಲ್ಲಮ್ಮ. ನನಗೆ ಪ್ರತಿ ಸಲ ಇದು ಪ್ರಶ್ನೆ ನನಗೆ ಬಂದಾಗ ನಾನು ಅದನ್ನೇ ಹೇಳ್ತೀನಿ, ನನಗೆ ಆಯ್ಕೆ ಮಾಡ್ಕೊಳ್ಳೋ ಅಂಥ ಲಕ್ಸುರಿ ನನಗೆ ಭಗವಂತ ಕೊಟ್ಟಿಲ್ಲ. ಒಳ್ಳೇದಾಯಿತು, ಯಾಕಂದರೆ ನನ್ನನ್ನೇ ಆಯ್ಕೆ ಮಾಡ್ತಾ ಹೋದರು. ಒಂದು ಕಲ್ಲರಳಿ ಹೂವಾಗಿ ನನ್ನ ಆಯ್ಕೆ ಮಾಡಿದ್ರು, ಒಂದು ಸೇವಂತಿಗೆ ನಮ್ಮ ತಂದೆ ನೀನು ಮಾಡು ಅಂತ ನನ್ನ ಅವರು ಆಯ್ಕೆ ಮಾಡಿದ್ರು. ಶಿವಯೋಗಿ ಪುಟ್ಟಯ್ಯಜ್ಜನ ಸಿನಿಮಾಗೆ ನನ್ನ ಆಯ್ಕೆ ಮಾಡ್ತಾರೆ. ಆಮೇಲೆ ಮಾಲ್ಗುಡಿ ಡೇಸಿಗೆ ನನ್ನ ಆಯ್ಕೆ ಮಾಡ್ತಾರೆ. ಸೊ ಐ ಹ್ಯಾವ್ ನಾಟ್ ಚೋಸನ್ ಎನಿಥಿಂಗ್. ಸೊ ಐ ವಾಸ್ ದ ಚೋಸನ್ ಒನ್ ಅಂತ ಅಂದ್ಕೊಳ್ಳೋದಕ್ಕೆ ನನಗೆ ಭಾಳ ಖುಷಿ ಆಗುತ್ತೆ, ನನ್ನ ಪುಣ್ಯ ಅಂತ ಅನಿಸುತ್ತೆ. ವಂಡರ್ಫುಲ್. ಅಂದರೆ ನಾನು ಈಗಾಗಲೇ ಹೇಳಿದೆ, ನಿಮ್ಮನ್ನು ಎಲ್ಲೋ ಹೊರಗಿಟ್ಟು ಯಾರೂ ಇವಾಗ ಮಾತಾಡ್ಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ. ಅದು ಚಿನ್ನಾರಿ ಮುತ್ತಾಯಿಂದ ಶುರುವಾದ ಜರ್ನಿ. ಅದು ಹೆಂಗಾದ್ರಿ ಅಂದರೆ ನೀವು ಓಪನ್ ಅಪ್ ಆಗಿಬಿಟ್ರಿ ಕರ್ನಾಟಕದ ಜನರಿಗೆ. ಚಿನ್ನಾರಿ ಮುತ್ತಾದಿಂದ ಇವತ್ತಿನವರೆಗೂ ಅದು ಕ್ಲೋಸ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಅದು ನನ್ನ ಪುಣ್ಯ. ಅದು ನನಗೆ ಅದೃಷ್ಟ. ನಾಗಾಭರಣ ಅಂಕಲ್ ಕೊಟ್ಟಂಥ ನನ್ನ ಜೀವನಕ್ಕೆ, ನನ್ನ ಇಡೀ ಜನ್ಮಕ್ಕೆ ಆಗುವಂಥದ್ದು ಅದು ಪ್ರೀತಿ. ಅದು ನಾನು ರಿಪ್ಪನ್ ಸ್ವಾಮಿ ಮಾಡಿದ್ರೂ ಸಹ ಏನು ಹೇಳ್ತಾರೆ, ರಿಪ್ಪನ್ ಸ್ವಾಮಿಲಿ ನಮ್ಮ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಇದ್ದಾನೆ ಅಂತ ಹೇಳ್ತಾರೆ. ನೀವು ಚಿನ್ನಾರಿ ಮುತ್ತ ಮಾಡಿ ಈ ಥರ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ದ್ಯಾಟ್ ಕನೆಕ್ಷನ್ ವಿಲ್ ನೆವರ್ ಗೋ ಕಟ್ ಅನ್ಸುತ್ತೆ. ವಂಡರ್ಫುಲ್. ಆದರೆ ವಿಜಯ ರಾಘವೇಂದ್ರ ಅವರ ಲೈಫ್ ಹೇಗಿದೆ ಅಂತ ತಿಳ್ಕೊಳ್ಳೋ ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತೆ. ನಾವು ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅನ್ನೋ ಕಾರಣಕ್ಕೆ ಪಾಡ್ಕಾಸ್ಟಿಗೆ ನೀವು ಬರ್ತೀರಾ ಅಂದಾಗ ಒಂದಷ್ಟು ಪ್ರಶ್ನೆಗಳ ಜೊತೆ ನಾನು ಬಂದಿದ್ದೀನಿ. ಚಿನ್ನಾರಿ ಮುತ್ತ ಬಾಲ್ಯದ ವಿಜಯ ರಾಘವೇಂದ್ರನ ನಾವೆಲ್ಲರೂ ಸ್ಕ್ರೀನ್ನಲ್ಲಿ ನೋಡಿದ್ದೀವಿ. ಚಿನ್ನಾರಿ ಮುತ್ತನ ಚಾಲೆಂಜ್ ಏನಿತ್ತು, ಹೆಂಗಿದ್ದ, ಹಾಗೆಲ್ಲ ನೋಡಿದ್ದೀವಿ. ಬಟ್ ಬೇಸಿಕಲಿ ವಿಜಯ ರಾಘವೇಂದ್ರ ಬಾಲ್ಯ ಹೇಗಿತ್ತು? ತುಂಬ ಸಾಧಾರಣವಾಗಿತ್ತಮ್ಮ. ತುಂಬ ಸಾಧಾರಣ, ಅತಿ ಸಾಧಾರಣ. ಅಂದರೆ ಚಿನ್ನಾರಿ ಮುತ್ತ ಶೂಟಿಂಗ್ ಮಾಡಿದಾಗ ಮಾತ್ರ ಸ್ಕೂಲಿಗೆ ರಜೆ ಹಾಕಿದ್ವಿ ನಾವು ಖುಷಿ ಬಿಟ್ಟರೆ, ಬೇರೆ ಇನ್ನೆಲ್ಲ ಶೂಟಿಂಗ್ ಮುಗಿಸ್ಕೊಂಡು ಬಂದ ಮೇಲೆ ಮತ್ತೆ ಸ್ಕೂಲ್ಗೆ ಹೋಗಬೇಕು, ಮಿಸ್ ಮಾಡಿದ ನೋಟ್ಸ್ ಬರೀಬೇಕು, ಕಂಪ್ಲೀಟ್ ಮಾಡ್ಕೋಬೇಕು. ಸ್ಕೂಲಲ್ಲಿ ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಿದ್ದು ಬಾಕಿ ಮಕ್ಕಳ ಥರನೇ, ನಿನಗೇನು ವಿಶೇಷತೆ ಇಲ್ಲ, ನೀನು ಮತ್ತೆ ಓದಬೇಕು ಅನ್ನೋ ಥರದ್ದು. ಆಮೇಲೆ ನನ್ನ ಕಸಿನ್ಸ್ ಜೊತೆ ಇದ್ದಿದ್ದು, ನಮ್ಮ ತಂದೆ ತಾಯಿ ಜೊತೆ ಊರುಗಳಿಗೆ ಹೋಗ್ತಾ ಇದ್ದಿದ್ದು, ಹಬ್ಬ ಹರಿದಿನ ಇವೆಲ್ಲ ಆಗ್ತಾ ಇದ್ದಿದ್ದು.
ತುಂಬಾ ಸಾಧಾರಣ ಮನೆ. ಯಾವುದು ಬಾಲ್ಯದಲ್ಲಿ ಫೇವ್ರೆಟ್ ಪ್ಲೇಸು? ನಾವು ಹೆಚ್ಚು ನಮ್ಮ ಗಾಜನೂರ್ಗೆ ಹೋಗ್ತಾ ಇದ್ವಿ. ಅಪ್ಪು ಅವ್ರ ಜೊತೆ ನಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಾ ಇದ್ರು. ಗಾಜನೂರ್ಗೆ ಹೋಗ್ತಾ ಇದ್ವಿ, ನಮ್ಮೂರು ಸಾಲಿಗ್ರಾಮಕ್ಕೆ ಹೋಗ್ತಾ ಇದ್ವಿ. ಆಮೇಲೆ ನಮಗೆ ಇವಾಗ ಮಕ್ಕಳಿಗೆ ವೆಕೇಷನ್ನು ಅದು ಇದು ಅಂದರೆ ಈ ಗೋವಾ ಮತ್ತೊಂದು ಆಗುತ್ತೆ. ನಮಗೆಲ್ಲ ವೆಕೇಷನ್ ಅಂದರೆ ಏನು? ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ, ತಿರುಪತಿ, ಚಾಮುಂಡೇಶ್ವರಿ ಬೆಟ್ಟ, ಈ ಥರ ನಮ್ಮ ವೆಕೇಷನ್. ಸೊ ಅದನ್ನು ನೋಡ್ಕೊಂಡು ಬಂದಿದ್ದು. ಆ್ಯಂಡ್ ಅದೇ ತುಂಬ ಖುಷಿಯಿಂದ ತುಂಬಿಕೊಂಡಿದ್ದು. ಶಬರಿಮಲೆಗೆ ಹೋಗ್ತಾ ಇದ್ವಿ ವರ್ಷ ಶಬರಿಮಲೆ. ದೊಡ್ಡ ಮಾಮ ಅವ್ರ ಜೊತೆ ರಾಜ್ಕುಮಾರ್ ಮಾಮ ಅವ್ರ ಜೊತೆ ಹೋಗಿ ಒಂದು 40-45 ಜನ ಒಂದೇ ಬಸ್ಸಲ್ಲಿ ಹೋಗೋದು ಬರೋದು. ಆ ಎಲ್ಲ ಜೀವನದ ಖುಷಿಗಳನ್ನು ಬಹಳ ಹತ್ತಿರದಿಂದ ನೋಡುವಂಥ ಅವಕಾಶ ನಮಗೆ. ನಡೀತಿದ್ರಾ ಪಂಪ ದಾರಿ, ದೊಡ್ಡ ಪಾದ ಅಲ್ಲ, ದೊಡ್ಡ ಪದ ಆಗ್ತಿರ್ಲಿ, ದೊಡ್ಡ ಪಾದ ಅಲ್ಲ, ಚಿಕ್ಕ ಇದನ್ನು ಕರ್ಕೊಂಡು ಹೋಗ್ತಾ ಇದ್ರು. ಓಕೆ. ಇದು ಗಾಜನೂರಿಗೆ ಹೋಗ್ತಿದ್ವಿ ಅಂತ ಹೇಳಿದ್ರಿ, ಆಗಿನ ನೆನಪುಗಳನ್ನು ಒಂಚೂರು ಶೇರ್ ಮಾಡ್ಕೊಳ್ಳೋದಾದ್ರೆ? ತುಂಬ ಚೆನ್ನಾಗಿತ್ತು. ಅಪ್ಪು ಅವರು ಕಾಲುವೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ರು, ನನಗೆ ಸ್ವಿಮ್ಮಿಂಗ್ ಹೇಳ್ಕೊಡ್ತಾ ಇದ್ರು. ನನಗೆ ಅವಾಗ ಸ್ವಿಮ್ಮಿಂಗ್ ಬರ್ತಿರ್ಲಿಲ್ಲ. ಒಂದೊಂದ್ಸಲ ಜಂಪ್ ಮಾಡು ಅಂತ ಹೇಳೋರು, ಜಂಪ್ ಮಾಡೋದನ್ನ ಹಿಡ್ಕೊಳ್ಳೋದು, ಆಮೇಲೆ ಅಡುಗೆಗಳು ಮಾಡ್ಕೊಳ್ಳೋದು, ಎಲ್ಲ ಒಟ್ಟಿಗೆ ತಿನ್ನೋದು. ವಾರಕ್ಕೊಂದ್ಸಲ ಎಲ್ರಿಗೂ ಎಣ್ಣೆ ಹಾಕಿಸಿ ಎಲ್ಲರೂ ಮಕ್ಕಳಿಗೆಲ್ಲ ಸ್ನಾನ ಮಾಡೋದು. ಆಮೇಲೆ ಮನೆ ಎದುರಿಗೆ ಬೇರೆ ದೇವ್ರ ಗುಡಿ ಇತ್ತು, ಅಲ್ಲಿ ಹೋಗಿ ಮರದ ಕೆಳಗೆ ಕೂತ್ಕೊಂಡು ನಾವೇನು ನೇಮ್ ಪ್ಲೇಸ್ ಆ್ಯನಿಮಲ್ ಥಿಂಗ್ಸ್ ಅಂತೇನೋ ಆಡಿಕೊಂಡು ಊರೆಲ್ಲ ಸುತ್ತ ಆಡಿಕೊಂಡು. ಗಾಜನೂರ್ಗೆ ಹೋದರೆ ಆ ಕೆಲಸ, ನಮ್ಮೂರು ಸಾಲಿಗ್ರಾಮಕ್ಕೆ ಹೋದರೆ ಈ ಅಂಗಡಿ ಬೀದಿಗೆ ಹೋಗೋದು. ಅಲ್ಲಿ ಆಲ್ಕೋವಾ ಅಂತ ಸಿಗ್ತಾ ಇತ್ತು. ಹುಡುಕಿದ್ರೆ ಅಲ್ಲಲ್ಲಿ ಸಿಗುತ್ತೆ. ಹಾಂ, ಅದು ಇಲ್ಲ, ಹುಡುಕೋದೇ ಒಂದು ಲಕ್ಸುರಿ ಆಗ್ಬಿಟ್ಟಿದೆ ಇವಾಗ. ಬೇರೆ ಎಲ್ಲ ಸಿಗುತ್ತೆ, ಆಲ್ಕೋವಾ ಸಿಗಲ್ಲ ಅಷ್ಟು ಸುಲಭವಾಗಿ. ಬಟ್ ನಿಮ್ಗೆ ಆಶ್ಚರ್ಯ ಆಗತ್ತೆ, ಒಂದು ಲಕ್ಸುರಿ ಸ್ಟೋರ್ ಮಾಡಿ ಅದರಲ್ಲಿ ಪ್ಯಾಕೆಟ್ ಮಾಡಿ ಮಾರ್ತಾರೆ. ನಮ್ಗೆ ಅನಿಸ್ತಿತ್ತು ನಾವು ನಾಲ್ಕಾಣಿಗೆಲ್ಲ ಸಿಗೋದು, ಇದು ನೋಡಿದ್ರೆ ಸುಮ್ಮನೆ ಕೈಯಲ್ಲಿ ಒಂದು ನಾಣ್ಯಕ್ಕೆಲ್ಲ ಸಿಕ್ಬಿಡೋದು ಅದು. ಸೊ ಇಮ್ಯಾಜಿನ್, ಇವಾಗಲೂ ನಾವು ಅದನ್ನೇ ಹಳೆದನ್ನೇ ನೆನೆಸ್ಕೊಂಡು ಇಷ್ಟಪಡ್ತೀವಿ ಅಂದಮೇಲೆ ಹ್ಯಾವಿಂಗ್ ಅ ಲಿಟಲ್ ಬಿಟ್ ಆಫ್ ಓಲ್ಡ್ ಫ್ಯಾಷನ್ ಇಸ್ ವೆರಿ ನೈಸ್. ಇಟ್ಸ್ ಬ್ಯೂಟಿಫುಲ್. ಡೆಫಿನೆಟ್ಲಿ. ಬಾಲ್ಯದ ಮರೆಯೋಕ್ಕಾಗದೇ ಇರೋವಂಥದ್ದು ಯಾವುದಾದ್ರೂ ಘಟನೆ ನಡೆದಿದೆಯಾ? ಅದೇ ಇವಾಗ ನೀರಿಗೆ ಧುಮ್ಕೋದು ಅಂತ ಹೇಳ್ತಿದ್ರಿ, ಹಿಂಗಿದ್ದೇನಾದರೂ ಭಾಳ ನೆನಪಾಗೋದೇನಾದ್ರೂ ಇದೆಯಾ? ಆ್ಯಕ್ಚುಲಿ ಇಲ್ಲ, ಆ ಥರ ಘಟನೆ ಅನ್ನೋವಂಥದ್ದು. ಬೈ ಗಾಡ್ಸ್ ಗ್ರೇಸ್, ದೇವರ ಆಶೀರ್ವಾದದಿಂದ, ನಮ್ಮ ಅಪ್ಪ ಅಮ್ಮನ ಆಶೀರ್ವಾದದಿಂದ ಚೆನ್ನಾಗಿ ನಡ್ಕೊಂಡ್ಬಂತು. ಹೋಗ್ಲಿ, ನೀವು ತರಲೇ ಇದ್ರಾ? ತುಂಬ ಸೈಲೆಂಟ್ ಹುಡುಗ ಇದ್ರಾ? ಸಿಕ್ಕಾಪಟ್ಟೆ ತರಲೇ ಇದ್ವಿ. ತರಲೆ ಅಂದರೆ ತುಂಟಾಟ. ಆಮೇಲೆ ನಮ್ಮ ತುಂಟಾಟ ಎಲ್ಲಿಗೆ ಸೀಮಿತ ಅಂದರೆ, ಹೋಗಿ ಆಟ ಆಡ್ಕೊಂಬಂದು ಮನೇಲಿ ಸ್ವಲ್ಪ ತುಂಟಾಟಿಕೆ ಮಾಡೋದು ಬಿಟ್ಟರೆ, ಅದನ್ನು ಮೀರಿದ ತುಂಟಾಟಕ್ಕೆ ನಮಗೆ ಜ್ಞಾನನೂ ಇರಲಿಲ್ಲ, ತಿಳ್ಕೊಬೇಕು ಅನ್ನೋ ಆಸಕ್ತಿನೂ ಇರಲಿಲ್ಲ. ಯಾವಾಗಲೂ ಒಂದ್ಸಲ ಟಿ ವಿ ನೋಡೋವು, ಯಾವಾಗಲೂ ಒಂದ್ಸಲ ಅವಕಾಶ ಆದಾಗ ಕರ್ಕೊಂಡು ಥಿಯೇಟ್ರಿಗೆ ಹೋಗ್ತಾಯಿದ್ರು, ಇಲ್ಲ ಕಬ್ಬನ್ ಪಾರ್ಕು, ಇಲ್ಲ ಲಾಲ್ಬಾಗು. ಮ್ಯಾಕ್ಸಿಮಮ್ ನಾವು ತರಿಸ್ಕೋತಾ ಇದ್ದದ್ದು ಶಾಂತಿಸಾಗರ, ಒಂದು ಸ್ವಾತಿ ಹೋಟ್ಲಿಂದ ಬಿರಿಯಾನಿ, ಒನ್ಸ್ ಇನ್ ಅ ಬ್ಲೂ ಮೂನ್. ಮನೇಲೇ ಅಡುಗೆ ಮಾಡೋದು, ಮನೇಲೇ ಎಲ್ಲರೂ ಸೇರೋದು, ಈ ಥರ ಬಾಲ್ಯ ಅದು. ಇವಾಗ ಫೋನ್ ತೆಗೆದ್ರೆ ಒಂದು ಸ್ವಿಗ್ಗಿ ಕಾಣುತ್ತೆ, ಒಂದು ಝೊಮ್ಯಾಟೊ ಕಾಣುತ್ತೆ, ಒಂದು ಬ್ಲಿಂಕಿಟ್ ಕಾಣುತ್ತೆ. ಎವ್ರಿಥಿಂಗ್ ಇಸ್ ಮೆಕ್ಯಾನಿಕಲ್ ಇವಾಗ, ಇನ್ಸ್ಟೆಂಟ್ ಲೈಫ್. ಬಟ್ ದ್ಯಾಟ್ ಈಸ್ ಲೈಫ್ ನೌ. ಈಗಿನ ಜನ್ಜಿ ಕಿಡ್ಸ್ ಅದನ್ನೆಲ್ಲ ಮಿಸ್ ಮಾಡ್ಕೋತಿದ್ದಾರೆ ಅನ್ಸುತ್ತಾ? ಅವ್ರಿಗೆ ಅದ್ರ ಗಂಧನೇ ಇಲ್ಲಮ್ಮ. ನಾವು ಮನೇಲಿ ಪೂಜೆ ಎಲ್ಲ ಮಾಡಿದಾಗ ಕಸಿನ್ಸ್ ಎಲ್ಲ ಬಂದಾಗ, ಯಾರು ಬಂದಾಗ ಅವ್ರು ಬರ್ತಿದ್ದಾರೆ, ಇವ್ರು ಬರ್ತಿದ್ದಾರೆ ಅಂದರೆ, ಹೂಸ್ ದ್ಯಾಟ್, ಇವರು ಓಕೆ. ನಮಗೆ ಹಂಗಲ್ಲ, ಅವ್ರು ಬರ್ತಾರೆ ಅಂದ್ರೇ ಒಂದು ಸಂಭ್ರಮ. ಅವರು ಹಾಂ, ನಾವು ನಮ್ಮ ಕಾಲದಲ್ಲಿ ಅವ್ರನ್ನ ಕರೆಸ್ಕೋಬೇಕಾದ್ರೆ ಫೋನ್ ಮಾಡಿ, ಟ್ರಂಕ್ ಕಾಲ್ ಮಾಡಿ, ಅವ್ರು ಬರೋವರೆಗೂ ಕಾದು ಅವ್ರ ಜೊತೆ ಇಡೀ ವೆಕೇಷನ್ ಕಳೆಯುವಂಥದ್ದು. ಇವಾಗ ಅದು ಇಟ್ಸ್ ಅ ಲಿಟಲ್ ಡಿಫ್ರೆಂಟ್ ಅಷ್ಟೇ, ಆ್ಯಂಡ್ ಇನ್ಎವಿಟಬಲ್. ವಿ ಕಾಂಟ್ ಅವಾಯ್ಡ್ ಇಟ್ ಆಲ್ಸೋ. ಅಂದರೆ ಅವಿಭಕ್ತ ಕುಟುಂಬದಿಂದ ನಾವು ನ್ಯೂಕ್ಲಿಯರ್ ಫ್ಯಾಮಿಲೀಸಿಗೆ ಬಂದ್ಬಿಟ್ಟಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಈ ಸಿಟಿ ಲೈಫೆಲ್ಲ ಹೆಂಗಿರುತ್ತೆ ಅಂತ ಹೇಳಿದ್ರೆ, 4 ಗೋಡೆ ಮಧ್ಯ ಪಕ್ಕದ ಮನೇಲಿ ಏನಾಗ್ತಿದೆ ಅಂತಲೂ ಗೊತ್ತಾಗೋದಿಲ್ಲ. ಹಾಗಾಗಿ ಮಕ್ಕಳು ಎಲ್ಲಿ ಬೆರೆಯೋದು? ಅವ್ರು ಬೆರೆಯೋದಾದರೆ ಅವ್ರ ಸ್ಕೂಲ್ ಮಕ್ಕಳು ಫ್ರೆಂಡ್ಸ್ ಜೊತೆ ಬೆರೀತಾರೆ, ವಾಪಸ್ ಬಂದು ಬೆರೆಯೋದು ಟಿ ವಿ ಜೊತೆ. ಹೌದು, ಟಿ ವಿ ಮೊಬೈಲು ಇಲ್ಲ ದೊಡ್ಡ ಸ್ಕ್ರೀನು, ಚಿಕ್ಕ ಸ್ಕ್ರೀನು. ಮೊದಲನೇ ಸಲ ಟಿ ವಿ ನೋಡಿದ್ದೆ ಯಾವಾಗ ನೀವು, ನೆನಪಿರೋ ಹಾಗೆ? ಯಾವ ಏಜಲ್ಲಿ? ನಾವು ಬಹುಶಃ ಒಂದು 8-9 ವರ್ಷ ಅಂತ ಕಾಣುತ್ತಮ್ಮ. ಮೋದಿ ಹಾಸ್ಪಿಟ್ಲ್ ಹತ್ರ ನಮ್ಮ ಹಳೆಯ ಮನೇಲಿದ್ವಿ. ಆವಾಗ ಒಂದು ಟಿ ವಿ ಇತ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ನೋಡಿದ್ದು ನೆನಪಿದೆ. ಬ್ಲ್ಯಾಕ್ ಆ್ಯಂಡ್ ವೈಟಿಂದ ಕಲರ್ಗೆ ಶಿಫ್ಟ್ ಆಗಿದ್ದು ನೆನಪಿದೆ. ಆ ಕಲರ್ಗೆ ಶಿಫ್ಟ್ ಆದಾಗ ಟಿ ವಿ ಮುಂದೆ ಇನ್ನೊಂದು ಗ್ಲಾಸ್ ಬರ್ತಾಯಿತ್ತು ಸೇಫ್ಟಿಗೆ, ಅದನ್ನು ಹಾಕಿ ನೋಡ್ತಾ ಇದ್ವಿ. ಆಮೇಲೆ ಇಟ್ಟಿಗೆ ಥರ ಒಂದು ರಿಮೋಟ್ ಇರ್ತಿತ್ತು, ನೆನಪಿದೆಯಾ? ಅದು ಮುಂಚೆ ರಿಮೋಟ್ಗೆ ವಯರ್ ಇರ್ತಿತ್ತು, ವಯರ್ಲೆಸ್ ರಿಮೋಟು ಇರಲಿಲ್ಲ. ಫಸ್ಟು ವಯರ್ಡ್ ರಿಮೋಟ್ ಇತ್ತು, ಅಲ್ಲಿಂದ ವಯರ್ಲೆಸ್ ರಿಮೋಟ್ ಬಂದಿದ್ದು, ಅದೆಲ್ಲ ನೆನಪಿದೆ. ಅದರಲ್ಲಿ ಚಿತ್ರಮಂಜರಿ, ಚಿತ್ರಹಾರು, ಜಯಂಟ್ ರೋಬೋಟು ಸೀರಿಯಲ್ಲು ಇಂಗ್ಲೀಷ್ದು, ರಾಮಾಯಣ ಕನ್ನಡ ಸೀರಿಯಲ್ಲು, ಇವೆಲ್ಲ ನೋಡಿದ್ದು ನೆನಪಿದೆ. ಆಮೇಲೆ ಕಾಯ್ತಾ ಇದ್ವಲ್ಲ
ಅದಕ್ಕೆ ಒಂದು 8 ಗಂಟೆ ಅಂದರೆ ಕಾಯ್ತಾ ಇದ್ವಿ. ಅದಕ್ಕೆ ಮುಂಚೆ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡ್ಬಿಡ್ಬೇಕು. ಅದೆಲ್ಲ ಮಾಡಿಕೊಂಡು ಚಿತ್ರಮಂಜರಿ ಬರ್ತಾ ಇದೆ ಅಥವಾ ಶನಿವಾರ ಭಾನುವಾರ ಅದು ಸಿನಿಮಾ ಹಾಕೋರು ಅಂದರೆ ಅದಕ್ಕೆ ಕಾಯ್ತಾ ಇದ್ವಿ. ನೋಡಿ ಅದ್ರ ಮಾತಾಡ್ತಾನೆ ಇಮ್ಯಾಜಿನ್ ಇಷ್ಟು ಇಫ್ ಇಟ್ ಇಸ್ ಸೋ ಡಿಲೈಟ್ಫುಲ್. ಇವಾಗ ದೇರ್ ಇಸ್ ನೋ ಎಕ್ಸೈಟ್ಮೆಂಟ್ ಫಾರ್ ಎನಿಥಿಂಗ್. ಯಾವುದೇ ಸಿನಿಮಾ ಯಾವುದೇ ಬಂದರೂ ಮಕ್ಕಳಲ್ಲಿ ಆ ಎಕ್ಸೈಟ್ಮೆಂಟ್ ಕಾಣೋದೇ ಇಲ್ಲ. ಆ್ಯಂಡ್ ಈಗ ನೋಡಿದ್ರೆ ನೆಕ್ಸ್ಟ್ ಇದಕ್ಕಿಂತ ಬೆಟರ್ ಬೇಕು ಅಂತ ಅನ್ಸುತ್ತೆ. ಆಗ ಚಿತ್ರಮಂಜರಿ ಹೆಂಗೆ ಅಂದರೆ ಒಂದು ಸಾಂಗನ್ನ ಇನ್ನೊಂದು 10 ಸಲ ಕೇಳಿದ್ರು ಅದರ ಎಕ್ಸೈಟ್ಮೆಂಟ್ ಕಮ್ಮಿ ಆಗ್ತಿರ್ಲಿಲ್ಲ. ಮುಂದಿನ ವಾರ ಹಾಕಿದ್ರು ಕೂಡ ನಮಗೆ ಹೊಸ ಹಾಡು ನೋಡ್ದಂಗೆ ಇರ್ತಿತ್ತು. ಯಾಕಂದ್ರೆ ಇಡೀ ವಾರ ಅದು ನೋಡಕ್ ಸಿಗ್ತಿರ್ಲಿಲ್ಲ. ಇವಾಗ ಏನೇ ಮಾಡಿದ್ರು ನೆಕ್ಸ್ಟ್ ಅಂತ ಸ್ವೈಪ್ ಅಷ್ಟೇ. ಎವ್ರಿಥಿಂಗ್ ಇಸ್ ಇನ್ ಅ ಸ್ವೈಪ್. ಓಕೆ, ಸೊ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಡೇಸ್ ಹೇಗಿತ್ತು ನಿಮ್ಮದು? ಅದು ಅಷ್ಟೇ. ದಟ್ ವಾಸ್ ದೋಸ್ ಆರ್ ದ ಡೇಸ್ ದಟ್ ಐ ರಿಮೆಂಬರ್ ದ ಮೋಸ್ಟ್, ವಿಚ್ ಐ ಚೆರಿಷ್ ದ ಮೋಸ್ಟ್. ಹೈಸ್ಕೂಲಲ್ಲಿದ್ದಾಗಲೇ ಚಿನ್ನಾರಿ ಮುತ್ತ ಎಲ್ಲ ಮಾಡಿದ್ದು. ಅದಾದ ನಂತರ ಇಮಿಡಿಯೇಟ್ ಕಾಲೇಜ್ ಬಂದು ಒಂದು ತಕ್ಕ ಮಟ್ಟಿಗಿನ ಒಂದು ರೆಕಗ್ನಿಷನ್ ಇತ್ತು. ಅಂದರೆ ಚಿನ್ನಾರಿ ಮುತ್ತ ಮಾಡಿದ್ದಾನೆ, ಕೊಟ್ರೇಶಿ ಕನಸು ಮಾಡಿ ಅಷ್ಟಾಗಿದ್ರೂ ಕೂಡ ವಿ ವರ್ ಸ್ಟಿಲ್ ನಾರ್ಮಲ್ ಸ್ಟೂಡೆಂಟ್ಸ್, ವಿ ವರ್ ಸ್ಟಿಲ್ ನಾರ್ಮಲ್ ಪೀಪಲ್. ನಮ್ಮದೊಂದು ಡಾನ್ಸ್ ಟ್ರೂಪ್ ಇತ್ತು. ಆ ಡಾನ್ಸ್ ಟ್ರೂಪ್ ನಾವೇ ಅದರ ಡಾನ್ಸ್ ಟ್ರೂಪ್ ಮಾಡಿಕೊಂಡು ಅದಕ್ಕೊಂದು ಹೆಸರು ಇಟ್ಕೊಂಡು ಬೇರೆ ಬೇರೆ ಕಾಲೇಜ್ಗಳಿಗೆ ಹೋಗಿ ಪ್ರೈಸ್ಗಳು ತೊಗೊಂಬರೋದು. ನಮ್ಮ ಪ್ರಿನ್ಸಿಪಲ್ ರಾಧಾಕೃಷ್ಣ ಸರ್, ಆಮೇಲೆ ವೆಂಕಟರಾಜು ಸರ್ ಅಂತ, ಅವರೆಲ್ಲ ಭಾಳ ಎನ್ಕರೇಜಿಂಗ್ ಆಗಿದ್ದರು. ಪ್ರತಿ ಶುಕ್ರವಾರ ಅಂದರೆ ಒಂದು ಸಿನಿಮಾ ಗ್ಯಾರಂಟಿ ಹೋಗಲೇಬೇಕು. ಮಧ್ಯದಲ್ಲಿ ಯಾವ್ದಾರು ಸಿನಿಮಾ ಹೋಗಬೇಕು ಅಂದರೆ ಮನ್ಸು ಮಾಡ್ಕೊಂಡು ಹೋಗ್ಬಿಡೋದು. ಅವಾಗೆಲ್ಲ 4 ಜನ 5 ಜನ ಎಲ್ಲ ಹೋಗ್ತಿರಲಿಲ್ಲ. 18 ಜನ 20 ಜನ 25 ಜನ ಮಿನಿಮಮ್ ಥಿಯೇಟ್ರಿಗೆ ಹೋಗ್ತಾ ಇದ್ದಿದ್ದು. ಗುಂಪಲ್ಲೇ ಹೋಗ್ತಾ ಇದ್ವಿ. ಆವಾಗಲೇ ನಾವು ಓಂ ನೋಡಿದ್ದು, ನೋಡಿದ್ದು, ಶಾರುಖ್ ಖಾನ್ ಸಿನಿಮಾಗಳು, ಸಲ್ಮಾನ್ ಖಾನ್ ಸಿನಿಮಾಗಳು, ಉಪೇಂದ್ರ ಸರ್ ಸಿನಿಮಾ, ಶಿವಣ್ಣ ಮಾಮ ಇವ್ರದ್ದೆಲ್ಲ ಸಿನಿಮಾ ನೋಡಿ. ಓಂ ನೋಡಿದಾಗ ಏನು ಅನ್ನಿಸ್ತು ನಿಮಗೆ? ಯಾಕೆಂದರೆ ಅದು ಒಂದು ಹೊಸ ಅಲೆ ಸೃಷ್ಟಿ ಮಾಡಿದ ಸಿನಿಮಾ. ಅದು ಅಂದರೆ ಒಂದು ಹೊಸ ಎರಾನ ಕ್ರಿಯೇಟ್ ಮಾಡಿದ್ದ ಸಿನಿಮಾ. ಇಟ್ ಸ್ಟಿಲ್ ವಿ ರಿಮೆಂಬರ್. ಶಿವರಾಜ್ ಕುಮಾರ್ ಅವರು ಲೈಟರ್ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ. ಜಸ್ಟ್ ಆ ಇಂಟ್ರೊಡಕ್ಷನ್ ಇದೆಯಲ್ಲ, ಅದು ಸಿನಿಮಾ ಗ್ರಾಮರ್ನೇ ಬ್ರೇಕ್ ಮಾಡಿದಂಥ ಸಿನಿಮಾ. ಅಂದರೆ ನಮಗೆಲ್ಲ ಹೊಸದವಾಗ ಆ ಎಕ್ಸೈಟ್ಮೆಂಟ್ ಆ ರೇಂಜ್ಗೆ ಇರ್ತಿತ್ತು. ಮೊನ್ನೆ ಲಾಕ್ಡೌನಲ್ಲಿ ಓಂ ಸಿನಿಮಾ ಮೊದಲನೇ ಸಲ ಟಿ ವಿಲಿ ಬಂದಿತ್ತು. ನಾನು ನನ್ನ ಮಗನ ಕೂರಿಸ್ಕೊಂಡು ನೋಡಿ ಇವಾಗ ಬರ್ತೇನೆ ನೋಡಿ, ಶಾರ್ಟ್ ಬರ್ತೀನಿ ನೋಡಿ ಹಿಂಗೆ ಬರ್ತೀನಿ ನೋಡಿ, ನಾನು ನೋಡ್ತಾ ಇದ್ದೀನಿ, ಅವನು ಸುಮ್ಮನೆ ನೋಡ್ತಾ ಇದ್ದಾನೆ. ಆ ಶಾರ್ಟ್ ಬಂದಾಗ ನಾನು ವಾವ್ ಅಂತ ಇದ್ದೀನಿ. ಅವ್ನು ನೋಡಿದೆ, ನೋಡಿ ವಾಟ್ ಹ್ಯಾಪೆಂಡ್ ದೇರ್ ಅಂದ. ಯಾಕಂದರೆ ಅವ್ರಿಗೆಲ್ಲ ಇವಾಗ ದೇ ಹ್ಯಾವ್ ಸೀನ್ ಹ್ಯುಮಂಗಸ್ ಚೇಂಜ್ ಓವರ್ ಇನ್ ಸಿನಿಮಾ. ಬಟ್ ಓಂ ಬಂದಾಗ ನಮಗೆ ಅಂದರೆ ಒಂದು ಆ್ಯಕ್ಚುಲ್ ಅಂಡರ್ ವರ್ಲ್ಡಲ್ಲಿ ಇರೋರ ಜೊತೆ ಅವ್ರನ್ನ ಸಂಪರ್ಕ ಮಾಡಿ, ಅವ್ರನ್ನ ಸ್ಕ್ರೀನ್ ಮೇಲೆ ತಂದು ಅವ್ರ ಕೈಲಿ ಆ್ಯಕ್ಟ್ ಮಾಡಿಸಿ ಅದರಲ್ಲೊಂದು ಎಮೋಷನ್ ತುಂಬಿ. ಸೊ ದೇರ್ ವಾಸ್ ಸೋ ಮಚ್ ಆಫ್ ಸರ್ಕಸ್ ಇನ್ವಾಲ್ವ್ಡ್ ಇನ್ ಸಿನಿಮಾ ಮೇಕಿಂಗ್. ಕಾಂಬಿನೇಷನ್ ಅದು ಶಿವರಾಜ್ ಕುಮಾರ್ ಅವರು, ಉಪೇಂದ್ರ ಅವರದು. ಆಮೇಲೆ ಶಿವಣ್ಣ ಮಾಮ ಆ ಥರ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅನ್ನೋದೇ ಇಟ್ ವಾಸ್ ಅನ್ಥಿಂಕಬಲ್. ಡೆಫಿನೆಟ್ಲಿ. And they made it possible. Shivana Mama made it possible. Upendra sir made it possible. Vardap Mama uncle, he and made it was possible. too much of resistance at that time ಅನ್ಸುತ್ತೆ. ಅಂದರೆ ಶಿವರಾಜ್ ಕುಮಾರ್ ಅವ್ರನ್ನ ಆ ಕ್ಯಾರೆಕ್ಟರಲ್ಲಿ ನೋಡೋದಕ್ಕೂ ಒಪ್ಕೊಳ್ತಾ ಇಲ್ಲ. ಸಿನಿಮಾ ಇಂಡಸ್ಟ್ರಿ ಅವರಲ್ಲೇ ಒಂದು ರೆಸಿಸ್ಟೆನ್ಸ್ ಇತ್ತು. ಅಂದರೆ ಶಿವರಾಜ್ ಕುಮಾರ್ ಅವ್ರ ಕೈಲಿ ಹಿಂಗೆ ಒಂದು ಹೀಗೆ ಮಾಡ್ಬಿಟ್ರೆ ಹೆಂಗಪ್ಪ ಇವರು, ಹಿಂಗೆ ಈ ಥರ ಮಾಡಿಬಿಟ್ರೆ ಹೆಂಗೆ, ಈ ಥರ ನಮ್ಮ ಈ ಫ್ಯಾಮಿಲಿ ಅವರು ಅಂತ. ಆದರೆ ಅದು ಬಂದಮೇಲೆ ತಾನೇ ಗೊತ್ತಾಗಿತ್ತು ಅದ್ರ ಹಿಂದಿದ್ದ ಎಮೋಷನ್ ಏನು, ಅದರಿಂದ ಬಂದಂಥ ಮಾರಲ್ ಏನು, ಅದರಿಂದ ಬಂದಂಥ ಮೆಸೇಜ್ ಏನು. ಅದರಿಂದ ಸುಮಾರು ಚೇಂಜಸ್ ಆದ್ವಲ್ಲ. ಆಮೇಲೆ ಇಟ್ ಕ್ರಿಯೇಟೆಡ್ ಅ ಹಿಸ್ಟ್ರಿ. ಎಷ್ಟೊಂದು ಚೇಂಜಸ್ ಸೊಸೈಟಿಲೂ ಆಯಿತು. ಹೌದು. ಹಾಗೆ ನೀವು ಬಗ್ಗೆ ಹೇಳಿದ್ರೆ ಕೇಳ್ಬಿಡ್ತೀನಿ, ಆಮೇಲೆ ಮುಂದೆ ನಿಮ್ಮದು ಚಿತ್ರ ಜೀವನಕ್ಕೆ ಹೋಗೋಣ. ಸಿನಿಮಾ ಮೊದಲ ಸಲ ನಿಮಗೆ ಅರ್ಥ ಆಯ್ತಾ ಇಲ್ವಾ? ನಿಜ ಹೇಳಿ. ಖಂಡಿತ ಅರ್ಥ ಆಯ್ತು. ಖಂಡಿತ ಅರ್ಥ. ಯಾಕಂದ್ರೆ ನಿಜ, ಹಂಗಾರೆ ಬುದ್ಧಿವಂತರು ನಾವಂತೂ. ನಮಗೆ ಫಸ್ಟಿಗೆ ನೋಡಿದಾಗ ಅರ್ಥ ಆಗಿಲ್ಲ, ಬಟ್ ಸೆಕೆಂಡ್ ಟೈಮ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಉಪೇಂದ್ರ ಅವ್ರ ಸಿನಿಮಾಗಳು ಫಾರ್ ಶೋರ್ ಬುದ್ಧಿವಂತರಿಗೆ ಮಾತ್ರ ಅದು. ಸೊ ನಮಗಂತೂ ಫಸ್ಟಿಗೆ ಅರ್ಥ ಆಗಿಲ್ಲ. ವಿ ವರ್ ಸೋ ಯಂಗ್ ಅಟ್ ದಟ್ ಟೈಮ್, ಹಂಗಾಗಿ ಅರ್ಥ ಮಾಡ್ಕೊಳಕ್ಕಾಗಿರಲಿಲ್ಲ. ಬಟ್ ಈಗ ನೋಡಿದ್ರು ಅಥವಾ ಈ ಹಿಂದಿನ ವರ್ಷಗಳಲ್ಲಿ ನೋಡಿದಾಗ ಓಟ ಮಾಸ್ಟರ್ ಪೀಸ್ ಅನ್ಸುತ್ತೆ. ಫ್ಯಾಂಟಾಸ್ಟಿಕ್. ಇವತ್ತಿಗೂ ಕೂಡ ನಮ್ಮ ಅಕ್ಕಪಕ್ಕದ ಇಂಡಸ್ಟ್ರಿಯವರು ಉಪೇಂದ್ರ ಸರ್ನ ಅಷ್ಟು ಎತ್ತರದಲ್ಲಿಟ್ಟು ಮಾಡಿದ್ರೆ ಇವ್ರನ್ನ ನೋಡಿ ನಾವು ಇನ್ಸ್ಪೈರ್ ಆದ್ವಿ ಅಂತ ಹೇಳಿದ್ರೆ ನಮಗದು ಯಾವುದೇ ರೀತಿಯಲ್ಲಿ ಅತಿಶಯೋಕ್ತಿ ಅಂತ ಅನ್ಸಲ್ಲ. ಅಂತ ಕೆಲಸ ಮಾಡಿದ್ದಾರೆ ನಮ್ಮಲ್ಲಿ ಅಂತ. ಏನಕ್ಕೆ ಅಷ್ಟರಲ್ಲಿ ವಿ ವರ್ ಎಕ್ಸ್ಪೋಸ್ ಟು ಅದರ್ ಕೈಂಡ್ ಆಫ್ ಸಿನಿಮಾಸ್ ಆಗಿದ್ದರಿಂದ ಸಿನಿಮಾ ಬಂದಾಗ ದಟ್ ವಾಸ್ ಅ ಬ್ಯೂಟಿಫುಲ್ ಚೇಂಜ್. ಇಟ್ ವಾಸ್ ಏನು ಹೇಳ್ತಾರೆ, ಒಂಥರ ಕ್ರೇಜಿ ಚೇಂಜ್. ಅದು ಕ್ರೇಜಿ ಚೇಂಜ್ ಆ್ಯಂಡ್ ಸಕ್ಸಸ್ಫುಲ್. ಜನ ಕೂಡ ಅದನ್ನು ಒಪ್ಕೊಂಡ್ರು, ಇವರು ದೊಡ್ಡ ಯಶಸ್ಸನ್ನು ಕೊಟ್ಟರು.
ಅದು ಕೂಡ ಅಷ್ಟೇ ಸಿನಿಮಾ ಮೇಕಿಂಗಿನ ಫಾರ್ಮುಲಾನೇ ಚೇಂಜ್ ಮಾಡಿದಂಥ ಸಿನಿಮಾ ಅದು. ಡೆಫಿನೆಟ್ಲಿ. ಕಾಲೇಜ್ ಡೇಸಲ್ಲಿ ಇದ್ದಾಗ ಮೈಂಡಲ್ಲಿ ಏನು ಓಡ್ತಾ ಇತ್ತು? ಅಂದರೆ ನೆಕ್ಸ್ಟು ಮೂವಿಗೆ ಹೋಗೋದು ಅಂತನಾ ಅಥವಾ ನಿಮ್ಗೆ ಏನಾದ್ರು ಆಗಬೇಕು ಅಂತಿತ್ತ? ಡೆಫಿನೆಟ್ಲಿ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದನೇ ಬಂದಿರೋದ್ರಿಂದ ಡೆಫಿನೆಟ್ಲಿ ಹಂಗಿದ್ದೊಂದು ಶೇಡ್ ಇದ್ದೇ ಇರುತ್ತೆ. ಆದರೆ ನಾರ್ಮಲಿ ತಂದೆ ತಾಯಿ, ಒಬ್ಬ ನಾರ್ಮಲ್ ಕುಟುಂಬದ ತಂದೆ ತಾಯಿ ಮಕ್ಕಳಂತೂ ಮಕ್ಳಿಗೆ ಹೇಳೋದು ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಅದಾಗು ಇದಾಗು ಅಂತ. ಬಟ್ ನಿಮಗೆ ನಾಯಕ ನಟ ಆಗಬೇಕು ಅಂತಿತ್ತ ಅಥವಾ ಫ್ಯಾಮಿಲಿನೂ ಅದನ್ನು ಹೇಳ್ತಾ ಇತ್ತ? ಇಲ್ಲ, ಆ್ಯಕ್ಚುಲಿ ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ತಂದೆ ಹೇಳಿ ಕೇಳಿ ಸ್ಕೂಲ್ ಮೇಷ್ಟ್ರು. ಸೊ ನಾವು ಸಿನಿಮಾ ಇಂಡಸ್ಟ್ರಿಲಿ ಇದ್ದರೂ ಕೂಡ ಚಿಲಿಸುವ ಮೋಡ, ಚಿನ್ನಾರಿ ಮುತ್ತ, ಪಂಚಾಕ್ಷರಿ ಗವಾಯಿ ಇದೆಲ್ಲ ಏನೇ ಮಾಡಿದ್ರೂ ಕೂಡ ನಮ್ಮ ತಂದೆ ತುಂಬ ಕ್ಲಿಯರ್ ಆಗಿದ್ರು, ನೀನು ಓದಬೇಕು. ನೀನು ಚಿನ್ನಾರಿ ಮುತ್ತ ಮಾಡಿದ್ದಾಗಲಿ, ಕೊಟ್ರೇಶಿ ಕನಸು ಆಗಲಿ, ಇವೆಲ್ಲ ಯಾವುದೋ ಒಂದು ಪುಣ್ಯ, ಯಾವುದೋ ಒಂದು ಅದೃಷ್ಟ ಅವ್ರು ಕರೆದ್ರು, ನಿನ್ನ ಕ್ಯಾರೆಕ್ಟರ್ ಮಾಡಿದೆ, ನಿನ್ನ ಫೋಕಸ್ ಬೇರೆ ಇರಬೇಕು ಅಂಥೇಳಿ ನಮ್ಮ ತಲೆಲ್ಲ ತುಂಬಿಸ್ಬಿಟ್ಟಿದ್ರು. ನಾನು ಫಸ್ಟು ಡಾಕ್ಟ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಭಾಳ ಬುದ್ಧಿ ಇದೆ ನನಗೆ ಅಂತ. ಆ್ಯಕ್ಚುಲಿ ಇಲ್ಲ, ಡಾಕ್ಟರ್ ಆಗಬೇಕು. ಹಾಂ, ನಮ್ಮ ಅಕ್ಕ ಸೈನ್ಸ್ ತೊಗೊಂಡು ಒದ್ದಾಡ್ತಿದ್ದು ನೋಡಿಬಿಟ್ಟು ನಾನು ಅಲ್ಲಿ ಡಿಸೈಡ್ ಮಾಡಿದೆ, ನನಗೆ ಸೈನ್ಸ್ ಬೇಡ, ನಾನು ಮೋಸ್ಟ್ಲಿ ಬಿಸ್ನೆಸ್ ಮಾಡ್ತೀನಿ ಅಂತ ಕಾಮರ್ಸ್ ತೊಗೊಂಡೆ. ಕಾಮರ್ಸ್ ತೊಗೊಂಡ್ರೆ ನನಗೆ ಲೆಕ್ಕ ಹಾಕೋಕ್ಕೂ ಕರೆಕ್ಟ್ ಬರೋದಿಲ್ವಲ್ಲ, ನನಗೆ ಕ್ಯಾಲ್ಕುಲೇಟ್ ಮಾಡ್ಕೋ ಏನು ಮಾಡಲಿ ಇವಾಗ ಅಂತ ಅನ್ನೋ ಟೈಮಲ್ಲಿ ಆಮೇಲೆ ಡಾನ್ಸು ಗೀನ್ಸು ಅಂತ ಇದ್ವಿ, ನಾವು ಬ್ಯುಸಿ ಇದ್ವಿ. ಅದರಲ್ಲಿ ನನಗೆ ದೊರೆ ಭಗವಾನ್ ಅಂಕಲು ಉದಯ ಟಿ ವಿಲಿ ಒಂದು ಸೀರಿಯಲ್ ಮಾಡೋದಕ್ಕೆ ಅವಕಾಶ ಕೊಟ್ಟರು. ಅದಕ್ಕೆ ನಮ್ಮ ಚಿಕ್ಕಪ್ಪ ಗೋವಿಂದರಾಜ್ ಚಿಕ್ಕಪ್ಪ ಅವರೇ ಅದಕ್ಕೆ ಪ್ರೊಡ್ಯೂಸರು, ಅತ್ತಿಗೆ ಅಂತ ಒಂದು ಸೀರಿಯಲ್. ಸೊ ಆ ಸೀರಿಯಲ್ ಮಾಡಬೇಕಾದ್ರೆ ನನಗೆ ಒಂಥರ ಹುಳ ಬಿಟ್ಟಂಗೆ ಆಯಿತು. ನಾನು ಬೇರೆ ಏನೋ ಮಾಡ್ತಿದ್ದೀನಲ್ಲ, ನಾನು BCom ಮಾಡ್ತಿದ್ದೀನಿ, ಬಟ್ ಇದೆಲ್ಲ ನನಗೆ ಬೇರೆ ಏನೋ ಬೇಕು ಅಂತ ಅನ್ನಿಸ್ತಾಯಿತ್ತು. ಐ ವಾಸ್ ವೆರಿ ಪ್ಯಾಷನೆಟ್ ಅಬೌಟ್ ಫಿಲ್ಮ್ಸ್. ಆವಾಗ ನಾನು BCom ಮುಗಿಸ್ಕೊಂಡು ನಂತರ ನನ್ನ ಚೆನ್ನೈಗೆ ಆ್ಯಕ್ಟಿಂಗ್ ಕೋರ್ಸಿಗೆ ಕಳಿಸಿ ನಮ್ಮ ತಂದೆ. ಆವಾಗ ಒಂದು ನನಗೆ ಕರೆಕ್ಟಾಗಿ ಫೋಕಸ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ದಿಸ್ ಈಸ್ ವಾಟ್ ಐ ವಿಲ್ ಡೂ, ಇದು ನನಗೆ ಮಾಡೋಕ್ಕೆ ಇಷ್ಟ ನನಗೆ. ಅದಕ್ಕೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ತಂದೆ ನಮಗೆ ತಯಾರಿಗಳು ಕೊಟ್ಬಿಟ್ಟಿದ್ರು. ಹೈಸ್ಕೂಲಲ್ಲಿದ್ದಾಗ, ಕಾಲೇಜಲ್ಲಿದ್ದಾಗ ಕುಂಗ್ಫು ಕಲಿಸೋದು, ಸಂಗೀತ ಕಲಿಸೋದು, ನಾವು ಕಾಲೇಜಿಗೆ ಬಂದಾಗ ನಾವು ಡಾನ್ಸ್ ಟ್ರೂಪ್ಗಳು ಮಾಡ್ಕೊಂಡಾಗ ಅದನ್ನು ಎನ್ಕರೇಜ್ ಮಾಡೋದು, ಇದೆಲ್ಲ ಎಲ್ಲೋ ಒಂದು ಕಡೆ ಪ್ರಿಪೇರ್ ಆಗಿದ್ವಿ ನಾವು. ಸಿನಿಮಾ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅದೆಲ್ಲ ಕಂಪ್ಲೀಟ್ ಹೊಸದೇನಲ್ಲ, ನಮಗೆ ಗೊತ್ತಿರೋದನ್ನ ಎಲ್ಲೋ ಒಂದು ಕಡೆ ಎಕ್ಸಿಕ್ಯೂಟ್ ಮಾಡೋವಂಥ ಅವಕಾಶ ಸಿಗ್ತಿದೆ ನಮಗೆ ಅನ್ನೋ ಥರ ಆಗ್ತಿತ್ತು. ಈ ಫಿಲ್ಮ್ ಸ್ಕೂಲ್ಗಳಿಗೆ ಹೋಗೋಕ್ಕೆ ಶುರು ಮಾಡಿದಾಗ ಅಥವಾ ಅದ್ರದ್ದು ಟ್ರೈನಿಂಗ್ ತೊಗೊಳ್ಳೋವಾಗ ಯಾವತ್ತಾದರೂ ಒಂದು ಯೋಚನೆ ಬಂತ, ನಾನು ಈ ಹಿಂದೆ ಮಾಡಿರೋ ಸಿನಿಮಾಗಳಲ್ಲಿ, ಈ ಸಣ್ಣ ವಯಸ್ಸಿನಲ್ಲಿ ನೀವು ಮಾಡಿದ ಸಿನಿಮಾಗಳ ಆ್ಯಕ್ಟಿಂಗ್ ಟೈಮಲ್ಲಿ ನಿಮ್ಮ ತಲೆಯಲ್ಲಿ ಏನು ಓಡ್ತಿರ್ತಿತ್ತು? ಡೈಲಾಗ್ ಡೆಲಿವರಿ ಓಡ್ತಿತ್ತಾ, ಎಕ್ಸ್ಪ್ರೆಷನ್ ನೋಡ್ತಿತ್ತ? ಆ್ಯಂಡ್ ಪಂಚಾಕ್ಷರಿ ಗವಾಯಿ ಅಂತಹ ದೊಡ್ಡ ದೊಡ್ಡ ಸ್ಕ್ರಿಪ್ಟಿನ ಕ್ಯಾರೆಕ್ಟರ್ಗಳು ಮಾಡಬೇಕಾದ್ರೆ ಐ ಥಿಂಕ್ ಈಗಲೂ ಗೂಸ್ ಬಂಪ್ಸ್ ಬರುತ್ತೆ ಅಂಥ ಕ್ಯಾರೆಕ್ಟರ್ಗಳನ್ನ ನೋಡಿದಾಗ. ಸೊ ಆಗ ಆ್ಯಕ್ಟಿಂಗ್ ಅಂದರೆ ಏನು ಓಡ್ತಾ ಇತ್ತು ತಲೆಯಲ್ಲಿ? ಅದಾದಮೇಲೆ ಈ ಟ್ರೈನಿಂಗ್ ಎಲ್ಲ ತೊಗೊಂಡು ನಾನು ಹೀರೋ ಆಗಬೇಕು ಅಂದಾಗ ಅಂದರೆ ಆವಾಗ ಇದ್ದಿದ್ದು ಫಸ್ಟ್ ಥಾಟ್ ನಮಗೆ, ವಿ ಆರ್ ನಾಟ್ ವೆರಿ ಸೀರಿಯಸ್. ಅಂದರೆ ಅವಾಗ ಅದಕ್ಕಿದ್ದಂಥ ಗ್ರಾವಿಟಿ ನಮಗೆ ಅರ್ಥ ಆಗ್ತಿರ್ಲಿಲ್ಲ. ಚಿನ್ನಾರಿ ಮುತ್ತ ಎಲ್ಲ ಆದಾಗ ನಾಗಾಭರಣ ಅಂಕಲ್ ಕರೆದು ನಮಗೇನಪ್ಪ ಅಂದರೆ ಒಂದು 7th ಇದ್ದಾಗ ಒಂದು ಡ್ರಾಮಾ ಮಾಡಿದ್ದೆ. ಅದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಆವಾಗ, ಏನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು, ಡ್ರಾಮ್ಯಾಟಿಕ್ಸ್ ಎಲ್ಲ ಇದ್ದಾಗ ಹೋಗಿ ಮಾಡಬೇಕು ಅನ್ನೋ ಥರ ಇಂಟ್ರೆಸ್ಟ್ ಅಷ್ಟೇ. ಸೊ ಚಿನ್ನಾರಿ ಮುತ್ತ ಮಾಡಿದಾಗ ನಾಗಾಭರಣ ಅಂಕಲ್, ನೀವು ನಂಬಲ್ಲಮ್ಮ, ಪ್ರತಿ ಸೀನು, ಪ್ರತಿ ಶಾಟು ಎಲ್ರಿಗೂ ಆ್ಯಕ್ಟ್ ಮಾಡಿ ತೋರಿಸ್ತಾಯಿದ್ರು. ನಾನೊಬ್ಬನಿಗೆ ಮಾತ್ರ ಅಲ್ಲ, ಎಲ್ಲ ಮಕ್ಕಳಿಗಲ್ಲಿ ನೀನು ಈ ಥರ ಎಕ್ಸ್ಪ್ರೆಸ್ ಮಾಡಬೇಕು, ನೀನು ಈ ಥರ ಎಕ್ಸ್ಪ್ರೆಷನ್ ಇರಬೇಕು, ನೀನು ಈ ಥರ ಹೇಳಬೇಕು, ನೀನು ಈ ಥರ ಹೆದರ್ಕೋಬೇಕು, ನೀನು ಈ ಥರ ನಗಬೇಕು ಅಂತೆಲ್ಲ ಹೇಳ್ಕೊಂಡು ನಾವು ಅದ್ರ ಹೇಳ್ಕೊಟ್ಟಿದ್ದನ್ನ ಕಲ್ತ್ಕೊಂಡು ಮಾಡಿದ್ದು. ಆವಾಗ ನಮ್ಮ ತಲೆಯಲ್ಲಿ ಇನ್ವಾಲ್ವ್ಮೆಂಟು, ಆವಾಗ ನಮ್ಮ ತಲೆಯಲ್ಲಿ ಒಂದು ಎಕ್ಸ್ಪ್ರೆಷನ್ನು, ಆವಾಗ ನಮ್ಮ ತಲೆಯಲ್ಲಿ ಹೇಳಿದಕ್ಕೆ ರಿಯಾಕ್ಟ್ ಮಾಡಬೇಕು ಅನ್ನೋದೆಲ್ಲ ಡೆಫಿನಿಷನ್ಗಳಿರಲಿಲ್ಲ. ವಿ ವರ್ ಜಸ್ಟ್ ಲಿವಿಂಗ್ ಇನ್ ದ ಮೂಮೆಂಟ್. ಪಂಚಾಕ್ಷರಿ ಗವಾಯಿ ಮಾಡಿದಾಗ ಅದರ ತೀವ್ರತೆನ ನಮಗೆ ಅರ್ಥ ಮಾಡಿಸಿದ್ರು ಚಿಂದೋಡಿ ಬಂಗಾರಿ ಶಂಕಲ್. ನೀನು ಮಾಡ್ತಿರೋದು ಇಂಥವ್ರ ಪಾತ್ರ, ಅದರಲ್ಲಿ ನೀನಿಷ್ಟು ಸಟ್ಲಾಗಿರಬೇಕು, ನೀನಿಷ್ಟು ಫೋಕಸ್ಡ್ ಆಗಿರಬೇಕು, ನಿನ್ನ ಕಣ್ಣು ನಾರ್ಮಲಾಗಿ ಇಟ್ಕೊಳ್ಳೋಂಗಿಲ್ಲ, ಲೆನ್ಸ್ ಹಾಕೋಬೇಕು ಅಂತೇಳಿ ಅದಕ್ಕೆಲ್ಲ ಒಪ್ಕೊಂಡಿದ್ದೆ. ತುಂಬ ನೋವಾದಾಗ ಏನು ಮಾಡೋರು, ಕಣ್ಣು ಮೇಲ್ ಮಾಡಿಬಿಡು ಅಂತ ಹೇಳೋರು, ಅದನ್ನು ಮಾಡ್ತಾಯಿದ್ದೆ. ಸೊ ಆವಾಗ ನಮ್ಗೆ ಅಷ್ಟು ಮಾತ್ರ ಅಲ್ಲಿ ಆ ಮೊಮೆಂಟಿಗೆ ಇದ್ದಿದ್ದು ಮಾತ್ರ ಗೊತ್ತು. ಆಮೇಲೆ ಅತ್ತಿಗೆ ಅಂತ ಸೀರಿಯಲ್ ಮಾಡಿದಾಗ ದೆನ್ ವಿ ಸ್ಟಾರ್ಟೆಡ್ ರಿಯಲೈಸಿಂಗ್, ಇದಕ್ಕೆ ಈ ಥರ ಮಾಡಬೇಕು, ಇದ್ರ ಹಿಂದಿನ ಡೆಫಿನೇಷನ್ ಹೀಗಿದೆ, ನಾವು ಈ ಥರ ಪ್ರಿಪೇರ್ ಆದರೆ ಈ ಥರ ಸೀನ್ ನಾವು ಎಕ್ಸಿಕ್ಯೂಟ್ ಮಾಡ್ಬೋದು, ಎನ್ಯಾಕ್ಟ್ ಮಾಡ್ಬೋದು, ರಿಯಾಕ್ಟ್ ಮಾಡ್ಬೋದು ಅನ್ನೋದರ ಡೆಫಿನೇಷನ್ಗಳು ನಮ್ಗೆ ಆಮೇಲೆ ಸಿಗ್ತಾ ಹೋಯಿತು. ಆ್ಯಕ್ಟಿಂಗ್ ಕೋರ್ಸ್ಗೆ ಹೋದಾಗ ಅದರ ಕಂಪ್ಲೀಟ್ ಎಸೆನ್ಸ್ ಅದು ನಮ್ಮ ತಲೆಯಲ್ಲಿ ಒಳಗೆ ಹೋಗ್ತಾ ಹೋಯಿತು. ಬಟ್ ಅಲ್ಲೂ ಅವರು ಅದೇ ಹೇಳೋರು, ಇಲ್ಲಿ ಕಲಿಯೋದೆಲ್ಲ ಬರೀ ನಿಮಗೆ ಥಿಯರಿಟಿಕಲ್ ಆಗುತ್ತೆ, ಇಲ್ಲಿ ಬರೀ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ನಿಜ ಜೀವನಕ್ಕೆ ಹೋದ್ಮೇಲೆ ನೀವು ಇಲ್ಲಿ ಹೇಳ್ಕೊಟ್ಟಿರೋದು ಎಲ್ಲೋ ಒಂದು ಕಡೆ ಹೆಲ್ಪ್ ಆಗುತ್ತೆ, ಎಲ್ಲ ಕಡೆ ಹೆಲ್ಪ್ ಆಗಲ್ಲ. ಇಟ್ ಈಸ್ ಓನ್ಲಿ ನಾಲೆಡ್ಜ್, ಬಟ್ ಇನ್ ಆ್ಯಕ್ಚುಯಲ್ ಲೈಫ್ ಬಂದಾಗ ಮಾತ್ರ ನಮಗೆ ನಿಜ ಜೀವನದಲ್ಲಿ ಸಿಗುವಂಥ ಅನುಭವನೇ ನಮ್ಮ ಕಲಿಕೆ ಆಗುತ್ತೆ. ಅದು ನಮ್ಮನ್ನು ಇನ್ನೂ ಬೆಟರ್ ಮಾಡ್ತಾ ಹೋಗುತ್ತೆ, ಇಫ್ ನಾಟ್ ಪರ್ಫೆಕ್ಟ್.
ವಂಡರ್ಫುಲ್. ನಂತರ ನೀವು ಹೀರೋ ಆಗಿ ನಾಯಕ ನಟನಾಗಿ ಇಂಟ್ರೊಡ್ಯೂಸ್ ಆದರೆ ನಿನಗಾಗಿ ಸಿನಿಮಾ ಮೂಲಕ, ಅದಾದಮೇಲೆ ಐ ಥಿಂಕ್ ಹಿಂದಿರುಗಿ ಯಾವತ್ತೂ ನೋಡಲೇ ಇಲ್ಲ. ಆಮೇಲೆ ಕೆಲವೊಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳನ್ನು ಮಾಡಿದಾಗ ಈ ಪಾತ್ರನೂ ವಿಜಯ ರಾಘವೇಂದ್ರ ಅವರು ಮಾಡ್ತಿದ್ದಾರಲ್ಲ ಅಂತ. ಕಲ್ಲರಳಿ ಹೂವಾಗಿ ಈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಅದಕ್ಕೆ. ಹೀರೋ ಆಗಿ ನಿನಗಾಗಿ ಶುರು ಆಯಿತು, ಹೀರೋಯಿನ್ಗಳ ಜೊತೆ ಕಥೆಗಳು ಶುರು ಆದವು. ಸೊ ಹೆಂಗೆ ಪ್ರಿಪರೇಷನ್ನು, ಯಾರಾದರೂ ನಿಮಗೆ ಗೈಡ್ ಮಾಡಿದ್ರಾ ಹೌ ಟು ಸ್ಟಾರ್ಟ್ ಆ್ಯಸ್ ಅ ಹೀರೋ? ಗೈಡೆನ್ಸ್ ಅಂದರೆ ಇವಾಗ ನಾವು ಸಿನಿಮಾಗಳು ನೋಡ್ತಾ ಇದ್ವಿ, ಶಿವಣ್ಣ ಮಾಮವ್ರ ಸಿನಿಮಾನು ನೋಡ್ತಾ ಇದ್ವಿ, ಒಂದು ಆ್ಯಕ್ಟಿಂಗ್ ಕೋರ್ಸ್ ಮುಗಿಸ್ಕೊಂಡು ಬಂದಿದ್ದೆ. ಸಿನಿಮಾ ಬಗ್ಗೆ ನಾನು, ನಮ್ಮ ಪ್ರಕಾಶಣ್ಣ, ನಮ್ಮ ಖುಷಿ ಡೈರೆಕ್ಟರ್ ಪ್ರಕಾಶಣ್ಣ ಅವರು, ನಾವು ತುಂಬ ಸಿನಿಮಾ ಬಗ್ಗೆ ಭಾಳ ಮಾತಾಡ್ತಾ ಇದ್ವಿ, ಸಿನಿಮಾಗಳನ್ನ ನೋಡ್ತಾ ಇದ್ವಿ. ಇಂಟು ಸಿನಿಮಾಸ್ ಏನೇ ಮಾಡಿದ್ರೂ ಸಿನಿಮಾದಲ್ಲೇ ಇರಬೇಕು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಯಾಕಂದರೆ ಅವಾಗ ದೇರ್ ವಾಸ್ ಅ ವೆರಿ ಗುಡ್ ಟ್ರಾನ್ಸಿಷನ್ ಆಫ್ ಸಿನಿಮಾ ಹ್ಯಾಪನಿಂಗ್ ಕನ್ನಡ ಸಿನಿಮಾಗಳಲ್ಲಿ. ನಿನಗಾಗಿ ಆದಮೇಲೆ ಅಲ್ಲಿಂದ ನನಗೆ ಗೈಡ್ ಮಾಡ್ತಾ ಇದ್ದಿದ್ದು ನನ್ನ ಡೈರೆಕ್ಟರ್ಸ್, ಮುಖ್ಯವಾಗಿ ಎಸ್ ಮಹೇಂದರ್ ಸರ್ ಆಗಲಿ, ಪ್ರೇಮ್ ಕೈದಿಲೆ ನಾಗಣ್ಣ ಅಂಕಲ್ ಆಗಲಿ, ಆಮೇಲೆ ಹಾರ್ಟ್ ಬೀಟ್ಸಲ್ಲಿ ನಾಗೇಂದ್ರ ಅರಸು ಅವರು, ಒಳ್ಳೊಳ್ಳೆ ಸಿನಿಮಾಗಳು ಮಾಡುವಂಥ ನನಗೆ ಪ್ರೀತಿಸಲೇಬೇಕು ಮಾಡಿದಾಗ ಯೋಗೀಶ್ ಹುಣಸೂರು ಸರು. ಸೊ ಹೀಗೆ ಬರ್ತಾ 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 ನಮಗೆ ಒಂದಾದ್ಮೇಲೆ ಒಂದು ಎಕ್ಸ್ಪೀರಿಯೆನ್ಸ್ ಆದಮೇಲೆ ಇಲ್ಲಿ ಸರಿ ಮಾಡಿರಲಿಲ್ಲ, ಅದನ್ನು ಸರಿ ಮಾಡ್ಕೊಳ್ಳೋಣ. ಆವಾಗಲ್ಲಿ ಅವಕಾಶ ಇತ್ತು, ಆವಾಗಲ್ಲಿ ಕಾಲಾವಕಾಶ ಇತ್ತು, ಇವಾಗ ಇಲ್ಲದೆ ಇರೋದು. ಇವಾಗ ಏನಿದ್ರು ಏಕ್ಮಾರ್ ದೋ ತುಕಡ, ಒಂದು ಸಲ ಮಾಡಿದ ತಪ್ಪು ಇವ್ರ ಹಂಗೆ ಸೈಡ್ಲೈನ್ ಮಾಡಿಬಿಡ್ತಾರೆ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಆವಾಗ ಆ ಥರ ಒಂದು ಅವಕಾಶ ಇತ್ತು, ಒಂದು ಬೆಳವಣಿಗೆಗೆ ಅಂತ ಅವಕಾಶ ಇತ್ತು. ಯಾರು ಕೇಳಿದಾಗ ನೀವು ಏನಾಗಬೇಕು ಅಂತ ಅಂದ್ಕೊಂಡಿದ್ರೆ, ನೀವು ಯಾವ ಸ್ಟಾರ್ ಆಗಬೇಕು ಅಂದ್ಕೊಂಡಿದ್ರೆ, ನಾನು ಭಾಳ ತಟ್ಟಂತ ಹೇಳ್ಬಿಡ್ತಾ ಇದ್ದೆ, ನನಗೆ ಸ್ಟಾರ್ ಆಗಬೇಕು ಅನ್ನೋ ಆಸೆಗಿಂತ ನನಗೊಬ್ಬ ಒಳ್ಳೆ ವ್ಯಕ್ತಿ ಆಗಬೇಕು, ನನಗೊಬ್ಬ ಒಳ್ಳೆ ನಟ ಆಗಬೇಕು ಅಂತ ಭಾಳ ಆಸೆ, ಅದನ್ನೇ ನಾನು ಪ್ರಾರ್ಥಿಸ್ತೀನಿ ಅಂತ. ಸೊ ಅದು ಎಲ್ಲೋ ಹೋಗ್ತಾ ಹೋಗ್ತಾ ಸಬ್ಕಾನ್ಷಿಯಸ್ ಆಗಿ ಅದು ನನ್ನಲ್ಲಿತ್ತು ಅಂತ ಕಾಣುತ್ತೆ. ಬೇರೆ ಬೇರೆ ಪಾತ್ರಗಳನ್ನು ಮಾಡೋ ಅವಕಾಶ ನನಗೆ ಸಿಕ್ತು. ಕಲ್ಲರಳಿ ಹೂವಾಗಿ ಮಾಡೋದಕ್ಕೆ ನಾಗಾಭರಣ ಅಂಕಲ್ ಅದೇನೋ ದೊಡ್ಡ ನಂಬಿಕೆ ಇಟ್ಟಿದ್ರು ನನ್ನ ಮೇಲೆ. ಸೊ ಐ ಆಮ್ ಎಟರ್ನಲಿ ಥ್ಯಾಂಕ್ಫುಲ್ ಟು ನಾಗಾಭರಣ ಅಂಕಲ್. ಆದರೆ ನನಗೆ ಈ ಸೇವಂತಿ ಮೂವಿಯಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನನಗೆ ಯಾವಾಗಲೂ ಆಶ್ಚರ್ಯ ಅನಿಸುತ್ತೆ. ಅಂದರೆ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯಿತು. ಈ ಪಾತ್ರನ ಇಷ್ಟಪಡಬಾರ್ದು ಪಾತ್ರನ, ಇವ್ನು ಮಾಡಿದ ಸರಿನೋ ತಪ್ಪೋ, ಇವ್ನು ನಿಜವಾಗ್ಲೂ ಮಾಡ್ತಿರೋದು ಪ್ರೀತಿ ಮಾಡೋನಾದ್ರೆ ಇಂಥ ಕೆಲಸ ಯಾಕೆ ಮಾಡ್ದ ಅಮ್ಮ? ಇದೆಲ್ಲ ಚರ್ಚೆ ಶೂಟಿಂಗ್ ಹೋಗೋಕ್ಕೆ ಮುಂಚೆ ನಾರಾಯಣ್ ಸರ್ ನನ್ನ ಹತ್ರ ಡಿಸ್ಕಸ್ ಮಾಡಿದರು. ತುಂಬ ಸಣ್ಣ ಎಳೆ ಇದೆ ರಾಘು ನಿನ್ನ ಪಾತ್ರಕ್ಕೆ, ಒಂದು ಸ್ವಲ್ಪ ಈ ಕಡೆ ದಾಟಿದ್ರೆ ನೀನು ವಿಲನ್ ಆಗ್ಬಿಡ್ತೀಯ, ಇನ್ನೊಂದು ಸ್ವಲ್ಪ ಈ ಕಡೆ ದಾಟಿದ್ರೆ ನೀನೊಬ್ಬ ಹೇಡಿ ಆಗ್ತೀಯ, ಮಧ್ಯದಲ್ಲಿ ನೀನೊಬ್ಬ ಪ್ರೇಮಿ ಆಗಬೇಕು ನೀನು. ಅದನ್ನು ಸಾಧ್ಯ ಮಾಡೋಕ್ಕಾಗೋದು ಅವರು ಅವತ್ತೇ ಭಾಳ ಕ್ಲಿಯರಾಗಿ ಹೇಳಿದ್ರು, ಎಲ್ರಿಗೂ ನಿನ್ನ ಮೇಲೆ ಒಂದು ಪ್ರೀತಿ ಇದೆ, ಒಬ್ಬ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ನೀನೊಬ್ಬ ವಿಜಯ ರಾಘವೇಂದ್ರ ಅಂತ ಎಲ್ರಿಗೂ ಗೊತ್ತಿದೆ, ಅದನ್ನು ಬಳಸ್ಕೊಂಡು ನೀನು ಆ್ಯಕ್ಟ್ ಮಾಡಬೇಕು ಅಂತ. ಸೊ ನನ್ನ ಭಾಳ ಚೆನ್ನಾಗಿ ಗೈಡ್ ಮಾಡಿದ್ದು ಎಸ್ ನಾರಾಯಣ್ ಸರ್. ಇವಾಗಲೂ ಕೂಡ ಸೇವಂತಿ ಆದಮೇಲೆ ಎಲ್ರಿಗೂ ಅದೊಂದು ಸಣ್ಣ ಆಕ್ಷೇಪ ಇದೆ, ನೀವು ಹಂಗೆ ಮಾಡಬಾರ್ದಾಗಿತ್ತು ಸರ್ ಅಂತ. ಆದರೆ ತಕ್ಷಣ ಅವನು ಕೊರಗ್ತಾನಲ್ಲ, ಆ ಕೊರಗದ ನಾನು ಅಯ್ಯೋಯ್ಯೋ ಎಂಥ ಪ್ರೇಮಿಯೂನು ಅಂತ ಅನ್ನಿಸ್ಬಿಟ್ಟು. ಸೊ ನಾವಿನ್ನೂ ಅಲ್ಲೇ ತೇಲ್ತಾ ಇದ್ದೀವಿ, ಯಾವ ಡಿಸಿಷನ್ಗೂ ಬಂದಿಲ್ಲ. ಅಂದರೆ ತಪ್ಪು ಅನ್ನೋದು ಗೊತ್ತಿದೆ ಅವನಿಗೆ, ಆದರೆ ಹೆಂಗೆ ಹೇಳೋದು? ಆ ವಯಸ್ಸಲ್ಲಿ ಏನು ಅಂತ ಹೇಳ್ತಾನೆ, ಯಾರನ್ನಂತ ಎದುರಾಕೋತಾನೆ? ಅಪ್ಪನ ಕಂಡ್ರೆ ಭಯ ಇದೆ, ಗೌಡ್ರ ಕಂಡ್ರೆ ಭಯ ಇದೆ, ಈ ಹುಡುಗಿ ಕಂಡ್ರೆ ಭಯ ಇದೆ. ಅಂದರೆ ಆ ಎಲ್ಲ ಭಯನ, ಎಲ್ಲ ಫೀಲಿಂಗ್ಸನ್ನ ಅನುಭವಿಸೋವಂಥ ಜನರೇಷನ್ನು ಇತ್ತು ಅವಾಗ. ಎವ್ರಿಥಿಂಗ್ ವಾಸ್ ಡೀಟೇಲ್ಡ್. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಹಾಡುಗಳು, ತುಂಬ ಒಳ್ಳೆಯ ಹಾಡುಗಳು. ಆ್ಯಂಡ್ ನಿಮ್ಮ ಎಲ್ಲ ಸಿನಿಮಾದ ಹಾಡುಗಳು ಇವತ್ತಿಗೂ ಜನ ಗುನುಗ್ತಾ ಇರ್ತಾರೆ ವಿತ್ ಲಿರಿಕ್ಸು. ನಿಜ, ಅದೊಂದು ದೊಡ್ಡ ಪುಣ್ಯ ಅದು. ಯಾಕಂದರೆ ಸ್ಟಾರ್ಟಿಂಗ್ ಫ್ರಮ್ ನಿನಗಾಗಿ ಒಳ್ಳೊಳ್ಳೆ ಹಾಡುಗಳು ಸಿಕ್ತು ನನಗೆ. ನಿನಗಾಗಿ, ಪ್ರೇಮ್ ಕೈದಿ, ರೋಮಿಯೋ ಜೂಲಿಯಟ್, ಹಾರ್ಟ್ ಬೀಟ್ಸ್, ಪ್ರೀತಿಸಲೇಬೇಕು, ಸೇವಂತಿ, ಕಲ್ಲರಳಿ ಹೂವಾಗಿ, ಖುಷಿ, ರಿಷಿ, ಒಳ್ಳೊಳ್ಳೆ ಹಾಡುಗಳು ಸಿಕ್ಕಿದ್ವು ನನಗೆ. ಒಂದು 20 ವರ್ಷದ ಹಿಂದೆನೇ ಈ ಥರ ಅಂಥ ಸಿನಿಮಾ, ಅಂಥ ಅವಕಾಶ ನನಗೆ ಸಿಕ್ಕಿದ್ದು. ಅದೇ ಯಶಸ್ಸು ನನ್ನನ್ನು ಇವತ್ತಿಗೂ ಕಾಯ್ತಾ ಇರೋದು, ಬೇರೆ ಇನ್ನೇನು ಅಲ್ಲ. ಅದೇ ಯಶಸ್ಸು ಇವತ್ತರೆಗೂ ನನ್ನ ಕಾಯ್ತಾ ಇರೋದು. ಆ ಪಾತ್ರಗಳು ಮಾಡಿದ ಎಫೆಕ್ಟೇ ಇವತ್ತಿನ ನಿರ್ದೇಶಕರಿಗೂ ಕೂಡ. ಈಗ ಇವ್ರಿಗೆ ರಿಪ್ಪನ್ ಸ್ವಾಮಿ ಇವ್ರ ಕೈಲಿ ಮಾಡಿಸ್ತೀನಿ ನಾನು, ಮಾಲ್ಗುಡಿ ಡೇಸ್ ಇವ್ರ ಕೈಲಿ ನಾನು ಆ್ಯಕ್ಟ್ ಮಾಡಿಸ್ತೀನಿ, ಒಂದು ಸೀತಾರಾಮ್ ಬಿನೋಯ್ ಇವ್ರ ಕೈಲಿ ಆ್ಯಕ್ಟ್ ಮಾಡಿಸ್ತೀನಿ ನಾನು ಅನ್ನೋ ವಿಶ್ವಾಸ ಇದೆಯಲ್ಲ. ಆಲ್ ದೀಸ್ ಕ್ರೆಡಿಟ್ಸ್ ಶುಡ್ ಗೋ ಟು ಮೈ ಡೈರೆಕ್ಟರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್. ವಂಡರ್ಫುಲ್. ಅಂದರೆ
ಒಂದು ಸಿನಿಮಾ ಏನಂದರೆ ಅದು ಡೈರೆಕ್ಟರ್ ಮತ್ತು ಆ್ಯಕ್ಟರ್ಗಳ ಒಂದು ಸಮ್ಮಿಲನದಿಂದ ಅದು ಚೆನ್ನಾಗಿ ವರ್ಕ್ ಆದರೆ ಮಾತ್ರನೇ ಅದು ಸ್ಕ್ರೀನಲ್ಲಿ ಅಷ್ಟು ಅದ್ಭುತವಾಗಿ ಮೂಡಿಬರೋದಕ್ಕೆ ಸಾಧ್ಯ ಆಗುತ್ತೆ. ಕಲ್ಲರಳಿ ಹೂವಾಗಿ ಸ್ಟೋರಿ ಕೇಳಿದಾಗ ವಾಟ್ ವಾಸ್ ಯುವರ್ ಫಸ್ಟ್ ರಿಯಾಕ್ಷನ್? ಏನಿತ್ತು ನಿಮ್ಮ ಮೈಂಡಲ್ಲಿ? ಬೇರೆ ಫ್ಲೇವರ್ನ ಮೂವಿ ಅಂದರೆ, ಯಾಕೆಂದರೆ ನೀವು ಅಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದು ಪಕ್ಕಾ ಲವ್ ಬೇಸ್ಡ್ ಮೂವೀಸ್ ಆಗಿದ್ವು, ಲವ್ ಬೇಸ್ಡ್, ಅರ್ಬನೈಸ್ಡ್, ಮಾಡರ್ನ್ ಇವೆಲ್ಲ ಇತ್ತು. ಇದು ಕಂಪ್ಲೀಟ್ ಬೇರೆ ಬೇರೆ ಶತಮಾನಕ್ಕೆ ಕರ್ಕೊಂಡು ಹೋಗುವಂಥ. ಹೌದು, ಬೇರೆನೇ ಐಡಿಯಾಲಜಿ ಇರುವಂಥ ಸಿನಿಮಾ, ಬೇರೆನೇ ಕಲ್ಪನೆ ಇರುವಂಥ ಸಿನಿಮಾ. ನನಗೆ ತುಂಬ ಇಷ್ಟ ಇರ್ತಿತ್ತು. ನಾವೆಲ್ಲ ಈ ಐತಿಹಾಸಿಕ ಸಿನಿಮಾಗಳು, ಪೌರಾಣಿಕ ಸಿನಿಮಾಗಳನ್ನ ನೋಡಿದಾಗ ಅದನ್ನು ತುಂಬ ಆಸೆ ನಮಗೆ, ಈ ಥರ ಕ್ಯಾರೆಕ್ಟರ್ ಮಾಡಬೇಕು, ಈ ಥರ ಒಂದು ಸಿನಿಮಾ ಮಾಡಬೇಕು, ಕನ್ನಡನ ಇಷ್ಟು ಚೆನ್ನಾಗಿ ಮಾತಾಡಬೇಕು ಅಂತ. ಸೊ ನಾಗಾಭರಣ ಅಂಕಲ್ ಅದು ಆ ಆಫರ್ ಕೊಟ್ಟಾಗ ನನಗೆ ಅವ್ರ ಕಂಡೀಷನ್ ಒಂದೇ ಹಾಕಿದ್ದು, ಬುಕ್ ಓದ್ತೀಯ ನೀನು ಅಂತ ಕೇಳಿದ್ರು. ನಾನು ಇಲ್ಲ ಅಂಕಲ್, ನನಗೆ ಅಭ್ಯಾಸ ಇಲ್ಲ ಅಂದೆ. ಓ, ಮತ್ತು ನಿನ್ಗೆ ಹೆಂಗೆ ಸಿನಿಮಾ ಮಾಡಿಸೋದು ಅಂದ್ರೆ, ಹಂಗಾಗಿ ನಾನು ಪ್ಲೀಸ್ ನಾನು ಈ ಸಿನಿಮಾ ಮಾಡಬೇಕು ಅದನ್ನು. ಆಗ ನಿನಗೊಂದು ಕೆಲಸ ಕೇಳ್ತೀನಿ, ಬಿ ಎಲ್ ವೇಣು ಅವ್ರದ್ದು ಕಲ್ಲರಳಿ ಹೂವಾಗಿ ನಾವೆಲ್ನ ನೀನು ಕೊಡ್ತೀನಿ, ನೀನು ಓದಬೇಕು, ಓದಿ ಮುಗಿಸಿ ನನಗೆ ಹೇಳಿದ್ರೆ ಮಾತ್ರ ನಿನಗೆ ಪಾತ್ರ ಅಂದರು. ಓ, ನನಗೆ ಓದೋ ಅಭ್ಯಾಸ ಇಲ್ಲ, ಬಟ್ ಆದರೂ ಕೂಡ ಆ ಬುಕ್ ತೊಗೊಂಡು ನಾನು ಒಂದು 3 ದಿನದಲ್ಲೇ ಓದಂತ 98 ಪೇಜಸ್ ಬುಕ್, ಅದು ನಾವೆಲ್. ಅದು ಓದಿ ಒಂಥರ ಐ ವಾಸ್ ಮೆಸ್ಮರೈಸ್ಡ್ ಟು ದ ನೆಕ್ಸ್ಟ್ ಲೆವೆಲ್. ಇದನ್ನು ಸಿನಿಮಾ ಮಾಡ್ತಿದ್ದಾರಾ ಅಂತ. ಸೊ ಅವ್ರಿಗೆ ಹೇಳಿದೆ, ನೀವು ಓದಿದ್ಯಾ ಅಂದರು. ಇಲ್ಲ, ಓದಿದ್ದೀನಿ ಅಂಕಲ್ ಅಂದೆ. ಹೇಳು, ಏನು ಬರ್ತಿದೆ ಎಲ್ಲ ಹೇಳ್ಕೊಂಡು ಹೋದೆ. ಓಕೆ ಅಂದ್ಬಿಟ್ಟು ಆಮೇಲೆ ನಮಗೆ ಆ ಪಾತ್ರದ ಒಂದು ಡೀಟೇಲಿಂಗು, ಬರೀ ನನ್ನ ಪಾತ್ರದ ಬಗ್ಗೆ ಮಾತ್ರ ಹೇಳ್ತಿರ್ಲಿಲ್ಲ. ನಾವು ಪ್ರತಿ ಸಲ ಕೂತಾಗ ವರ್ಕ್ಶಾಪ್ ಶುರು ಒಂದು 5 ರಿಂದ 8 ಸ್ಕ್ರಿಪ್ಟ್ ಸೆಷನ್ ಕೂತಿದ್ದೀವಮ್ಮ. 5 ರಿಂದ 8 ರೀವರ್ಕ್ ಮಾಡಿರೋ ಸ್ಕ್ರಿಪ್ಟ್ಸು ಮಾಡಿದಾಗೆಲ್ಲ ನಮ್ಮನ್ನು ಕರೆಯೋರು. ಅಲ್ಲಿ ಹೋಗಿ ಕೂತ್ಕೊಂಡು ಸೈಮಲ್ಟೇನಿಯಸ್ ಆಗಿ ಕುದುರೆ ಸವಾರಿ ಕಲಿಬೇಕು, ಈ ಕತ್ತಿ ವರ್ಷೆ ಕಲಿಬೇಕು, ಕಲರಿಪೈಟ್ ಕಲಿಬೇಕು, ಇವೆಲ್ಲ ಮಾಡ್ತಾಯಿದ್ರು. ನಮ್ಗೆ ಆ ತಯಾರಿನೇ ಒಂದು ಎಕ್ಸೈಟ್ಮೆಂಟು. ಇಷ್ಟೆಲ್ಲ ಒಂದು ಸಿನಿಮಾಗೆ ಮಾಡ್ತಿದ್ದೀವ ನಾವು. ವಿ ವುಡ್ ಡೆಡಿಕೇಟ್ ಅರೌಂಡ್ 8 months to 10 months ವೆರಿ ಇನ್ ಅ ವೆರಿ ಫೋಕಸ್ಡ್ ಮ್ಯಾನರ್. ಅಂದರೆ ಅದ್ರ ಸುಮ್ಮನೆ ಸಿನಿಮಾ ಟೈಮ್ ಆಗ್ತಾ ಇದೆ, ನಾವು ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಅಂತಲ್ಲ, ಪ್ರತಿ ಒಂದು ಹಂತದಲ್ಲೂ ಸಿನಿಮಾ ಕೆಲಸ ನಡೀತಾ ಇದೆ. ಸೊ ಇಷ್ಟೆಲ್ಲ ಪ್ರಿಪರೇಷನ್ಸ್ ಮಾಡಿದಾಗ, ಅದರ ಡೈಲಾಗ್ಸ್ ಕೇಳಿದಾಗ, ಇದನ್ನು ಈ ಥರ ನಾವು ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಒಲವು, ಪ್ರೇಮ ಅಂತ ಹೇಳೋದಿಲ್ಲ, ನಾವು ಪ್ರೀತಿ ಅಂತ ಹೇಳ್ತೀವಿ. ಸೊ ಕಲ್ಲರಳಿ ಹೂವಾಗಿನಲ್ಲಿ ಈ ಒಲವು ಅನ್ನೋ ಪದ ಬರುತ್ತೆ, ಪ್ರೇಮಿಸ್ತೀನಿ ಅಂತ ಬರುತ್ತೆ, ನಾನು ಪ್ರೀತಿಸ್ತೀನಿ ಅಂತ ಬರಲ್ಲ. ಸೊ ಈ ಥರ ವಿಚಾರಗಳೆಲ್ಲ ನಮಗೆ ತುಂಬಾ ಖುಷಿ ಕೊಡ್ತು, ಸಮಾಧಾನ ಕೊಡ್ತು. ಆಮೇಲೆ ಏನಕ್ಕೆ ಅದ್ರ ಬಗ್ಗೆ ಈಗವಾಗಲೂ ಇಷ್ಟು ಮಾತಾಡ್ತೀವಿ ಅಂದರೆ, ಅದನ್ನು ಆಡಿಯನ್ಸ್ ಅಷ್ಟು ಚೆನ್ನಾಗಿ ಪ್ರೀತಿ ಕೊಟ್ಟರು. ಲವ್ಲಿ. ನಿಮ್ಮ ಚಿತ್ರಜೀವನದ ಮಧ್ಯದಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿಬಿಡ್ತೀನಿ. ನಾನು ಎಲ್ರಿಗೂ ಕೇಳ್ತೀನಿ. ಸಾಮಾನ್ಯವಾಗಿ ಕಳೆದ ಒಂದು 5 ವರ್ಷದ ಹಿಂದಿನಿಂದನೂ ಇವತ್ತಿನವರೆಗೂ ಒಂದು ನೆಪೋಟಿಸಮ್ ಬಗ್ಗೆ ಚರ್ಚೆ ಆಗುತ್ತೆ, ಜೋರು ಚರ್ಚೆ ಆಗ್ತಾ ಇದೆ. ಇವತ್ತಿಗೂ ಅದು ಚರ್ಚೆ ಆಗ್ತಾ ಇದೆ. ಸೊ ಜನ ಏನು ಮಾತಾಡ್ತಾರೆ ಅಂದರೆ, ನೆಪೋಟಿಸಮ್ ಅಥವಾ ಸಿನಿಮಾ ಇಂಡಸ್ಟ್ರಿಯ ಪರಿಚಯ ಇರೋರು, ಕುಟುಂಬದಿಂದ ಬಂದವರಿಗೆ ಲೈಫ್ ತುಂಬ ಈಸಿ ಇರುತ್ತೆ. ಇಟ್ ಈಸ್ ಏನೋ ರೆಡ್ ಕಾರ್ಪೆಟ್. ನನ್ನೊಂದ್ಸಲ ತೋರಿಸಿ ಅವ್ರಿಗೆ ತುಂಬ ಈಸಿ ಅನ್ನೋರಿಗೆ ನನ್ನೊಂದ್ಸಲ ತೋರಿಸಿ. 62 ಸಿನಿಮಾ ಆಗಿದೆ. ಆ 62 ಸಿನಿಮಾದಲ್ಲಿ ಯಶಸ್ವಿ ಸಿನಿಮಾ ಎಷ್ಟು, ಯಶಸ್ಸು ಕಾಣದೇ ಇರೋ ಸಿನಿಮಾ ಎಷ್ಟು, ತೆರೆ ಮೇಲೆ ಬರೋಕ್ಕೆ ಒದ್ದಾಡಿದ ಸಿನಿಮಾಗಳೆಷ್ಟು, ಇವೆಲ್ಲವೂ ಇದೆ. ಹಂಗಂತ ನಾನು ಆ ನೆಪೋಟಿಸಮ್ ಇಲ್ಲವೇ ಇಲ್ಲ ಅಂತಲೂ ಹೇಳ್ತಿಲ್ಲ. ಇಟ್ ಈಸ್ ನಾಟ್, ಐ ಆಮ್ ನಾಟ್ ಕ್ವಾಲಿಫೈಡ್ ಟು ಟಾಕ್ ಅಬೌಟ್ ಇಟ್. ನನಗೆ ಅದರ ಅರ್ಹತೆ ಆಗಲಿ, ಅದ್ರ ಬಗ್ಗೆ ಅದನ್ನು ಜಡ್ಜ್ ಮಾಡುವಂಥ ಯೋಗ್ಯತೆ ನನಗಿಲ್ಲ. ಅಟ್ಲೀಸ್ಟ್ ಸುಲಭ ಇತ್ತ ಮಾರ್ಗ? ಸುಲಭ ಅಂದರೆ ಒಂದು ಮಾರ್ಗ ಇತ್ತಮ್ಮ, ಸುಲಭದ ಮಾರ್ಗ ಅಲ್ಲ ಅದು. ನಾನು ಆ್ಯಕ್ಟಿಂಗ್ ಕೋರ್ಸ್ ಮುಗಿಸ್ಕೊಂಡು ಬಂದ ಮೇಲೂ ಸಹ ನಾನು ಫೋಟೋಸ್ ಇಟ್ಕೊಂಡು ಪೋರ್ಟ್ಫೋಲಿಯೋ ತೊಗೊಂಡು ಸುಮಾರು ಕಡೆ ನಾನು ಫೋಟೋಸ್ನ ಕೊಟ್ಟಿದ್ದೀನಿ. ಚೆನ್ನೈಗೆ ಹೋಗಿದ್ದೀನಿ, ಸ್ಕ್ರೀನ್ ಟೆಸ್ಟ್ ಮಾಡಿದ್ದೀನಿ, ಹೈದ್ರಾಬಾದ್ಗೆ ಹೋಗಿದ್ದೆ, ಅಲ್ಲಿ ನಾನು ಫೋಟೋಸ್ ಕೊಟ್ಟಿದ್ದೆ. ಎಲ್ಲಿಂದನೂ ಏನು ರೆಸ್ಪಾನ್ಸ್ ಇಲ್ಲ. ಏನು ಮಾಡೋದು ಇವಾಗ, ಇಷ್ಟೆಲ್ಲ ಮಾಡ್ಕೊಂಬಂದ್ಬಿಟ್ಟಿದ್ದೀನಲ್ಲ, ಮುಂದಕ್ಕೆ ಹೆಂಗೆ ಜೀವನ? ನಮ್ಮ ತಂದೆ ಪರಿಸ್ಥಿತಿ ಬಹಳ ಕಠಿಣವಾಗಿದ್ದಂಥ ಸಮಯ ಅದು, ತುಂಬಾ ಕಠಿಣವಾಗಿದ್ದಂಥ ಸಮಯ ಅದು. ಭಾಳ ಕಷ್ಟದಲ್ಲಿ ಇದ್ವಿ. ಅಂದರೆ ಎಲ್ರಿಗೂ ಕಷ್ಟ ಇರುತ್ತೆ. ಐ ಕೆನಾಟ್ ಸೇ ನಾವು ಎಂಥ ಕಷ್ಟ ನೋಡ್ಬಿಟ್ಟಿದ್ದೀವಿ ಅಂದರೆ, ಮನೆ ಇತ್ತು, ಅನ್ನ ಇತ್ತು, ಒಂದು ಜಾಗ ಇತ್ತು, ಮುಂದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಷ್ಟು ಸಮಯ ಇತ್ತು. ಆದರೆ ಇದೆಲ್ಲದರ ಮಧ್ಯದಲ್ಲಿ ನಿನಗಾಗಿ ಸಿನಿಮಾನ ಮಾಡಬೇಕು ಅಂತ ಬಂದಾಗ, ಎಸ್ ಮಹೇಂದರ್ ಸರ್ ಬಂದಾಗ, ನನಗಿದ್ದಿದ್ದು ಒಂದೇ ಒಂದು ಕ್ರೆಡಿಬಿಲಿಟಿ ಏನಪ್ಪ ಅಂದರೆ, ಒಂದು ಅಫ್ಕೋರ್ಸ್ ದೊಡ್ಡ ಮಾಮ ಡಾಕ್ಟರ್ ರಾಜ್ಕುಮಾರ್ ಈ ಥರ ಫ್ಯಾಮಿಲಿ ಇದ್ದಾರೆ. ಆದರೆ ಏನು ಬರುತ್ತೆ ಅಂತ ಅವ್ನಿಗೆ ಆ್ಯಕ್ಟಿಂಗ್ ಕೊಡ್ತೀರಾ? ಚಿನ್ನಾರಿ ಮುತ್ತ ಮಾಡಿದ್ದಾನೆ, ನ್ಯಾಷನಲ್ ಅವಾರ್ಡ್ ಬಂದಿದೆ, ಒಂದು ಆ್ಯಕ್ಟಿಂಗ್ ಕೋರ್ಸ್ಗೆ ಹೋಗಿದ್ದಾನೆ,
ಮುಗಿಸ್ಕೊಂಡು ಬಂದಿದ್ದಾನೆ. ಆ ಆ್ಯಕ್ಟಿಂಗ್ ಕೋರ್ಸಲ್ಲಿ ಕೂಡ ಐ ಪಾಸ್ಡ್ ಔಟ್ ಇನ್ ಅ ವೆರಿ ಗುಡ್ ಮಾರ್ಕ್ಸ್ ಆ್ಯಂಡ್ ನನಗೆ ತಮಿಳ್ನಾಡಿನ ರಾಜ್ಯ ಪ್ರಶಸ್ತಿ ಸಿಕ್ಕಿತ್ತು ನಾನು ಮಾಡಿದ ಒಂದು ಡಾಕ್ಯುಮೆಂಟ್ರಿ ಸಿನಿಮಾಗೆ. ಸೊ ಇದೆಲ್ಲ ಕ್ರೆಡಿಬಿಲಿಟಿ ಇದ್ದಿದ್ದರಿಂದ ಇವನ ಕೆಲ ಪ್ರಯತ್ನ ಪಡಿಸ್ಬೋದು ಅಂತ. ಆದರೆ ಇದೆಲ್ಲ ಎಲ್ಲಿ ನಿಲ್ಲುತ್ತೆ ಅಂದರೆ ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್ ಅನ್ನೋವರೆಗೂ ಮಾತ್ರ ನಮಗೆ ಇವೆಲ್ಲ ಕರ್ಕೊಂಬರ್ತಾ ಮಾರ್ಗ. ಅದಾದ ಮೇಲೆ ಕ್ಯಾಮ್ರಾ ಸ್ಟಾರ್ಟ್ ಆದಮೇಲೆ ನಮ್ಮನ್ನು ಏನು ಕಾಯೋದು ಅಂದರೆ ನಮ್ಮಲ್ಲಿರೋ ವಿದ್ಯೆ, ನಮ್ಮಲ್ಲಿರೋ ಶ್ರದ್ಧೆ, ನಮ್ಮಲ್ಲಿರೋ ಸಿನ್ಸಿಯರಿಟಿ, ನಮ್ಮಲ್ಲಿರೋ ಭಕ್ತಿ, ಆ ಕೆಲಸದ ಮೇಲೆ ಏನಿದೆ ಭಕ್ತಿ, ಟ್ಯಾಲೆಂಟ್ ಇದ್ದರೆ ಮಾತ್ರ ಅದು ಬರೋದು. ಇನ್ಯಾವುದು ಮುಂದಕ್ಕೆ ಹೆಜ್ಜೆ ಹಾಕೋಕ್ಕೆ ಅವಕಾಶ ಮಾಡಿಕೊಡಲ್ಲ. ಸಮ್ಟೈಮ್ಸ್ ಅದು ಡಿಸ್ಗೈಸ್ ಆಗುತ್ತಾ? ಅಂದರೆ ಸಿನಿಮಾ ಇಂಡಸ್ಟ್ರಿಯ ಫ್ಯಾಮಿಲಿ ಕಡೆಯಿಂದ ಗುರುತಿಸ್ಕೊಂಡೋದು ಅಥವಾ ಬಾಲ್ಯದಲ್ಲಿ ಸಿನಿಮಾ ಮಾಡಿದ್ದು ಓವರ್ ಎಕ್ಸ್ಪೆಕ್ಟೇಷನ್ ಆಗಿಬಿಡುತ್ತಾ? ಕೆಲವು ಸಲ ಆಗುತ್ತೆ. ಅದು ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ ನಿಮ್ಗೇನು ಬಿಡಪ್ಪ, ನಿಮ್ಗೆ ಫ್ಯಾಮಿಲಿ ಇತ್ತಾನೆ, ನಿಮ್ಗೆ ಯಾರು ಸಿನಿಮಾ ಮಾಡಲ್ವೇನ್ರಿ, ಏನು ರೀ ನಿಮ್ಗೆ ಅವ್ರು ಇಲ್ವೇನ್ರಿ, ನಿಮ್ಗೆ ಇವ್ರು ಇಲ್ವೇನ್ರಿ, ನಿಮ್ಗೆ ಈಸಿ ಬಿಡ್ರಿ ಅಂತ. ಇವಾಗ ಕೆಲಸ ಮಾಡಬೇಕು ಅಂತ ಆಸೆ ಇರೋರಿಗೆ ತಾನೇ ಗೊತ್ತಾಗೋದು. ಅಷ್ಟೇ ಯಾಕೆ ನಾವು ಖುಷಿ ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ ಮುಂಚೆ ನಮ್ಮ ಪ್ರಕಾಶನ ಪಡಬಾರ್ದು ಕಷ್ಟಪಟ್ಟಿದ್ದಾರೆ. ಪ್ರೊಡ್ಯೂಸರ್ ಇಲ್ಲದೇನೆ, ಅದಕ್ಕೆ ಸರಿಯಾಗಿ ಟೀಮ್ ಹೊಂದ್ಸೋಕ್ಕಾಗ್ದೇನೆ ಎಲ್ಲರೂ ಕೇಳಿದೆ, ನಿಮ್ಗೇನು ರೀ ನಿಮ್ಮ ತಂದೆ ಆ ಪ್ರೊಡ್ಯೂಸರ್ ಅಲ್ವೇನ್ರಿ, ನಿಮ್ಗೇನು ರೀ ವಿಜಯ ರಾಘವೇಂದ್ರ ಅಲ್ವೇನ್ರಿ, ನೀವು ಯಾವ ಫ್ಯಾಮಿಲಿ ರೀ ಅಂತ ನಾವು ತಮಾಷೆ ಮಾಡೋದು ಕಾಫಿಡಲ್ಲಿ ಕೂತ್ಕೊಂಡು. ಏನು ಎಲ್ಲ ಹಿಂಗೆ ಅಂತಾರಲ್ಲೋ, ವರಾನೇ ಶಾಪ ಆಗ್ಬಿಟ್ಟಿದೆಯಲ್ಲೋ ಅಂತ. ವಿ ವರ್ ಟಾಕಿಂಗ್ ಅಬೌಟ್ ದ ಹ್ಯೂಮರಸ್ ಸೈಡ್ ಆಫ್ ಇಟ್. ಅದನ್ನು ನಾವು ಚಾಲೆಂಜ್ ಆಗಿ ತೊಗೊಂಡ್ವಿ. ಆಮೇಲೆ ನೀವು ಹೇಳ್ದಂಗೆ ಹೌದು, ಒಂದು ಎಕ್ಸ್ಪೆಕ್ಟೇಷನ್ ಬರುತ್ತೆ, ಓವರ್ ಎಕ್ಸ್ಪೆಕ್ಟೇಷನ್ ಆಗ್ಬಿಡುತ್ತೆ. ಒಂದು ಕೆಲವು ಕಡೆ ಅದು ಅಂಡರ್ಸ್ಟುಡ್ ಆಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಯಾರು ಹತ್ರನೇ ಬರೋದಿಲ್ಲ, ಇವ್ರನ್ನ ಟಚ್ ಮಾಡೋಕ್ಕಾಗಲ್ಲ ಅಂತ, ಕಷ್ಟ ಆಗುತ್ತೆ. ದ್ಯಾಟ್ ಈಸ್ ವೇರ್ ದ ಆ್ಯಕ್ಚುಯಲ್ ಹ್ಯೂಮನ್ ವ್ಯಾಲ್ಯೂಸ್ ಸ್ಟಾರ್ಟ್. ಏನು ನಾವು ನಂಬಿರೋದೇನು, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಕೊಡಬೇಕಾಗಿರೋ ಕನಿಷ್ಠ ಗೌರವ. ವೆನ್ ಇಟ್ ಸ್ಟಾರ್ಟ್ಸ್ ಫ್ರಮ್ ದೇರ್ ಇಸ್ ನೋ ಆಪರ್ಚುನಿಟಿ ಫಾರ್ ಪ್ರಾಬ್ಲಮ್ಸ್. ಸಮಸ್ಯೆಗಳಿಗೆ ಅವಕಾಶನೇ ಇರೋದಿಲ್ಲ ಅಲ್ಲಿ. ಲವ್ಲಿ. ಯಾವತ್ತಾದರೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಷ್ಟು ಸಿನಿಮಾಗಳನ್ನು ಮಾಡಿದಾಗ ಸಾಕು ಆ್ಯಕ್ಟಿಂಗ್ ಅಂತ ಯಾವತ್ತಾದ್ರೂ ಅನಿಸಿದ್ಯಾ? ಇದು ಒಬ್ಬ ಕಲಾವಿದನ ಕೇಳಬಾರದ ಪ್ರಶ್ನೆ, ಬಟ್ ಡೆಫಿನೆಟ್ಲಿ ಐ ವಾಂಟ್ ಟು ಆಸ್ಕ್. ಸಾಕು, ಅಯ್ಯೋ ಇಲ್ಲಮ್ಮ, ನಿಜವಾಗ್ಲೂ ಆ ಥರ ಅನಿಸಿಲ್ಲ. ಬಹುಶಃ ನಾನು ತುಂಬ ಎದೆ ತಟ್ಟಿ ಹೇಳ್ಕೋಬೋದು, ನಮ್ಮ ಜನರೇಷನ್ನಿನ ಆ್ಯಕ್ಟರ್ಸಲ್ಲಿ ತುಂಬ ಜನ ಹೊಸಬ್ರಿಗೆ ಅವಕಾಶ ಕೊಟ್ಟು ತುಂಬ ಸೋಲುಗಳನ್ನು ನೋಡಿಕೊಂಡು ಆದರೂ ಕೂಡ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಅವಕಾಶ ಜನ ಕೊಡ್ತಿದ್ದಾರೆ ನನಗೆ ಅಂತ ಹೇಳೋದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ. ಐ ಹ್ಯಾವ್ ಗಿವನ್ ದಿ ಆಪರ್ಚುನಿಟೀಸ್ ಟು ಮೋಸ್ಟ್ ನ್ಯೂ ಕಮರ್ಸ್. ಹೊಸ ಟೀಮ್ಗಳಿಗೆ, ಹೊಸ ಯೋಚನೆಗಳಿಗೆ, ಇವ್ರಿಗೆಲ್ರಿಗೂ ಅವಕಾಶ ಕೊಟ್ಟು, ಹಂಗಂತ ಅವರಿಂದ ಫ್ಲಾಪ್ ಆದ ಅಂತ ನಾನು ಹೇಳ್ತಿಲ್ಲ. ಯಾಕಂದರೆ ಕತೆ ಮಾಡ್ಬೇಕಾದ್ರೆ ನನ್ನ ಬುದ್ಧಿಯಲ್ಲಿ ಹೋಗಿತ್ತು, ಆ ಕತೆ ಒಪ್ಕೋಬೇಕಾದ್ರೆ ನನ್ನ ಬುದ್ಧಿಯಲ್ಲಿ ಹೋಗಿತ್ತು. ಸೊ ಕತೆಗಳನ್ನ ಮಾಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ಮಾಡ್ತೀವಿ. ಆದರೆ ನಮಗೆ ಸುಸ್ತಾಗಿಲ್ಲ. ಪ್ರತಿ ಸಲ ಸೋತಾಗ ಇನ್ಫ್ಯಾಕ್ಟ್ ನಮ್ಮ ಪ್ರೆಸ್ ಮಿತ್ರರು, ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ನೀವು ಈ ಥರ ಮಾಡಬೇಡಿ, ನೀವು ಸ್ವಲ್ಪ ಬೇರೆ ಥರ ಮಾಡಿ, ನೀವು ಪ್ರಮೋಷನ್ ಹೀಗೆ ಮಾಡಿ, ಇಂಥ ಟೀಮ್ ಜೊತೆ ನೀವು ಕೆಲಸ ಮಾಡಿ ಅಂತ ಅವ್ರು ನನ್ನ ಕೈ ಹಿಡಿದು ನಡೆಸ್ಕೊಂಡ್ಬಂದಿದ್ದಾರೆ. ಇದು ಪುಣ್ಯ. ಇದು ನಾನು ಪಡ್ಕೊಂಡು ಬಂದಂಥ ಜನ, ಅವ್ರ ಪ್ರೀತಿ, ಅವ್ರ ವಿಶ್ವಾಸ, ಇಷ್ಟೇ. ಸೊ ಅದು ನನಗೆ ಸುಸ್ತಾಗಕ್ಕೆ ಬಿಟ್ಟಿಲ್ಲ. ವಂಡರ್ಫುಲ್. ವಿಜಯ ರಾಘವೇಂದ್ರ ಅವರು ಅಂತ ಹೇಳಿದ್ರೆ ಸದಾ ಹಸನ್ಮುಖಿ, ಮೆದು ಮಾತು, ಆತ್ಮೀಯತೆ ಎಲ್ಲ ನಾವು ನೋಡ್ತೀವಿ. ಆದರೆ ಸಿನಿಮಾ ಇಂಡಸ್ಟ್ರಿ ಅಂದರೆ ಎಲ್ಲ ಹೊರಗಡೆಯಿಂದ ನಿಂತು ನಾಯಕ ನಟ ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ ಅಂತ ಯಾರೋ ಹೊಳೋಡಿರ್ತಾರೆ, ಇನ್ನೊಂದು ಮತ್ತೊಂದು ಮಗದೊಂದು, ಯಾಕಂದ್ರೆ ಬಿಕಾಸ್ ಆಫ್ ಸೋ ಮಚ್ ಆಫ್ ಸ್ಟ್ರೆಸ್, ಕೆಲಸ ಅದು ಇದು. ಬಟ್ ಹೌ ವಿಜಯ ರಾಘವೇಂದ್ರ ಮ್ಯಾನೇಜಸ್? ಯಾವಾಗಲೂ ಹಸನ್ಮುಖಿ ಇರ್ತಾರೆ, ಆರಾಮ್ ಮಾತಾಡಿಸ್ತಾರೆ ಎಲ್ರೂ. ಹೆಂಗೆ ಸ್ಟ್ರೆಸ್ ಮ್ಯಾನೇಜ್ ಮಾಡ್ತೀರಿ? ಇದು ಸ್ಟ್ರೆಸ್ ಆಗೋಕ್ಕೆ ಜನನೇ ಸ್ಟ್ರೆಸ್ ಆಗಕ್ಕೆ ಬಿಡಲ್ಲಮ್ಮ. ಎಷ್ಟು ಪ್ರೀತಿಯಿಂದ ಆತ್ಮೀಯತೆಯಿಂದ ಕಾಣ್ತಾರೆ ಅಂದರೆ ನಮಗೆ ಅಫ್ಕೋರ್ಸ್ ಒಂದೊಂದು ಸಲ ಸ್ಟ್ರೆಸ್ ಆಗುತ್ತೆ, ಒಂದೊಂದು ಸಲ ಒಂದು ಸ್ವಲ್ಪ ಪರ್ಸ್ನಲ್ ಸ್ಪೇಸ್ ಬೇಕು ಅಂತ ನನಗನ್ಸುತ್ತೆ. ಆವಾಗ ನಾನು ತುಂಬಾ ಇಂಟೆನ್ಸಾಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಸ್ವಲ್ಪ ಫ್ಯಾಮಿಲಿ ಜೊತೆ ಇದ್ದೀನಿ, ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ. ಆವಾಗ ದೇ ಆರ್ ವೆರಿ ಡೀಸೆಂಟ್ ಎನಫ್, ಅದನ್ನು ಅರ್ಥ ಮಾಡ್ಕೊಂಡು ನಮಗೆ ಸಮಯ ಕೊಡ್ತಾರೆ, ಸ್ವಲ್ಪ ಸ್ಪೇಸ್ ಕೊಡ್ತಾರೆ. ಕೆಲವು ಸಲ ಶೂಟಿಂಗ್ ಮಾಡೋ ಟೈಮಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಮೂಡಲ್ಲಿ ಇರ್ತೀವಿ, ಏನೋ ಒಂದು ಆ್ಯಕ್ಟ್ ಮಾಡ್ತಿರ್ತೀವಿ, ಏನೋ ಒಂದು ತರಲೆ ಆಗುತ್ತೆ. ಆವಾಗ ಅಷ್ಟೇ ಓಪನ್ ಆಗಿ, ಅಷ್ಟೇ ರಿಯಲ್ ಆಗಿ, ಅಷ್ಟೇ ಆನೆಸ್ಟಾಗಿ ಬೈದಿರೋದು ಉಂಟು. ಜನ ಅದನ್ನು ಅಲ್ಲೇ ಪಕ್ಕದಲ್ಲಿರೋರೆಲ್ಲ ಯಾಕೆ ಇವ್ರಿಗೆ ತೊಂದರೆ ಕೊಡ್ತೀರಾ ಅಂತ ಅವರೇ ಅರ್ಥ ಮಾಡ್ಕೊಂಡಿರೋರು ಉಂಟು. ಐ ಥಿಂಕ್ ಇಟ್ ಈಸ್ ಅ ಪಾರ್ಟ್ ಆಫ್ ಇಟ್. ಅಷ್ಟೇ, ಬರೀ ಈ ಫ್ಯಾನ್ ಮತ್ತು ನಾಯಕ ನಟ ಅಂತಲ್ಲ, ಪರ್ಸ್ನಲಿನೂ ನೀವು ಒಂದು ಸ್ವಲ್ಪ ಶಾಂತ ಇದ್ದೀರಾ, ಹೆಂಗೆ? ಹೌದು, ಅದೇನೋ ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಯಾಕೆಂದರೆ ಭಾಳ ಚಿಕ್ಕ ವಯಸ್ಸಿಂದ ನನ್ನ ಯೋಗ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾಯಿದ್ರು.
ಆಮೇಲೆ ಆ ವಯಸ್ಸಲ್ಲೇ ನಾವು ನಮ್ಮ ದೊಡ್ಡ ಮಾಮ ಯೋಗ ಪ್ರಾಕ್ಟೀಸ್ ಮಾಡ್ತಿದ್ದನ್ನು ನೋಡ್ತಾ ಇದ್ವಿ. ನಾಯಕರ್ ಅಂಕಲ್ ಅಂತ ಅವ್ರು ಬಂದು ಯೋಗನ ಹೇಳ್ಕೊಡ್ತಾ ಇದ್ರು. ನಮ್ಮ ಮನೆ ಹತ್ರ ನಮ್ಮಮ್ಮ ರಾಮಮೂರ್ತಿ ಸರ್ ಅಂತ ನಾನು ಯೋಗ ಅದು ಕರ್ಕೊಂಡು ಹೋಗ್ತಿದ್ರು. ಆ್ಯಂಡ್ ಐ ವಾಸ್ ಅ ಲಿಟ್ಲ್ ಇನ್ಕ್ಲೈನ್ ಟುವರ್ಡ್ಸ್ ಸ್ಪಿರಿಚುಯಾಲಿಟಿ ವಿದೌಟ್ ಮೈ ನಾಲೆಡ್ಜ್. ಅದು ನನಗೆ ಗೊತ್ತಿಲ್ಲ. ಅದು ಬಹುಶಃ ನಾನು ನೋಡಿದ ಸಿನಿಮಾಗಳ ಪ್ರಭಾವ ಇರಬೇಕೇನೋ, ಅಥವಾ ನಾನು ಯೋಗ ಕ್ಲಾಸ್ ಮಾಡಿದಂಥ ಪ್ರಭಾವ. ದೊಡ್ಡ ಮಾಮನ ಹಾಡು ದಿನ ಬೆಳಗ್ಗೆ ಆದರೆ 7 ಗಂಟೆಗೆ ಸ್ಟಾರ್ಟ್ ಆಗ್ತಿತ್ತು. ಟೇಪ್ ರೆಕಾರ್ಡರ್ ಆನ್ ಮಾಡಿಬಿಟ್ರೆ ನಮ್ಮ ತಂದೆ, ಅದರಲ್ಲಿ ಎಲ್ಲ ಅಯ್ಯಪ್ಪ ಸ್ವಾಮಿ ಹಾಡು, ರಾಘವೇಂದ್ರ ಸ್ವಾಮಿ ಹಾಡು, ಶ್ರೀರಾಮಚಂದ್ರನ ಮೇಲೆ ಹಾಡು, ಆಂಜನೇಯನ ಮೇಲೆ ಹಾಡು, ಎಲ್ಲ ಹಾಡುಗಳು ಓಡ್ತಾ ಇರ್ತಿತ್ತು. ಸೊ ಮೇ ಬಿ ಅದ್ರ ಎಫೆಕ್ಟ್ ಇರ್ಬೋದೋ ಏನೋ. ಆ್ಯಂಡ್ ಐ ಪ್ರಿಫರ್ ಟು ಬಿ ಇನ್ ಅ ಸರ್ಟನ್ ಸಬ್ಕಾನ್ಷಿಯಸ್ಲಿ ಪೀಸ್ಫುಲ್ ಸ್ಟೇಟ್ ಆಫ್ ಮೈಂಡ್. ಓಕೆ. ಸೊ ಪ್ರತಿಯೊಂದು ಮನೆಯಲ್ಲೂ ಮೊದಲ ಗುರು ತಾಯಿನೇ, ಜೊತೆಗೆ ದೇವರು ತಂದೆ. ಇಲ್ಲಿವರೆಗೆ ಅಪ್ಪ ಅಮ್ಮನಿಂದ ಸಿಕ್ಕಿರೋ ಬೆಸ್ಟ್ ಕಾಂಪ್ಲಿಮೆಂಟ್, ಬೆಸ್ಟ್ ಅಡ್ವೈಸ್ ಇಬ್ಬರಿಂದಾನು ಏನು? ನಮ್ಮಮ್ಮ ಭಾಳ ಮುಗ್ಧರು. ಅವ್ರಿಗೆ ಅಡ್ವೈಸ್ ಕೊಡಬೇಕು ಅನ್ನೋ ಥರ ಎಲ್ಲ ಹೇಳಿ ಕೊಡೋದೆಲ್ಲ ಗೊತ್ತಿಲ್ಲ ನಮ್ಮಮ್ಮಗೆ. ಅವರು ನಮ್ಮನ್ನು ನಡೆಸ್ಕೊಂಡು ಬಂದಿದ್ದ ರೀತಿಯಲ್ಲೇ ನಾವು ಅರ್ಥ ಮಾಡ್ಕೊಂಡಿರೋದು ಉಂಟಷ್ಟೇ. ಅಂದರೆ ಅವ್ರಿಗೆ ಏನಪ್ಪ ಅಂದರೆ, ಈಗ ಮನೆಗೆ ಬಂದಾಗ ಸ್ವಲ್ಪ ಕ್ಲೀನಾಗಿರುವಂಥದ್ದು, ಆಮೇಲೆ ಹೊರಗಡೆ ಎಲ್ಲರೂ ಹೋಗ್ಬೇಕಾರೆ ನಮಸ್ಕಾರ ಮಾಡ್ಕೊಂಡು ಹೋಗೋವಂಥದ್ದು, ಇದೆಲ್ಲ ಅಮ್ಮ ನೋಡ್ಕೋತಾ ಇದ್ದಾರೆ. ಇನ್ನು ನಮ್ಮ ತಂದೆ ಹೇಳ್ಕೊಡ್ತಾ ಇದ್ದಿದ್ದು, ಶತ್ರುಗೂ ಕೆಟ್ಟದನ್ನು ಬಯಸ್ಬೇಡ, ಆಮೇಲೆ ನೀನು ಸಕ್ಸಸ್ನ ಎಷ್ಟು ಚೆನ್ನಾಗಿ ನಂದು ಅಂತ ತೊಗೋತೀಯೋ, ಫೇಲ್ಯೂರ್ನು ಕೂಡ ಅಷ್ಟೇ ಚೆನ್ನಾಗಿ ನಂದು ಅಂತ ಸ್ವೀಕಾರ ಮಾಡು. ಇದು ನಾನು ಹೇಳ್ತಿರಲಿಲ್ಲಪ್ಪ, ಇದು ನಮ್ಮ ಭಾವ ಹೇಳ್ತಿದ್ರು ಅಂತ ದೊಡ್ಡ ಮಾಮ ಹೇಳ್ತಿದ್ರಂತ ಅದನ್ನು. ಸೊ ಇಂಥ ವಿಚಾರಗಳೆಲ್ಲ ನಮಗೆ ಹೇಳ್ತಾ ಇದ್ರು. ಸೊ ನನಗೆ ಸಿಕ್ಕಿರೋ ಒನ್ ಆಫ್ ದ ಬೆಸ್ಟ್ ಅಡ್ವೈಸಸ್ ಅದೇ ಅಂತ ಕಾಣುತ್ತೆ. ಚಿನ್ನಾರಿ ಮುತ್ತ ಮೊದಲನೇ ಸಲ ಅಮ್ಮ ನೋಡಿದಾಗ ಅಮ್ಮನ ರಿಯಾಕ್ಷನ್ ಏನಿತ್ತು? ಅಯ್ಯೋ, ಅವರೆಲ್ಲ ನಾಗಿಣಿ ಬರಣ ಆಂಟಿ ಮೇಲೆ ಕೋಪ ಮಾಡ್ಕೊಂಬಿಟ್ಟಿದ್ರು. ಏಕೆ ಹಿಂಗೆಲ್ಲ ಬೈತೀರ ನಮ್ಮ ಮಗನ ನೀವು ಅಂತ. ಅಂದರೆ ಏನೋ ಬೇವರ್ಸಿನೋ ಅಂತ ಏನೋ ಬೈತಾರೆ. ನಮ್ಮ ಅಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ಟಿದ್ರು ಪ್ರೀಮಿಯರ್ ಶೋಗೆ. ಅವರು ಏನಮ್ಮ ನೀನು ಹಂಗೆ ಅಂದ್ಬಿಟ್ಟಲ್ಲ ನನ್ನ ಮಗನ ಅಂತ ಹತ್ಕೊಂಡು, ಅಯ್ಯೋ ಆಯ್ತು ಬಿಡಮ್ಮ ಅಂತ ನಾವು ತುಂಬ ಖುಷಿಪಟ್ರು ಎಲ್ಲ. ಅಂದರೆ ನಮ್ಮ ಇಡೀ ಫ್ಯಾಮಿಲಿ ಎಷ್ಟರ ಮಟ್ಟು ಖುಷಿ ಪಟ್ಬಿಟ್ರು ಅಂದರೆ, ಅಷ್ಟು ಜನರ ಆಶೀರ್ವಾದ ನನಗಿದೆ. ನನಗಷ್ಟು ಜನರ ಆಶೀರ್ವಾದ ಇದೆ. ಐ ಆಮ್ ಸೋ ಹ್ಯಾಪಿ. ಅದು ಎಲ್ರಿಗೂ ಸಿಗಲ್ಲ. ವಂಡರ್ಫುಲ್. ಸಿನಿಮಾ ಮಾಡ್ತಾ ಇದ್ದ ವಿಜಯ್ ರಾಘವೇಂದ್ರ ಅವ್ರನ್ನ ನಾವು ಬಿಗ್ ಬಾಸಲ್ಲಿ ನೋಡ್ತೀವಿ. ಒಂದೊಂದು ಏಕದಮ್ ಒಂದು ಶಿಫ್ಟು. ವಿ ವರ್ ಲೈಕ್, ಓಕೆ, ವಿಜಯ್ ರಾಘವೇಂದ್ರ ಬಿಗ್ ಬಾಸಲ್ಲಿದ್ದಾರೆ. ಆಮೇಲೆ ಅದು ಜನರನ್ನು ಸೆಳೆಯೋದಕ್ಕೂ ಒಂದು ಮುಖ್ಯ ಕಾರಣ ಆಯಿತು, ವಿಜಯ್ ರಾಘವೇಂದ್ರ ಬಿಗ್ ಬಾಸಲ್ಲಿದ್ದಾರೆ ಅಂತ. ಅಲ್ಲಿ ನೀವು ಆಡಿದ್ದು ನೋಡಿದ್ವಿ, ಕೋಪ ಮಾಡ್ಕೊಂಡಿದ್ವಿ, ವಿಜಯ್ ರಾಘವೇಂದ್ರ ಹೆಂಗೆ ಸಿಡಿಬಹುದು ಅನ್ನೋದನ್ನು ನಾವು ನೋಡಿದ್ವಿ, ನಕ್ಕಿದ್ದು ನೋಡಿದ್ವಿ, ದುಃಖ ಮಾಡ್ಕೊಂಡಿದ್ದು ನೋಡಿದ್ವಿ. ಹೀಗಿತ್ತು ಜರ್ನಿ. ಶುರುವಾಗಿದ್ದು ಹೆಂಗೆ ಬಿಗ್ ಬಾಸ್ಗೆ ಹೋಗಬೇಕು ಅಂತ? ಯೂಶ್ವಲಿ ಸ್ವಲ್ಪ ಯೋಚನೆ ಮಾಡ್ತಾರೆ ಬಿಗ್ ಬಾಸಿಗೆ ಹೋಗಬೇಕು ಅಂದರೆ. ಇಲ್ಲ, ನಮಗೆ ವಿದೌಟ್ ಮೈ ನಾಲೆಡ್ಜ್ ನನಗೆ ಐ ಆಮ್ ಸಾರಿ, ನನಗೆ ರಿಪ್ಪನ್ ಸ್ವಾಮಿ ನೆನಪಾಗ್ತಿದೆ. ಯಾಕೆ ಅಂದರೆ, ರಿಪ್ಪನ್ ಸ್ವಾಮಿ ಸಿನಿಮಾದ ಎಲ್ಲರೂ ಹೇಳೋ ಹಾಗೆ ಒಬ್ಬ ಕಟುಕ, ಅವನಿಗೊಬ್ಳು ಸುಂದರವಾದ ಹೆಂಡತಿ ಇದ್ಲು, ಈ ಥರ ಇರ್ತಾನೆ ಅಂತ ಹೇಳಿದಾಗ, ಯಾಕಂದರೆ ನಾನು ನಿಜ ಜೀವನದಲ್ಲಿ ಆ ಥರ ಇದ್ದವನೇ ಅಲ್ಲ. ರಿಪ್ಪನ್ ಸ್ವಾಮಿ ನನಗೆ ಆ ಥರ ಇರೋ ಅವಕಾಶ ಬಂತು. ಅದು ಹಂಗಾಗಿ ನನಗೆ ಆ ಕಾಂಟ್ರಾಸ್ಟಿಂದ ನೆನಪಾಗ್ಬಿಡ್ತು ಬಿಗ್ ಬಾಸ್. ಯಾಕಂದರೆ ತುಂಬ ಕಷ್ಟದಲ್ಲಿದ್ದೆ ಅವಾಗ. ತುಂಬ ಕಷ್ಟ ಅಂದರೆ ಮುಂದೊಂದು ತಿಂಗಳು ಹೇಗೆ ಅನ್ನೋ ಥರ ಯೋಚನೆ ಮಾಡೋ ಸಂದರ್ಭ ಅದು. ಅಂದರೆ ಇವಾಗ ಸಾಮಾನ್ಯ ಜನರಿಗೆ ಏನನ್ಸುತ್ತೆ, ವಿಜಯ್ ರಾಘವೇಂದ್ರ ಅವ್ರಿಗೆ ಅಂತ ಕಷ್ಟ ಬರೋಕ್ಕೆ ಸಾಧ್ಯನಾ ಅಂತ. ನಿಮಗೇನ್ರಿ, ನಿನಗಾಗಿ ಅಂತಾರೆ. ನಿನಗಾಗಿ ಆಗಿದ್ದು 8 ವರ್ಷದಿಂದ ಕಣಪ್ಪ, 10 ವರ್ಷದಿಂದ. ಆವಾಗ ನನ್ನ ಮಗಂಗೆ ಇನ್ನೂ ಒಂದು 4 ವರ್ಷ 5 ವರ್ಷ. ಸೊ ಒಂಥರ ತುಂಬ ಹಿಂಸೆ ಆಗ್ತಿತ್ತು. ಎಲ್ಲೂ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ. ಸಡನ್ನಾಗಿ ಒಂದೊಂದ್ಸಲ ಸಿಟ್ಟು ಬಂದುಬಿಡ್ತಾ ಇತ್ತು. ಯಾವುದೋ ಸಿಟ್ಟನ್ನ ತೊಗೊಂಡು ನನ್ನ ಮಗನ ಮೇಲೆ ಹಾಕ್ಬಿಡ್ತಾ ಇದ್ದೆ. ಅವ್ನಿಗೊಂದ್ಸಲ ಹೊಡೆದ್ಬಿಟ್ಟಿದ್ದೆ. ಹೊಡೆದ್ಬಿಟ್ಟು ಏನು ಮಾಡಿದೆ, ನನಗೆ ತಡಿಲಾರದೆ ನಾನು ಬಾತ್ರೂಮಲ್ಲಿ ಹೋಗಿ ಅಳಕ್ಕೆ ಸ್ಟಾರ್ಟ್ ಮಾಡಿದೆ. ಅಳ್ತಾ ಇರ್ಬೇಕಾದ್ರೆ ನನ್ನ ಹೆಂಡತಿ ಬಂದ್ಬಿಟ್ಲು ಒಳಗೆ. ಹೆಂಡತಿ ಬಂದ್ಬಿಟ್ಟು ಕೇಳಿದೆ, ಏನಾಗ್ತಿದೆ, ವಾಟ್ ಹ್ಯಾಪನ್, ಏನಾಯ್ತು ನಿಮಗೆ? ನನಗೆ ಏನು ಮಾಡಿದೆ, ನನಗೆ ತಡಿಯೋಕ್ಕಾಗಲಿ, ನನಗೆ ಗೊತ್ತಾಗ್ತಿಲ್ಲ ಚಿನ್ನ ಅಂತ ಬಾತ್ರೂಮ್ ಕನ್ನಡಿನೇ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ. ಆವಾಗಗಳು ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಿ, ಎಲ್ಲರೂ ಏನು ಹೇಳ್ತಾರೆ, ಎಲ್ಲರೂ ನೀವು ತುಂಬ ಪೇಷಂಟ್ ಅಂತ ಹೇಳ್ತಾರೆ, ನೀವು ತುಂಬ ತಾಳ್ಮೆಯಿಂದ ಇರ್ತೀರ, ನೀವು ತುಂಬ ಪಾಸಿಟಿವ್ ಅಂತ ಹೇಳ್ತಾರೆ, ಬಟ್ ಯಾಕೆ ಈ ಥರ ವೈ ಆರ್ ಯು ಗಿವಿಂಗ್ ಅಪ್ ಲೈಕ್ ದಿಸ್? ವಾಟ್ ಹ್ಯಾಪನ್ಡ್ ಅಟ್ ದಟ್ ಟೈಮ್? ಏನಾಗಿತ್ತು ಅಂದರೆ ಸಿನಿಮಾಗಳು ಓಡ್ತಾ ಇರಲಿಲ್ಲ, ಬರೀ ಸೋಲನ್ನೇ ನೋಡ್ತಾ ಇದ್ದೆ. ಆದರೂ ಕೂಡ ಅವಕಾಶ ಕೊಡ್ತಿದ್ರು. ಪಾಪ ಯಾವುದೋ ಒಂದು ಸಿನಿಮಾ ಮಾಡಬೇಕು, ಇವನಿಗೊಂದು ಅವಕಾಶ ಕೊಡೋಣ. ನನ್ನ ಮನೆ ಶಿಫ್ಟ್ ಆದಾಗ ನನ್ನ ಮನೆ ಅಡ್ವಾನ್ಸ್ ಕೊಡೋದಕ್ಕೆ ಸುಮ್ಮನೆ ಒಂದು ಸಿನಿಮಾ ಒಪ್ಕೊಂಡಿದ್ದೆ.
ಯಾಕಂದರೆ ನನಗೆ ಕೈ ಚಾಚಿ ಅಭ್ಯಾಸ ಇಲ್ಲ, ನನಗಾಗಲಿ ನನ್ನ ಹೆಂಡ್ತಿಗಾಗಲಿ ಯಾರ ಹತ್ರನೂ ಕೈ ಚಾಚಿ. ನಮ್ಮ ಕೆಲಸ ನಾವು ಮಾಡೋಣ, ನಮ್ಮ ಜವಾಬ್ದಾರಿ ನಾವು ನೋಡ್ಕೊಳ್ಳೋಣ ಅಂತ ಹೇಳಿ ಅದೇ ಥರ ಮಾಡ್ತೀವಿ. ಸಾಮಾನ್ಯ ಎಲ್ಲರೂ ಜನ ಹೇಗಿರ್ತಾರೋ ಹಾಗೇ ನಾವು ಇದ್ವಿ. ಸೊ ಈ ಟೈಮಲ್ಲಿ ಅದೊಂದು ಇರುತ್ತಲ್ಲ, ಐ ನೀಡ್ ಅ ಲೀಪ್. ಕೆಲಸ ಮಾಡ್ತಾ ಇದ್ದೀನಿ, ಎಲ್ಲ ಪ್ರಾಮಾಣಿಕತೆ ಎಲ್ಲ ಇದೆ, ಬಟ್ ಬೇಕಲ್ಲ ಎಲ್ಲ ಒಂದು ಯಶಸ್ಸು ಬೇಕಲ್ಲ, ದೇರ್ ಶುಡ್ ಬಿ ಸಮ್ ರೂಟ್ ನೋ ಅಂತ. ಅವಾಗ ಇಲ್ದಿರೋ ಟೈಮ್ ಅದು ಸ್ವಲ್ಪ ಕತ್ಲಾಗಿದ್ದಂತಹ ಸಮಯ ಅದು. ಸೊ ಏನಾಯಿತು ಅಂದಾಗ ಅವಳು ಆ ಮಾತು ಹೇಳಿದ ತಕ್ಷಣ ನನಗಿನ್ನೂ ತಡೆಯೋಕ್ಕಾಗಲಿಲ್ಲ. ಮಂಡಿ ಊರಿ ಅವಳು ಕೈ ಹಿಡ್ಕೊಂಡು ಕೆಳಗೆ ಕೂತ್ಕೊಂಡು ಅವಳನ್ನ ತಬ್ಕೊಂಬಿಟ್ಟೆ. ನಾನು ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿ, ನನಗೆ ಗೊತ್ತಾಗ್ತಿಲ್ಲ ಅಂದರೆ ಅವಳು ಹೇಳಿದ್ದು, ತಲೆ ಕೆಡ್ಸ್ಕೊಬೇಡಿ, ನಾನಿದ್ದೀನಲ್ವಾ, ಎಲ್ಲಿ ಹೋಗಿದ್ದೀವಿ, ಇಲ್ಲೇ ಇದ್ದೀವಿ, ಇನ್ನು ಸ್ವಲ್ಪ ವೆಯ್ಟ್ ಮಾಡಿ, ಆಗುತ್ತೆ, ಸರಿ ಹೋಗುತ್ತೆ, ಏನೂ ಚಿಂತೆ ಮಾಡಬೇಡಿ ಅಂತ ಇದ್ಲು. ಹಂಗಂದು ಒಂದು 2 ದಿನಕ್ಕೆ ನನಗೆ ಬಿಗ್ ಬಾಸಿಂದ ಕಾಲ್ ಬರುತ್ತೆ. ಬಿಗ್ ಬಾಸಿಂದ ಕಾಲ್ ಬಂದು ಕೇಳ್ತಾರೆ, ಬಿಗ್ ಬಾಸ್ಗೆ ಬರ್ತೀರಾ ಅಂತ. ನಮ್ಗೆ ಅವಾಗೇನು ಬಿಗ್ ಬಾಸ್ಗೆಲ್ಲ ಯಾರು ಹೋಗ್ತಾರೆ, ಅದೆಲ್ಲ ನಾವು ಮಾಡೋದೆಲ್ಲ ಕೆಲಸ ಅಲ್ಲ ಅದು ಅಂತ. ಬಂದು ನಾನು ಹೆಂಡ್ತಿಗೆ ಕೇಳಿದೆ, ಅವಳು ಏನೋ ಹಂಗೆ ಅಂತಾಳೆ ಅಂತ. ಚಿನ್ನ ಬಿಗ್ ಬಾಸ್ಗೆ ಕರಿತಿದ್ದಾರೆ, ನಾನು ಬರಲ್ಲ ಅಂದ್ಬಿಟ್ಟೆ ಚಿನ್ನ. ಯಾಕೆ ಅಂದ್ಲು. ಶಿ ವಾಸ್ ಮೈ ಬೆಸ್ಟ್ ಕ್ರಿಟಿಕ್. ಬೆಸ್ಟ್ ಕ್ರಿಟಿಕ್. ಯಾಕೆ ಅಂದ್ಲು. ಇಲ್ಲ, ಯಾರು ಹೋಗ್ತಾರೆ ಬಿಗ್ ಬಾಸ್ಗೆ, ಏನು ಮಾಡ್ತಿದ್ದೀರಾ ಇವಾಗ ಅಂದ್ಲು. ಏನಿಲ್ಲ ಚಿನ್ನ ಅದೇ, ಹೋಗಿ ಮತ್ತೆ ಸುಮ್ಮನೆ ಹೋಗಿ ನಿಮ್ಗೊಂದು ಎಕ್ಸ್ಪೋಜರ್ ಸಿಗುತ್ತೆ, ಜನರಿಗೆ ಇನ್ನೂ ಹತ್ತಿರ ಆಗ್ತೀರಾ. ಇಲ್ಲ 100 ದಿನಕ್ಕೆ ಹೋಗ್ಬೇಕಂತೆ ನಾನು. ಅವಳು ಇಮ್ಮಿಡಿಯೇಟ್ ಪ್ರಶ್ನೆನೇ, 100 ದಿನಕ್ಕೆ ಹೋಗ್ತೀರಾ ಅನ್ನೋ ಗ್ಯಾರಂಟಿ ನಿಮಗೇನು ಅಂದ್ಲು. ಹೌದಲ್ವಾ, ನೀವು 6 ವಾರಕ್ಕಂತೂ ಗ್ಯಾರಂಟಿ ಇರ್ತೀರಾ, ಅಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಯಾಕೆ, ಬೇಗ ಬರ್ಬೋದು ನೀವು, ಯಾರು ಗೊತ್ತು, ಹೋಗಿ ಬನ್ನಿ ಅಂದ್ಲು. ಹೌದಾ ಸರಿ. ನನ್ನ ಕಾಳಜಿ ಎಲ್ಲ ಆಕೆ ಮೇಲೆ ಇದ್ದಿದ್ದು. ನಾನು ಹೋದ್ಮೇಲೆ ಅವಳನ್ನ ಯಾರು ಇಲ್ಲಿ ನೋಡ್ಕೋತಾರೆ, ದಟ್ ವಾಸ್ ಹೌ ಐ ವಾಸ್ ಟೇಕಿಂಗ್ ಕೇರ್. ನಾನು ಹಿಂಗೆ ಕಾಪಾಡ್ತಿದ್ದೆ ಅಂತ ನನ್ನ ಭ್ರಮೆ. ಈ ಕ್ಷಣಕ್ಕೆ ನನಗೆ ಗೊತ್ತಾಗ್ತಿದೆ ಅವಳನ್ನ ಕಾಪಾಡ್ತಾ ಇದ್ದಿದ್ದು. ಸೊ ಹೋದ್ವಿ, ಅವಳು ಹೇಳಿದ್ದು ಅಷ್ಟೇ, ನೀವು ಗೆದ್ದು ನೀವು ಗೆದ್ಬಿಟ್ಟು ಬನ್ನಿ, ನೀವು ಗೆಲ್ಲಬೇಕು, ನೀವು ಆಡಬೇಕು, ಇವೆಲ್ಲ ಹೇಳಿಲ್ಲ. ಅವಳು ಅಷ್ಟೇ, ನಮ್ಮ ತಂದೆನೂ ಅಷ್ಟೇ. ನಮ್ಮ ತಂದೆ ಹೇಳಿದ್ರು, ನೋಡಪ್ಪ ನಿನಗೆ ಒಂದಷ್ಟು ವ್ಯಾಲ್ಯೂಸ್ ಕೊಟ್ಟಿದ್ದೀನಿ, ನೀನು ಹೋಗ್ತಿರೋ ಜಾಗ ಒಂದು ಜಾಗ, ಅಲ್ಲಿ ನೀನು ಅದನ್ನು ಬಳಸ್ಕೊಳ್ಳೋವಂಥ, ಅದನ್ನು ಅರ್ಥ ಮಾಡ್ಕೊಳ್ಳೋಂಥ ಸಮಯ ಇದು, ನೀನು ಹೋಗ್ಬಾ ಅಂತ. ನಾನು ಹೆಂಡ್ತಿನೂ ಅದೇ ಹೇಳಿದ್ರು, ಹೋಗಿ ಇದ್ದು ಬನ್ನಿ ಅಂತ ಹೇಳಿದ್ರು. ಸೊ ಅಲ್ಲಿ ಯಾವ ಬಿಗ್ ಬಾಸ್ಗೆ ಹೋದೆ, ಅಲ್ಲೆಲ್ಲ ಆಯಿತು, ಸಿಟ್ಟು ಬಂತು, ಅವೆಲ್ಲ ಆಯಿತು. 10ನೇ ವಾರಕ್ಕೆ ನನಗೆ ಫುಲ್ ಸುಸ್ತಾಗ್ತಿದ್ದು. ನಾನು ಓಕೆ ಸಾಕು, 10 ವಾರ ಆಯಿತು, ನನಗೆ ಯಾಕೋ ಸುಸ್ತಾಗ್ತಿದೆ, ಮೋಸ್ಟ್ಲಿ ನನಗೆ ಆಗಲ್ಲ ಅಂದರೆ ನಾನು ಹೋಗ್ತೀನಿ ಅಂತ. ಬಂದ್ಲು 10ನೇ ವಾರಕ್ಕೆ ಬಂದುಬಿಟ್ಟು, ಏನು ಲೂಸ ನೀವು, ಯಾಕೆ ಚಿನ್ನ, ನನಗೆ ಆಗ್ತಿಲ್ಲ, ನನಗೆ ಸ್ವಲ್ಪ ಸುಸ್ತಾಗ್ತಿದೆ, ನನಗೆ ಆ ಥರ ನಾಟಕ ಮಾಡೋಕ್ಕೆ ಗೊತ್ತಿಲ್ಲ, ನನಗೆ ಆಗಲ್ಲ ಅಂದರೂ ಇರಬೇಕು ಅಂತೆಲ್ಲ ನನಗೆ ಆಗಲ್ಲ. ಸರಿಯಾಗೇ ಇದ್ದೀರಾ, ಕರೆಕ್ಟಾಗಿದ್ದೀರಾ, ಒಂದು ಸ್ವಲ್ಪ ಧೈರ್ಯವಾಗಿರಿ, ಒಳ್ಳೆಯದಾಗುತ್ತೆ ಅಂಥೇಳಿ ಹೋದ್ಲು. ಆಮೇಲೆ ನಾನು ಏನು ಅಲ್ಲಿ ಗೆಲ್ಲೋ ಕೆಲಸ ನಾನೇನು ಮಾಡಿಲ್ಲಮ್ಮ, ನಾನಲ್ಲಿ ಇದ್ದಿದ್ದಷ್ಟೇ. ನಾನು ಇವಾಗಲೂ ಅದನ್ನೇ ಹೇಳ್ತೀನಿ, ನನಗೆ ಗೆಲುವನ್ನು ಕೊಟ್ಟವರೇ ಜನ. ಸುಮ್ಮನೆ ನೋಡಿ ಇಷ್ಟಪಟ್ಟರೆ ಸಾಲದು, ವೋಟ್ ಮಾಡಬೇಕು ಅಂತ ಅರ್ಥ ಮಾಡಿಸಿದ್ದೆ ಅವರು. ನಮ್ಗೆ ಅವಾಗೆಲ್ಲ ಹೊರಗಡೆ ವೋಟಿಂಗ್ ಇದೆ, ಅಲ್ಲಿ ಇಷ್ಟು ಪ್ರಮೋಟ್ ಮಾಡಬೇಕು ಅಂತ ಫಸ್ಟ್ ಸೀಸನ್ ಮಾಡಿದವ್ರಿಗೆ ಯಾರಿಗೂ ಗೊತ್ತಿಲ್ಲ. ಕಾಂಟೆಸ್ಟೆಂಟ್ಸ್, ಚಾನೆಲ್, ಆಡಿಯನ್ಸ್, ಮೂರು ಜನ ಇನ್ನೊಸೆನ್ಸಲ್ಲಿ. ಆ್ಯಂಡ್ ಕನ್ನಡದ ಜನ ಅದನ್ನು ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದನ್ನು ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಅದು ಏನೋ ಒಂದು ಭಾಳ ದೊಡ್ಡ ಪಾಪ್ಯುಲಾರಿಟಿ ಕೊಡ್ತು ನನಗೆ. ಬಟ್ ಪ್ಲೀಸ್ ಲೆಟ್ ಮಿ ರಿಮೈಂಡ್ ಯು, ಇಟ್ ಡಿಡ್ ನಾಟ್ ಮೇಕ್ ಮಿ ಅ ಸ್ಟಾರ್. ಬಿಗ್ ಬಾಸ್ ನನ್ನ ಸ್ಟಾರ್ ಮಾಡಿಬಿಡ್ತು ಅಂತ ನಾನು ಅಂದ್ಕೊಂಡ್ರೆ ಅದು ನನ್ನ ಭ್ರಮೆ ಆಗುತ್ತೆ, ಅದು ತಪ್ಪಾಗುತ್ತೆ. ನಮ್ಮನ್ನ ಸ್ಟಾರ್ ಮಾಡಬೇಕು ಅಂತ ಬಿಗ್ ಬಾಸ್ಗೆ ಅವಕಾಶ ಕೊಡೋದಿಲ್ಲ. ಅಲ್ಲೊಂದು ಕಾರ್ಯಕ್ರಮ ನಡೀತಿದೆ, ಅಲ್ಲಿಂದ ನಿಮಗೊಂದು ಜನರ ಮನಸ್ಸಿಗಿನ್ನ ಹತ್ತಿರ ಆಗುವಂಥ ಅವಕಾಶ, ಅದೊಂದು ಪ್ಲ್ಯಾಟ್ಫಾರ್ಮ್. ಅದು ಯಾರು ಹೇಳ್ಕೋಬೇಕು ಅಂತಂದ್ರೆ ಅಲ್ಲಿ ಹೇಳ್ಕೊಳ್ಳೋಂಥ ಜಾಗ ಅದು. ಯಾರಿಗಾರು ಏನಾರು ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂತ ಹೇಳಿದ್ರೆ, ತಮ್ಮ ಬಗ್ಗೆ ತಾವೇ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಅದ್ಭುತ ಜಾಗ ಅದು. ಸ್ಟಾರ್ಗಳನ್ನ ಮಾಡಲ್ಲ. ಅಲ್ಲಿಂದ ಬಂದ ಮೇಲೆ ನಾನು ಸ್ಟಾರ್ ಆಗಬೇಕೋ ಬೇಡವಾ ಅಂತ ನಾನು ಡಿಸೈಡ್ ಮಾಡಬೇಕು. ಸೊ ಅಲ್ಲಿಂದ ಬಂದ ಮೇಲೂ ಕೂಡ ನನಗೆ ಒಂದು ಆಫರ್ ಬಂದಿಲ್ಲ, ಒಂದೇ ಒಂದು ಆಫರ್ ಬಂದಿಲ್ಲ. ಬಿಗ್ ಬಾಸಿಂದ ಬಂದ ಮೇಲೆ ಒಂದೇ ಒಂದು ಆಫರ್ ಬಂದಿಲ್ಲ. ನಾನು ಯಾರನ್ನೂ ಬ್ಲೇಮ್ ಕೂಡ ಮಾಡೋದಿಲ್ಲ. ಗೊತ್ತಿಲ್ಲ ಯಾಕೆ ಬರಲಿ ಅಂತ ನನಗೆ ಗೊತ್ತಿಲ್ಲ. ಆವಾಗ ನನ್ನ ನಿರ್ದೇಶನದಲ್ಲಿ, ನನ್ನ ಹೆಂಡತಿ ಹೆಸರಿನ ನಿರ್ಮಾಣದಲ್ಲಿ ಮಾಡಿದಂಥ ಸಿನಿಮಾ ಕಿಸ್ಮತ್ ಸಿನಿಮಾ. ಸೊ ಇವ್ರಿಗೇನು ರೀ ಈ ಫ್ಯಾಮಿಲಿ ಚೆನ್ನಾಗಿದೆ, ಇವ್ರಿಗೆ ಲಕ್ಕಿ ಅಂತ ಆಗಲೇ ಹೇಳಿದ್ರಲ್ಲ, ಅವ್ರಿಗೆ ಒಂದು ಸ್ವಲ್ಪ ನಂದೊಂದು ಸ್ಟೋರಿ ಹೇಳಿ ಅವ್ರಿಗೆ ಅಂತ. ದ್ಯಾಟ್ ವಾಸ್ ಶಾಕಿಂಗ್. ಅಂದರೆ ಬಿಗ್ ಬಾಸ್ನ ನಂತರ ಆಚೆ ಹೋದಾಗ ಅಥವಾ ಹಿಂಗಾಗತ್ತಾ ಅದು? ಅಂದರೆ ಅವರು ನಮಗೆ ಕೈಗೆಟ್ಕಲ್ವೇನೋ ಇರ್ಬೋದು. ಇವಾಗ ಕೇಳಿದ್ರೆ ಅವ್ರು ಬೇರೆ ಆಕಾಶದ ಮೇಲೆ ಇರ್ತಾರೆ, ಬೇಡ ಅನ್ನೋ ಥರನೂ ಇರ್ಬೋದು. ಸೊ ಅದು ಯಾರ್ದು ತಪ್ಪೇನಲ್ಲ ಅಲ್ಲ, ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಿದ್ದಾರೆ.
ಆಮೇಲೆ ನಾನು ಹೇಳ್ತಿರೋದು ಇವಾಗ ಇದೆಲ್ಲ ಹೇಳ್ಕೊಂಡೆ ಅನ್ನೋ ಕಾರಣಕ್ಕೆ ನಾನೇನು ಪಡಬಾರ್ದು ಕಷ್ಟಪಟ್ಬಿಟ್ಟಿದ್ದೀನಿ ಅಂತಲ್ಲ. ನೀವು ಕೇಳಿದಕ್ಕೆ ಹೇಳ್ತೇನೆ, ನಾನು ಭಾಳ ಸಾಧಾರಣ ಜೀವನ ಮಾಡಿದ್ದೀನಿ. ಸಾಧಾರಣ ಮನುಷ್ಯನ ಜೀವನ, ಸಾಧಾರಣ ಎಮೋಷನ್ಸು, ಸಾಧಾರಣವಾಗಿ ನನಗೂ ಕಣ್ಣೀರು ಬಂದಿದೆ. ಸಾಧಾರಣವಾಗಿ ನನ್ನ ಹೆಂಡ್ತಿನ ನಾನು ಅಷ್ಟೇ ಪ್ರೀತಿಸ್ತೀನಿ. ಎಲ್ಲರೂ ಅವ್ರವ್ರ ಮನೇಲಿ ಅವ್ರ ಹೆಂಡ್ತಿನ ಅಷ್ಟೇ ಪ್ರೀತಿಸ್ತಾರೆ. ಏನೋ ನನ್ನ ಕಥೆನ ಇವರೆಲ್ಲ ನೋಡಿದ್ರಿಂದ ಓ ಈ ಥರ ಇದೆಯಪ್ಪ ಇವ್ರ ಜೀವನದಲ್ಲಿ ಅಂತ ಅಂದ್ಕೊಂಡಿದ್ದಾರೆ ಅಷ್ಟೇ. ನಾನು ಏನು ಐ ಆಮ್ ನಾಟ್ ಮೇಲಿಂದ ಉದುರ್ದವನೇನಲ್ಲ. ನಾನು ಜೀವನನ ಅರ್ಥ ಮಾಡ್ಕೊಳ್ಳೋ ಅವಕಾಶ ಸಿಕ್ಕಂಥ ಒಂದು ವ್ಯಕ್ತಿತ್ವ ನನ್ನ ಹೆಂಡ್ತಿಲಿತ್ತು. ಶಿ ವಾಸ್ ಲೈಕ್ ದ್ಯಾಟ್. ಶಿ ವಾಸ್ ಲೈಕ್ ದ್ಯಾಟ್. ಸ್ಪಂದನಾ ಹಿಡ್ಕೊಂಡು ಹತ್ತಿದ್ದನ್ನು ನೀವು ಹೇಳಿದ್ರಿ, ಬಾತ್ರೂಮ್ನಲ್ಲಿ ಹತ್ತಿದ್ದನ್ನು ಅಂತ. ಆಮೇಲೆ ಇನ್ನೂ ಒಂದು ಮಾತು ಹೇಳಿದ್ರಿ, ನಾನು ಅವ್ರನ್ನ ಕಾಪಾಡ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇತ್ತು, ಆದರೆ ಆಕೆ ನನ್ನನ್ನು ಕಾಪಾಡ್ತಾ ಇದ್ಲು ಅಂತ ಅನ್ನಿಸ್ತಾ ಇತ್ತು. ಸ್ಪಂದನಾ ಇಲ್ಲದ ಜೀವನ, ವಿಜಯ ರಾಘವೇಂದ್ರ ಅವರ ಜೀವನ ಹೆಂಗೆ ಕಳೀತಿದ್ದಾರೆ? ನೆನ್ನೆಗೆ 2 ವರ್ಷ ಆಯಿತು. ಪೂಜೆ ಮಾಡಿದ್ವಿ, ಎಲ್ಲರೂ ಕರೆದ್ವಿ. ಅಂದರೆ ಇವಾಗ ನಾವು ಬಿಗಿನಿಂಗಲ್ಲಿ ಅದಾದಾಗ ಅಯ್ಯೋಯ್ಯೋ ಏನಪ್ಪ ಅನ್ನೋ ಥರ ಎಲ್ಲರೂ ಹೇಳಿದಾಗ ನಾನು ಎಲ್ರಿಗೂ ಸಮಾಧಾನ ಮಾಡ್ತಿದ್ದೆ. ಇರಿ ಸುಮ್ಮನೆ ಮುಂದಕ್ಕೆ ಏನು ನೋಡೋಣ, ಇರಿ ಇವಾಗ ಏನು ಮಾಡೋಕ್ಕಾಗುತ್ತೆ, ಜೀವನ ಪ್ರಶ್ನೆ ಮಾಡಬಾರ್ದು. ನಾನು ಅದನ್ನು ಅರ್ಥ ಮಾಡ್ಕೊಂಡವನು. ಯಾವುದೇ ಕಾರಣಕ್ಕೂ ಜೀವನ ಪ್ರಶ್ನೆ ಮಾಡಬಾರ್ದು ನಾವು. ಯಾಕಂದರೆ ಪ್ರಶ್ನೆ ಮಾಡಿದ್ರೆ ಜೀವನ ಕೊಡೋ ಉತ್ತರ ಅರ್ಗಿಸ್ಕೊಳ್ಳೋ ಶಕ್ತಿ ನಮ್ಮಲ್ಲಿರೋದಿಲ್ಲ. ಇದಾಗಿದೆ ಅಂದರೆ ಈಗ ಆಯಿತು, ಮುಂದಕ್ಕೆ ಏನಾರ ಮಾಡು ನೀನು ಅನ್ನೋ ಥರ ಇರ್ಬೋದು. ನನ್ನನ್ನು ತಯಾರಿ ಮಾಡಿದಂಥ ರೀತಿ ಸ್ಪಂದನ ಅದೇನೋ ಅದು ಯಾವ ಪ್ರೇರಣೆ ಇತ್ತು ಏನೋ ಗೊತ್ತಿಲ್ಲ, ನನ್ನ ಥರ ತಯಾರು ಮಾಡಿಬಿಟ್ಬಿಟ್ಲು. ಅಂದರೆ ಇದು ಜೀವನ, ಇದು ಜೀವನ, ಇದು ಈ ಥರ ಕಾಣುತ್ತೆ, ಇದು ಈ ಥರ ಕಾಣುತ್ತೆ, ಇದು ಈ ಥರ ವಾಸ್ತವ ಇದು ಅನ್ನೋ ಥರ ಎಲ್ಲ ಹೇಳಿದಾಗ ನನಗೆ ಅಷ್ಟು ಅರ್ಥ ಆಗ್ತಿರ್ಲಿಲ್ಲ. ಏನಪ್ಪ ನನಗೆ ಭಾಳ ಗೊತ್ತು ಅಂತ ಅಂದ್ಕೊಂಡಿದ್ದವನು ನಾನು. ಇತ್ತೀಚೆಗೆ ಬರ್ತಾ ಬರ್ತಾ ಹೌದಲ್ವಾ, ಕರೆಕ್ಟು ಚಿನ್ನ, ನೀನೇ ಕರೆಕ್ಟು ಅಂತ ನಾನು ಅವಳಿಗೆ. ಸೊ ಮನೇಲಿದ್ದಾಗಲೂ ಕೂಡ ದೇರ್ ಇಸ್ ಅನ್ ಎಂಪ್ಟಿನೆಸ್, ಒಂದು ಖಾಲಿತನ ಇದ್ದೇ ಇದೆ. ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಗುತ್ತೆ. ಆದರೆ ನನ್ನ ಒಂದು ಕಾನ್ಸ್ಟೆಂಟ್ ಕಮ್ಯುನಿಕೇಷನ್ ಇರುತ್ತೆ. ಏನೋ ಒಂದು ಸಂಪರ್ಕ, ಒಂದು ಮಾತುಕತೆ, ಒಂದು ನಗು ಇರುತ್ತೆ. ಯಾವಾಗಲೂ ಒಂದು ಸಲ ತುಂಬ ಸಂಕಟ ಆದಾಗ ಒಂದು ಸಲ ನೋಡ್ತೀನಿ, ಆವಾಗ ನನಗನ್ಸುತ್ತೆ ಓಕೆ ಇದಾಳೆ ಅಂತ. ಆಮೇಲೆ ಯಾವಾಗಲಾರು ಒಂದು ಸಲ ಕನಸಲ್ಲಿ ಬರೋದು. ಐ ಹ್ಯಾವ್ ಬೀನ್ ಗೆಟಿಂಗ್ ಬ್ಯೂಟಿಫುಲ್ ಡ್ರೀಮ್ಸ್, ಟಚ್ ವುಡ್. ದೇವರು ಆಶೀರ್ವಾದ ಮಾಡ್ದಂಗೆ ಒಳ್ಳೊಳ್ಳೆ ಕನಸಲ್ಲಿ ಭಾಳ ಚೆನ್ನಾಗಿ ಬರ್ತಾಳೆ, ನಗ್ತಾ ಇರ್ತಾಳೆ. ಎಲ್ಲರೂ ನೋಡಿದಾಗ ಇಷ್ಟಪಡ್ತಿದ್ದೆ ಅದನ್ನು. ಮೌನದಲ್ಲಿ ಒಂದು ನಗು ಇರ್ತಿತ್ತು. ಸೊ ನಾನು ನನ್ನ ಮಗ ಕೂತ್ಕೋತೀವಿ, ಯಾವಾಗಲಾರು ಒಂದು ಒಳ್ಳೆ ಮೆಮೊರಿ ಸ್ಪಂದನ ಬಗ್ಗೆ ಮಾತಾಡ್ತೀವಿ. ಫ್ರೆಂಡ್ಸ್ನ ಕರಿತೀನಿ, ಅವ್ರು ಬರ್ತಾರೆ, ಒಳ್ಳೊಳ್ಳೆ ನೆನಪುಗಳನ್ನ ಹಂಚ್ಕೋತಾರೆ. ದುಃಖ ಖಂಡಿತ ಆಗಲೇಬೇಕಲ್ಲ. ನಾನು ನಮ್ಮ ಮಾವನಿಗೆ, ನಮ್ಮ ಅತ್ತೆಗೆ, ನಮ್ಮ ತಂದೆ ತಾಯಿ, ನನ್ನ ಮಗ ಹೆಚ್ಚು ಹೇಳ್ಕೊಳ್ಳೋದಿಲ್ಲ, ಇಂಟ್ರೋವರ್ಟ್. ನಾನು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದಾನೆ. ಅವ್ನು ಇನ್ಫ್ಯಾಕ್ಟ್ ನನ್ನೇ ಯಾವಾಗಲಾರ ಕೇಳ್ತಾ ಇದ್ದ, ಸುಮ್ಮನೆ ಇರ್ತಿದ್ದಾಗ ನಾನು ಏನು ಅನ್ನೋನು, ನಾನು ಏನಿಲ್ಲ ಅಂದರೆ ಓಕೆ ಆ ಥರ ಕೂಸೋದು. ಸೊ ಜಸ್ಟ್ ಸ್ಪಂದನಾ ನಿಮಗೋಸ್ಕರ ನಿಮ್ಮ ಮಗನ್ನ ಗಟ್ಟಿ ಮಾಡಿ ಹೋಗಿದ್ದಾರೆ. ಅದು ಆ ಥರ ಗಟ್ಟಿ ಅವಳು. ಶಿ ವಾಸ್ ವೆರಿ ವೆರಿ ಇಂಟೆನ್ಸ್. ಹೆಂಗಿದ್ರು? ಚುಲ್ಬುಲಿ ಇದ್ರಾ? ಇಂಟ್ರೋವರ್ಟ್ ಇದ್ರಾ? ಇಂಟ್ರೋವರ್ಟೇ. ಶಿ ವಾಸ್ ಅ ಟೆರಿಫಿಕಲಿ ಇಂಟ್ರೋವರ್ಟೆಡ್ ಪರ್ಸನ್. ಬಟ್ ಸ್ನೇಹಿತರ ಜೊತೆ ಇದ್ದಾಗ, ಫ್ಯಾಮಿಲಿ ಜೊತೆ ಇದ್ದಾಗ ಭಾಳ ತರಲೆ, ಭಾಳ ಅಂದರೆ ತೀವ್ರತೆ, ಅಷ್ಟೊಂದು ತರಲೆಗಳು ಮಾಡೋದು. ಹೊರಗಡೆ ಬಂತು ಅಂದರೆ ಮೌನಗೌರಿ, ಮಾತಾಡಲ್ಲ ಅಂದರೆ ನಾನು ಮಾತಾಡಲ್ಲ, ನನಗೆ ಬೇಡ, ನನಗೆ ಮಾತು ಬೇಡ ಅಂದರೆ ಆಕೆಗೆ ಅಟೆನ್ಷನ್ ಇಷ್ಟ ಆಗ್ತಿರ್ಲಿಲ್ಲ. ಅಟೆನ್ಷನ್ ಬೇಡ, ನಾವಾಯಿತು, ನಮ್ಮ ಫ್ಯಾಮಿಲಿ ಆಯಿತು. ಮಂಗಳೂರು ಕುಡ್ಲ ಅಂದರೆ ಆ ಥರ ಹೆಮ್ಮೆ. ಅಯ್ಯೋಯ್ಯೋ, ತುಳುವವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಆ ಮುಖ ಅರಳೋಗ್ತಾ ಇತ್ತು, ಕಣ್ಣು ಇಷ್ಟು ಫಳ ಅಂತ ಉಳಿಯೋದು ಕೊರಗಜ್ಜನ ಬಗ್ಗೆ ಮಾತಾಡಬೇಕಾದ್ರೆ. ಸೊ ಶಿ ವಾಸ್ ಅ ಸೆಲೆಬ್ರೇಷನ್ ಆ್ಯಂಡ್ ಶಿ ಸ್ಟಿಲ್ ಇಸ್ ಅ ಸೆಲೆಬ್ರೇಷನ್. ವಿ ಕೀಪ್ ಸೆಲೆಬ್ರೇಟಿಂಗ್ ಹರ್. ಅದು ಆ ಥರನೇ ಇರಬೇಕು ಅಂತ ನನ್ನ ಆಸೆ. ಹೆಚ್ಚು ಅದ್ರ ಬಗ್ಗೆ ಮಾತಾಡಿದಾಗ ಹೆಚ್ಚು ಖಂಡಿತ ಭಾವುಕ ಆಗ್ತೀನಿ. ಆದರೆ ಎಲ್ಲೋ ಒಂದು ಕಡೆ ಶಿ ವಾಸ್ ವೆರಿ ಪ್ರಾಕ್ಟಿಕಲ್ ಆಲ್ಸೋ, ಭಾಳ ಪ್ರಾಕ್ಟಿಕಲ್. ಮತ್ತು ಅವಳು ನೆನಪಾದಾಗಲೇ ನಾನು ಸ್ವಲ್ಪ ಅದನ್ನು ಕಡಿಮೆ ಆಗುತ್ತೆ. ಓಕೆ, ಇಲ್ಲಿ ಕಣ್ಣೀರು ಹಾಕೋದು ಬೇಡ ಅಂತ. ಯಾವಾಗಲಾರು ನನಗೆ ಅಳಬೇಕು ಅನ್ಸ ನಾನು ಖಂಡಿತ ಅಳ್ತೀನಿ. ನಾನು ನಿಜವಾಗ್ಲೂ ಅಳಬೇಕು ಅಂತ ಅನ್ಸಿದ್ರೆ ಒಂದು ಕಡೆ ಎಲ್ಲ ಕೂತಾಗ ಯಾವುದೋ ಒಂದು ಸಂದರ್ಭ ನನಗೆ ಅಳು ಬಂದು ನಾನು ಹತ್ಬಿಡ್ತೀನಿ. ಐ ವಾಂಟ್ ಟು ಎಂಬ್ರೇಸ್ ದ್ಯಾಟ್ ಫೀಲಿಂಗ್. ಅದೊಂದ್ಸಲ ಒಂದ್ಸಲ ನಮ್ಮಲ್ಲಿ ಏನಂತಾರೆ, ಒಂದ್ಸಲ ನಮ್ಮನ್ನು ಆವರಿಸ್ಕೊಂಡು ಹೋಗಬೇಕು. ಆವಾಗಲೇ ಅದ್ರ ಬೆಲೆ ನಮಗೆ ಗೊತ್ತಾಗೋದು.
ತುಳು ಕಲಿಸಿದ್ರಾ? ಆ ಪೂರಾ ತುಳು ಪಾತಿರ್ಬೇಕು. ಓ ಯಾರು ಓಕೆ. ಯಾರು ಮಾತಾಡ್ಸೋಕೆ ಸ್ಟಾರ್ಟ್ ಮಾಡಿದ್ರೆ ಅವರು ಇವ್ರು ಮಂಗಳೂರವರೇ ಇರಬೇಕು ಅಂತ ಅನ್ಕೋತಾರೆ. ಆ ಥರ ಮಾತಾಡ್ತೀನಿ. ಓ ತುಂಬ ಖುಷಿಯಾಗಿ ತುಳುವಲ್ಲಿ ಏನು ಹೇಳ್ತಿದ್ರಿ ನಿಮ್ಮ ಸ್ಪಂದನಾಗೆ? ನನ್ನ ಹತ್ರ ಅವಳು ತುಳು ಮಾತಾಡ್ತಿರ್ಲಿಲ್ಲ. ನನ್ನ ಫಸ್ಟು ತುಳು ಕಲಿಸ್ಬೇಕಾದ್ರೆ ತುಂಬ ಮೀನಾಮೇಷ ಎಣಿಸ್ತಾ ಇದ್ಲು. ಈ ಅಪ್ಪನ ತುಳು ಕಲಿಸ್ಬಿಟ್ರೆ ನಾವು ಭಯದೆಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅಂತ. ಆಮೇಲೆ ಅನಿವಾರ್ಯತೆಯಿಂದ ತುಳು ಕಲ್ತಿದ್ದು ನಾನು. ಇವಾಗ ಬೆಳ್ತಂಗಡಿಗೆ ಹೋದ್ರೆ ನಮ್ಮ ಅಜ್ಜಿ ಒಬ್ರು ಇದ್ರು, ಮಲ್ಲಮ್ಮ ಅಂತ ಅಜ್ಜಿ. ಅವ್ರಿಗೆ ತುಳು ಬಿಟ್ಟು ಬೇರೆ ಭಾಷೆ ಗೊತ್ತಿಲ್ಲ. ಈಗ ನಮಗೆ ಕನ್ನಡ ಬಿಟ್ಟು ತುಳು ಗೊತ್ತಿಲ್ಲ. ಸೊ ಆಮೇಲೆ ಅಲ್ಲಿ ಮನೆಯಲ್ಲಿ ಕಸಿನ್ಸ್ ಮನೆಗೆ ಹೋದಾಗ, ಬೆಳ್ತಂಗಡಿಗೆ ಹೋದಾಗ ಭಾಷೆ ಕೇಳಿ 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 ಇವಳು ಮಾತಾಡಿದ ಒಂದೊಂದು ಇದ್ರ ಅರ್ಥ ಏನು, ಅದರ ಅರ್ಥ ಏನು, ಅದನ್ನ ಹೆಂಗೆ ಹೇಳ್ಬೇಕು, ಇದನ್ನ ಹೆಂಗೆ ಹೇಳ್ಬೇಕು ಅಂತ ಆಮೇಲೆ ತುಳು ನಾನು ಸ್ಟಾರ್ಟ್ ಮಾಡಿಬಿಟ್ಟೆ. ಓ ಕ್ವಿಕ್ ಲರ್ನರ್ ನೀವು ಹಾಗಾದರೆ? ಮೇ ಬಿ. ನಮಗೂ ಆ್ಯಕ್ಚುಲಿ ಸ್ಪಂದನ ಸುದ್ದಿ ಬಂದಾಗ ವಿ ವರ್ ಇನ್ ಶಾಕ್. ಯಾಕಂದರೆ ನಾವು ಸ್ಯಾಂಡಲ್ವುಡ್ನಲ್ಲಿ ಬಹಳ ಆಯ್ದ ಜೋಡಿಗಳನ್ನು ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲರೂ. ಅಂದರೆ ಅವರನ್ನು ನೋಡಿದ್ರೆ ಖುಷಿ ಆಗುತ್ತೆ, ಅಬ್ಬಾ ಗಂಡ ಅಂದರೆ ಹಿಂಗಿರಬೇಕು, ಹೆಂಡತಿ ಅಂದರೆ ಹಿಂಗಿರಬೇಕು, ಕುಟುಂಬ ಅಂದರೆ ಹೀಗಿರಬೇಕು ಅಂತ. ವೆನ್ ವಿ ಹರ್ಡ್, ನಮಗೆ ಸುದ್ದಿ ಬಂದಾಗ ಫಸ್ಟ್ ಆಫ್ ಆಲ್ ನಂಬೋದಕ್ಕೆ ಯಾರೂ ರೆಡಿ ಇರಲಿಲ್ಲ. ಬಟ್ ಎಂಡ್ ಆಫ್ ದ ಡೇ ದಟ್ ವಾಸ್ ದ ರಿಯಾಲಿಟಿ. ಒಂದೊಂದು ನೆನಪುಗಳು ನಿಮಗೆ ಜೀವನದಲ್ಲಿ ಅಂತಿಮ ಭಾಗದವರೆಗೂ, ಜೀವನದ ಕೊನೆ ಕ್ಷಣದವರೆಗೂ ಉಳಿಯುತ್ತೆ. ಬಟ್ ಸ್ಪಂದನ ಕೊನೆ ಬಾರಿ ನಿಮ್ಮ ಜೊತೆ ಮಾತಾಡಿದ್ದು ಏನು ಹೇಳಿದರು? ಡೆಫಿನೆಟ್ಲಿ ಅದೊಂದು ಸ್ವೀಟ್ ಮೂಮೆಂಟ್ ಇರಬೇಕಿತ್ತು. ಹೌದು. ಹೊರಡೋಕ್ಕೆ ಮುಂಚೆ ನಾವು ಮನೇಲಿ ಎಲ್ಲ ಇನ್ನೇನು ಏರ್ಪೋರ್ಟ್ಗೆ ಹೊರಡಬೇಕಿತ್ತು. ಆವಾಗ ಏರ್ಪೋರ್ಟಿಗೆ ರೆಡಿಯಾಗಿ ಬಂದಳು. ಆಮೇಲೆ ನನ್ನ ಮಗ ವಾಟ್ ಆರ್ ಯು ವೇರಿಂಗ್ ಅಂತ ಯಾವುದೊಂದು ಬಟ್ಟೆ ಹಾಕ್ಕೊಂಡಿದ್ಲು ಅವಳು. ನಾನು ವೈ ವಾಟ್ಸ್ ರಾಂಗ್ ಅಂತ, ನಾನು ಡೋಂಟ್ ವೇರ್ ದಿಸ್ ಅಂತ. ಏಯ್ ನನ್ನ ಹೆಂಡ್ತಿಗೆ ನೀನೇನು ಹೇಳೋದು, ಬಡ್ಡಿ ಮಗನ ಅವಳು ಏನು ಬೇಕು ಹಾಕೋದವಳು ಸುಮ್ಮನಿರೋ ಅಂತ. ನೋ ಡ್ಯಾಡಿ ದಟ್ಸ್ ನಾಟ್ ನೈಸ್ ಅಂತ. ಆಮೇಲೆ ಅವನು ಹೋಗೋದು ಯಾವುದೋ ಬಟ್ಟೆ ಕೊಟ್ಟು ಅವಳು ಅದನ್ನು ಹಾಕ್ಕೊಂಡು ಅವಳು ಹೊರಟು ವಿಶ್ ಮಾಡಿದ್ದು. ಸೊ ಆಲ್ ದೀಸ್ ಮೂಮೆಂಟ್ಸ್ ಅದು ಯಾವಾಗಲಾರು ಅದನ್ನು ನೆನೆಸ್ಕೋತೀನಿ ನಾನು. ಬೇಕು ಅಂತ ಆ ನೆನಪನ್ನು ಮಾಡ್ಕೋತೀನಿ ನಾನು. ಯಾಕಂದ್ರೆ ನನಗೆ ಅದನ್ನು ಬಿಟ್ಟು ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ದ್ಯಾಟ್ ಈಸ್ ಹೌ ವಿ ವರ್, ದ್ಯಾಟ್ ಈಸ್ ಹೌ ವಿ ಸ್ಟಿಲ್ ಆರ್. 16 ವರ್ಷ ಭಾಳ ಅದ್ಭುತವಾದಂಥ ಕ್ಷಣಗಳನ್ನು, ದಿನಗಳನ್ನು, ನೆನಪುಗಳನ್ನು ಮಾಡ್ಕೊಂಡಿದ್ದೀವಿ. ವೆರಿ ನೈಸ್. ಸ್ಪಂದನ ಇಲ್ಲಿವರೆಗೆ ನಿಮಗೆ ಯಾವುದೇ ಚಿತ್ರ ನೋಡಿ ಕೊಟ್ಟಿರೋ ಬೆಸ್ಟ್ ಕಾಂಪ್ಲಿಮೆಂಟ್? ಕ್ರಿಟಿಕ್ ಅಂತ ಕೇಳಿದ್ರಿ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ಬೈದಿರೋದಿದೆಯಾ, ಹೊಗಳಿರೋದು ಯಾವಾಗ? ಬೈದಿರೋದು ಇದೆ, ಹೊಗಳಿರೋದು ಇದೆ. ಸೀತಾರಾಮ್ ಬಿನೋಯ್ ಭಾಳ ಇಷ್ಟ ಆಗಿತ್ತು. ಅವಾಗ ರೇಗಿಸ್ತಾ ಇದ್ಲು, ಏನಿದ್ರೆ ನೀವು ನಮ್ಮ ಅಪ್ಪನ್ನೇ ಕಾಪಿ ಮಾಡಿರೋದು ಅಂತ. ನಮ್ಮ ಮಾವ ಶಿವರಾಮ್ ಅಪ್ಪಾಜಿ ಇದ್ದಾರಲ್ಲ, ಏನು ಅವ್ರನ್ನೇ ಕಾಪಿ ಮಾಡಿರೋದು ನೀವು ಅಂತ. ನಾನು ಹೌದು ಅವ್ರನ್ನೇ ಕಾಪಿ ಮಾಡಿದ್ದು, ನನಗೆ ಅವರೇ ಇನ್ಸ್ಪಿರೇಷನ್ ಅಂತ. ಅದಕ್ಕೆ ಚೆನ್ನಾಗಿರೋದು ಅಂತ ರೇಗಿಸ್ತಾ ಇದ್ಲು. ಆಮೇಲೆ ಇದು ಮಾಲ್ಗುಡಿ ಡೇಸ್ ನೋಡಿ ಇಷ್ಟಪಟ್ಟಿದ್ಲು. ಆಮೇಲೆ ವಂಶೋದ್ಧಾರಕ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದನ್ನು ನೋಡಿ ಅಪ್ರಿಷಿಯೇಟ್ ಮಾಡಿದ್ಲು. ಆಮೇಲೆ ಯಾವ್ದಾರ ಸಿನಿಮಾ ಅಷ್ಟು ಇಷ್ಟ ಆಗಲಿಲ್ಲ ಅಂದರೆ ಪಾಪ ಹೇಳೋಳು, ಹಾಂ ಓಕೆ ಅಷ್ಟೇ ಅಷ್ಟೇ ಅಷ್ಟೇ. ಸೊ ನಿಮಗೆ ಅರ್ಥ ಆಗಬೇಕು, ಅರ್ಥ ಆಗಬೇಕು, ಇನ್ನೆಚ್ಚು ಕೇಳಬಾರ್ದು, ಕೇಳಿದ್ರೆ ನಾವೇ ಬೇಜಾರು ಮಾಡ್ಕೋಬೇಕು. ಸೊ ಇವತ್ತಿಗೂ ಸ್ಪಂದನ ನಿಮ್ಮ ಜೊತೆ ಇದ್ದಾರೆ ಅಂತಲೇ ನೀವು ಫೀಲ್ ಮಾಡ್ತಿದ್ದೀರಿ? ಹೌದೌದು. ಈಗ ಸ್ಪಂದನಂಗೆ ಏನಾದರೂ ಹೇಳಬಹುದು ಅನ್ನೋದಿದ್ದರೆ ಏನು ಹೇಳ್ತಿದ್ರಿ, ಏನು ಹೇಳ್ತೀರಿ? ಚೆನ್ನಾಗಿ ಡೋಂಟ್ ವರಿ, ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ, ಶೌರ್ಯನ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಸೋಂಬೇರಿ ಆಗಿದ್ದೀನಿ, ಐ ಆಮ್ ರಿಯಲಿ ಸಾರಿ. ಸ್ವಲ್ಪ ದಪ್ಪ ಆಗಿದ್ದೀನಿ. ನಾನು ಸುಮ್ಮನೆ ಕೂತ್ಕೊಳ್ಳೋದ್ರೆ ಆಗ್ತಿರ್ಲಿಲ್ಲ. ವರ್ಕೌಟ್ ಮಾಡಬೇಕು, ಸುಸ್ತು ಚಿನ್ನ ಅಂತ ಶೂಟಿಂಗ್ ಆದ ಬಂದಮೇಲೆ ಏನು ಇಟ್ಕೆ ಎತ್ತಿದ್ರ? ಇಲ್ಲ ತಾನೇ, ಎಲ್ಲರೂ ಕೆಲಸ ಮಾಡ್ತಾರೆ, ಎಲ್ಲರೂ ಶೂಟಿಂಗ್ ಮಾಡ್ತಾರೆ, ನಡೀರಿ ಜಿಮ್ಗೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಚಿನ್ನ. ಆದಷ್ಟು ಬೇಗ ತೂಕ ಕಳ್ಕೊತೀನಿ. ಆ್ಯಂಡ್ ಐ ಲವ್ ಯು. ವಂಡರ್ಫುಲ್. ನಿಮ್ಮ ಸ್ಪಂದನ ನಿಮ್ಮ ಜೊತೆ ಇಲ್ಲದೆ ಇರಬಹುದು, ಶೌರ್ಯ ಇದ್ದಾನೆ. ಶೌರ್ಯಂದು ಫೋಟೋ ಭಾಳ ವೈರಲ್ ಆಗಿತ್ತು ಇತ್ತೀಚೆಗೆ. ಮೂವಿಗೆ ರೆಡಿ ಆಗ್ತಿದ್ದಾರೆ ಶೌರ್ಯ ಅಂತ ಸುದ್ದಿ ಇತ್ತು, ಹೌದಾ? ಮೂವಿಗೆ ಏನಾದರೂ ಪ್ಲಾನಿಂಗ್? ಇಲ್ಲ 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 ಇಲ್ಲ, ಅವನು ಹೀಸ್ ಇನ್ ಇಸ್ 11th ಸ್ಟ್ಯಾಂಡರ್ಡ್, 11ನೇ ಕ್ಲಾಸ್ ಓದ್ತಾ ಇದ್ದಾನೆ. ಆ ಥರ ಆಸೆ ಇದೆಯಾ ಅವನಿಗೆ? ಇರ್ಬೋದೇನೋ, ನನ್ನ ಹತ್ರ ಹೇಳ್ಕೊಂಡಿಲ್ಲ. ಮುಂದಕ್ಕೆ ಏನಾಗುತ್ತೆ ಅಂತ ನನಗೆ ಐಡಿಯಾ ಇಲ್ಲ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವನಿಗೆ ಫಿಟ್ನೆಸ್ ಬಗ್ಗೆ ಭಾಳ ಕಾಳಜಿ, ತುಂಬ ಇಂಟ್ರೆಸ್ಟ್ ಇದೆ ಅವನಿಗೆ. ಅದೇ ನಾನು ಮುಂಚೆನೇ ಹೇಳಿದೆ, ಅವ್ರ ಚಿಕ್ಕಪ್ಪ ಅವನಿಗೆ ಭಾಳ ದೊಡ್ಡ ಇನ್ಸ್ಪಿರೇಷನ್. ಅವ್ರ ಚಿಕ್ಕಪ್ಪ ಅಪ್ಪು ಅವರು, ಯಶ್ ಅವರು, ಆಮೇಲೆ ಪ್ರಭಾಸ್ ಅವರು ಅಂದರೆ ಅವ್ನಿಗೆ ಅಂಥ ಪ್ರೇಮ ಅವನಿಗೆ. ಅಯ್ಯೋಯ್ಯೋ, ಅವನೊಂಥರ ದೇವ್ರ ಥರ ನೋಡ್ತಾನೆ.
ಅವ್ರನ್ನೆಲ್ಲ ನೋಡಿ ಅವನು ಜಿಮ್ಗೆ ಹೋಗ್ತಾನೆ, ಬರ್ತಾನೆ, ಸ್ನೇಹಿತರಿದ್ದಾರೆ ಅವ್ರ ಜೊತೆ ಕಾಲ ಕಳೀತಾನೆ, ಸಿನಿಮಾಗಳು ಹೋಗ್ತಾನೆ, ನನ್ನನ್ನು ಕಾಯೋದೇ ಇಲ್ಲ, ಎಲ್ಲ ಕನ್ನಡ ಸಿನಿಮಾ ನೋಡ್ತಾನೆ, ಎಲ್ಲ ಬೇರೆ ಭಾಷೆಗಳ ಸಿನಿಮಾ ನೋಡ್ತಾನೆ. ಆಮೇಲೆ ಅವನಿಗೆ ಸ್ವಲ್ಪ ಈ ಟೆಕ್ನಿಕ್ಯಾಲಿಟೀಸಲ್ಲಿ ಆಸಕ್ತಿ ಜಾಸ್ತಿ, ಎಡಿಟಿಂಗು, ಡಿಜಿಟಲ್ ಎಡಿಟಿಂಗ್, ಮೀಡಿಯಾ ಎಡಿಟಿಂಗ್ ಇವೆಲ್ಲ ಮಾಡ್ತಾ ಇರ್ತಾನೆ. ಅದೇ ನಮ್ಮ ತಂದೆ ಹೇಳ್ದಂಗೆ ಈ ಕಲಾದೇವಿ ಕೈ ಬೀಸಿ ಕರೆದಾಗ ಹೋಗಬೇಕು. ನಮಗೆ ಕರೆದಿದ್ದಾಳೆ ಅಂತ ಆದರೆ ಗೊತ್ತಾಗೋದು ಯಾವಾಗ? ಅವಕಾಶ ಅಂತ ಬಂದಾಗ. ಸೊ ಆ ಅವಕಾಶ ಬರಲ್ವೋ, ಹೇಗೆ ಬರುತ್ತೆ ಗೊತ್ತಿಲ್ಲ. ಅವನೇನೋ ಒಂದು ಜಿಮ್ ಮಾಡ್ತಾ ಇದ್ದಾನೆ, ಇನ್ನು ಮುಂದಕ್ಕೆ ಅವನೇನಾರು ಕಲಿಬೇಕು ಅಂತ ಅವನಿಗೆ ಆಸೆ ಆದರೆ ನಾನೇ ಅವನಿಗೆ ಅವಕಾಶ ಮಾಡಿಕೊಡ್ತೀನಿ. ಓಕೆ, ಸೊ ನೀವು ನಟ ಆಗ್ತೀನಿ ಅಂದರೆ ಯು ಆರ್ ಹ್ಯಾಪಿ? ಐ ಆಮ್ ಹ್ಯಾಪಿ. ಇಟ್ ಈಸ್ ಪೀಪಲ್ಸ್ ಚೈಲ್ಡ್ ಅವನು ಇವಾಗ. ಸೊ ಭಾಳ ಪ್ರೀತಿ ಕೊಡ್ತಿದ್ದಾರೆ, ಅದಂತೂ ಸತ್ಯ. ಅದು ನಾನು ಹೇಳಲೇಬೇಕು, ಈ ಒಂದು ಜಾಗದಲ್ಲಿ ಹೇಳಲೇಬೇಕು. ನನಗಾಗಲಿ ನನ್ನ ಮಗನಿಗಾಗಲಿ ಎಲ್ಲರೂ ಕೊಡ್ತಿರುವಂಥ ಪ್ರೀತಿ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಪ್ರತಿಯೊಂದು ಹಂತದಲ್ಲೂ ಅವನ ಬಗ್ಗೆ ಒಂದು ಒಳ್ಳೆ ಮಾತಾಡ್ತಾರೆ, ಅವನಿಗೆ ಆಶೀರ್ವಾದ ಮಾಡ್ತಾರೆ. ಈ ಆಶೀರ್ವಾದ ಬರ್ತಿರೋದೆಲ್ಲ ಅವ್ನಿಗೆ ಹೇಳಿದ್ದೀನಿ, ಇದೆಲ್ಲ ಬರ್ತಿರೋದು ನಿಮ್ಮ ಅಮ್ಮನಿಂದ ಅಂತ, ನಿಮ್ಮ ತಾಯಿಂದ ನಿನಗೆ ಬರ್ತಿರೋ ಆಶೀರ್ವಾದ ಅದು ಅಂತ. ಸೊ ಹಿ ನೋಸ್. ಏನು ಹೇಳ್ತಾನೆ ಶೌರ್ಯ? ಅಂದರೆ ಸ್ಪಂದನ ಅವ್ರು ಹೋದಾಗ ನಾವು ವಿ ವರ್ ಸೀಯಿಂಗ್ ದ ವಿಜುವಲ್ಸ್, ನಿಮ್ಮನ್ನು ಸುಧಾರಿಸ್ಕೊಳ್ಳೋದೇ ಕಷ್ಟ ಆಗಿದೆ. ಎಲ್ಲರೂ ಅಂದರೆ ನಿಮ್ಮ ಇಡೀ ಸ್ನೇಹಿತರ ಬಳಗ ಹೇಳಿದ್ದು ರಾಘು ಹೇಗೆ ತಡ್ಕೊಳ್ತಾರೋ, ಐ ಡೋಂಟ್ ನೋ ಮುಂದಿನ ದಿನಗಳು ಹೇಗಿರುತ್ತೋ ಅಂತ. ಅದ್ರ ಜೊತೆಗೆ ನೀವು ಮಗನೂ ಕೂಡ ಹ್ಯಾಂಡಲ್ ಮಾಡಬೇಕಿತ್ತು, ಅವನ ಎಮೋಷನ್ಸಿಗೆ ಸ್ಪಂದಿಸಬೇಕಿತ್ತು. ಹೌ ಡಿಫಿಕಲ್ಟ್ ಇಟ್ ವಾಸ್. ಆ್ಯಂಡ್ ಅವನು ಹೆಂಗಿದ್ದ ಆ ಟೈಮಲ್ಲಿ? ಅವನು ತುಂಬಾ ಬ್ಯಾಲೆನ್ಸ್ಡ್ ಆಗಿದ್ದಮ್ಮ. ಅವನ ಒಳಗಡೆ ನೋವು ಎಷ್ಟು ತುಂಬ ಇದ್ದೆ ನನಗೆ ಗೊತ್ತು, ಆದರೆ ಅದನ್ನು ಹೇಳ್ಕೊತಿರ್ಲಿಲ್ಲ. ಅವನು ಯಾರು ನನ್ನ ಸ್ನೇಹಿತರ ಹತ್ರ ಹೇಳ್ಕೊತಾ ಇದ್ದ, ನನ್ನ ಹತ್ರ ಮಾತಾಡ್ತಾ ಇರಲಿಲ್ಲ. ಅವನಿಗೇನಾದರೆ ಅವನು ಬ್ರೇಕ್ ಡೌನ್ ಆದರೆ ನಾನೆಲ್ಲಿ ಬ್ರೇಕ್ ಡೌನ್ ಆಗ್ಬಿಡ್ತೀನೋ ಅಂತ ಅವನು. ಸೊ ಹಿ ವಾಸ್ ಸೀನ್. ಅಂದರೆ ಎಲ್ರಿಗೂ ಗೊತ್ತಿತ್ತು, ಅದು ಜನ ಹೇಳೋದು ನಿಜ. ಅದು ಹೇಗಪ್ಪ ರಾಘು ಹೇಗಪ್ಪ ಅಂತ, ಯಾಕಂದ್ರೆ ನಾವು ಹಾಗೇ ಇದ್ದಿದ್ದು. ಬಟ್ ಅದು ಏನೋ ಗೊತ್ತಿಲ್ಲ, ಅದು ಆ ಗಟ್ಟಿತನ ನನಗೆ ಅವಳೇ ಕೊಟ್ಟಿರೋದಿರಬೇಕು, ಭಗವಂತ ಕೊಟ್ಟಿರೋದು. ನಾವು ಕಲ್ತಿದ್ದಿರ್ಬೋದು, ಏನೇ ಆಗಿರ್ಬೋದು, ಮುಂದಕ್ಕೆ ಏನು ಮಾಡಬೇಕು ಅನ್ನೋ ಜವಾಬ್ದಾರಿ ಇವೆಲ್ಲ ತಲೆಲಿತ್ತಲ್ಲ. ಸೊ ಅದು ಒಂಚೂರು ನಮ್ಮನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಅವಕಾಶ ಮಾಡ್ತು. ಆ್ಯಂಡ್ ಮತ್ತು ಶೌರ್ಯ ಕೂಡ ನಿಜವಾಗ್ಲೂ ನನ್ನ ಪುಣ್ಯ. ಅಂದರೆ ನನಗಂಥ ಒಬ್ಬ ಮಗ ಅಷ್ಟು ಸ್ಟ್ರಾಂಗ್ ಆಗಿ ಲೆವೆಲ್ ಹೆಡೆಡ್ ಆಗಿ ಇರೋದು, ಅದು ಗೊತ್ತಿಲ್ಲ ನನಗದು ಹೇಗೆ ಅಂತ ಗೊತ್ತಿಲ್ಲ. ಬಟ್ ಈಗ ನಿಮಗೆ ಅವ್ರನ್ನ ಬಲ, ಅವನಿಗೆ ನೀವು. ಹೌದು. ನಮಗೆ ಭಾಳ ಅಂದರೆ ತುಂಬಾ ಎನರ್ಜಿ ಇರುತ್ತೆ ಮನೇಲಿ, ತುಂಬಾ ಎನರ್ಜಿ ಇರುತ್ತೆ. ಮಿಲೇನಿಯಲ್ ಕಿಡ್ ಆಗಿರೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವಾಗ ನಾವು AI-ಗೆ ಓಪನ್ ಅಪ್ ಆಗ್ತಾ ಇದ್ದೀವಿ. ನಾವೆಲ್ಲ ಬಟನ್ ಮೊಬೈಲಿಂದ ಶುರು ಮಾಡಿದವರು, ಟೆಕ್ನಾಲಜಿ ಅಲ್ಲಿಂದ ಶುರು ಆಗಿದ್ದು, ಪೇಜರಿಂದ. ನಾವು ಇಟ್ಟಿಗೆ ಮೊಬೈಲ್ ಸ್ಟಾರ್ಟ್ ಮಾಡಿದವರು. ನೋಕಿಯಾ ಫಸ್ಟ್ ಫೋನ್ ನೆನಪಿದೆಯಲ್ಲ, ದೊಡ್ಡ. ಅಯ್ಯೋಯ್ಯೋ. ಸೊ ಈಗಿನ AI ಟೆಕ್ನಾಲಜಿ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ನಿಮ್ಮ ಮಗ ಮತ್ತು ನಿಮ್ಮ ಮಧ್ಯೆ ಕಾನ್ವರ್ಸೇಷನ್ಸ್ ಏನಾದರೂ ಆಗುತ್ತಾ AI ಟೆಕ್ನಾಲಜಿ ಬಗ್ಗೆ, ಹೊಸ ಟೆಕ್ನಾಲಜೀಸ್ ಬಗ್ಗೆ? ಅಂದರೆ AI ಇದ್ರೂ ಕೂಡ ನಾನೇನು ಹೇಳೋದು, ಓನ್ಲಿ ಇಫ್ ದೆರ್ ಇಸ್ ಲೈಫ್, ಓನ್ಲಿ ಇಫ್ ದೆರ್ ಇಸ್ ಅಥೆಂಟಿಸಿಟಿ, ಅದಿದ್ರೆ ಮಾತ್ರ AI-ಗೂ ಒಂದು ಬೆಲೆ. ಇಲ್ಲಾಂದರೆ ಆ್ಯಕ್ಚುಯಲ್ ಕಂಟೆಂಟ್ ಇಲ್ಲ ಅಂದರೆ AI ಏನು ಮಾಡೋಕ್ಕಾಗತ್ತೆ? ಯು ಕ್ಯಾನ್ ಕ್ರಿಯೇಟ್ ಎನಿಥಿಂಗ್, ಆದರೆ ಆ ಕ್ರಿಯೇಷನ್ ಹಿಂದೆ ಒಂದು ಎಮೋಷನ್ ಬೇಕೇ ಬೇಕಲ್ಲ, ಒಂದು ವ್ಯಾಲ್ಯೂ ಬೇಕು. ಬಟ್ ಅದು ಆಗ್ತಾ ಇರೋದು AI ಮೂಲಕ. ಅದನ್ನು ಎಷ್ಟು ನಾವು ಸದುಪಯೋಗ ಪಡಿಸ್ಕೋತೀವೋ, ಅದನ್ನು ಎಷ್ಟರ ಮಟ್ಟಿಗೆ ದುರುಪಯೋಗ ಪಡಿಸ್ಕೋತೀವಿ, ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನನ್ನ ಮಗ ತೀರಾ AI-ಗೆಲ್ಲ ಹೋಗೋನಲ್ಲ. ಅವ್ನು ಸ್ವಲ್ಪ ಈ ಥರ ಮಾಸ್ ಆಡಿಯನ್ಸ್ ಥರ. ಈ ಥರ ಜೋಶ್ ಇರಬೇಕು, ಅವ್ನಿಗೆ ಚಪ್ಪಾಳೆ ಇರಬೇಕು, ಅವ್ನಿಗೆ ಎನರ್ಜಿ ಇರಬೇಕು, ಆ ಥರ ಮಗು ಅದು. ಸೊ ಮಗ ಯಂಗ್ ಏಜಿಗೆ ಹೋಗ್ತಾ ಇರೋದ್ರಿಂದ ಒಬ್ಬ ಫಾದರ್ ಆಗಿ ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಆಫ್ಕೋರ್ಸ್ ಎಲ್ಲರೂ ಈ ಘಟ್ಟಕ್ಕೆ ಬಂದೇ ಹೋಗೋರು, ಆ್ಯಂಡ್ ಮುಂದಿನ ದಿನಗಳಲ್ಲಿ ಒಬ್ಬ ಸಂಗಾತಿನೂ ಕೂಡ ಬರ್ತಾಳೆ ನಿಮ್ಮ ಮಗನಿಗೆ. ಬೆಸ್ಟ್ ಅಡ್ವೈಸ್ ಆ್ಯಸ್ ಅ ಫಾದರ್ ಒಂದು ರಿಲೇಷನ್ಶಿಪ್ ಬಗ್ಗೆ ಮಗನಿಗೆ ಏನು ಕೊಡೋರಿದ್ದೀರಿ? ಅಥವಾ ಈಗ ಹಿ ಈಸ್ ವೆರಿ ಯಂಗ್ ಬಟ್ ಸ್ಟಿಲ್ ಕೊಡಬೇಕು ಅಂತ ಏನು ಅಂದ್ಕೊಂಡಿದ್ದೀರಿ? ಐ ವುಡ್ ವಾಂಟ್ ಟು ಗಿವ್ ದಿಸ್ ಮೆಸೇಜ್, ಅಂದರೆ ಫಾರ್ ಎವ್ರಿಬಡಿ, ಫಾರ್ ದ್ಯಾಟ್ ಮ್ಯಾಟರ್. ಇವಾಗ ನನ್ನ ವಯಸ್ಸಿನ ಎಷ್ಟೋ ಜನ ಇರ್ತಾರೆ, ಅವ್ರಿಗೆ ಮಕ್ಕಳಿರ್ತಾರೆ. ಆಗಲೇ ಹೇಳಿದ್ನಲ್ಲ, ಕಾಲ್ ಮಿ ಲಿಟಲ್ ಓಲ್ಡ್ ಫ್ಯಾಷನ್ ಬಟ್ ಇಟ್ಸ್ ಓಕೆ ಅಂತ. ಸೊ ದ್ಯಾಟ್ ಲಿಟಲ್ ಓಲ್ಡ್ ಫ್ಯಾಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಸಂಬಂಧಕ್ಕೆ ಎಷ್ಟು ಬೆಲೆ ಕೊಡ್ತೀವಿ, ನಾವು ಯಾರ ಜೊತೆ ಒಂದು ಒಡನಾಟ ಇಟ್ಕೊಂಡಿರ್ತೀವಿ ಅವ್ರನ್ನ ಬಹಳ ಗೌರವದಿಂದ ಕಾಣಬೇಕು. ಫಸ್ಟು ಗೌರವ, ಆಮೇಲೆ ಪ್ರೀತಿ ಮಾಡಿ. ಆ ಗೌರವ ಬಂದ ನಂತರ ಪ್ರೀತಿ ಮಾಡಿದಾಗ ಎಲ್ಲವೂ ಚೆನ್ನಾಗಿರುತ್ತೆ. ಪ್ರೀತಿ ಬಂದ ಮೇಲೆ ಗೌರವ ಕೊಡಬೇಕು ಅಂದ್ರೆ ಆಗಲ್ಲ.
ಯಾಕಂದರೆ ಪ್ರೀತಿ ಬಂದಮೇಲೆ ಫಸ್ಟು ಬರೋದೇ ಸಲಿಗೆ. ಸಲಿಗೆ ಆದಮೇಲೆ ಗೌರವ ಎಲ್ಲೂ ಹುಡ್ಕೋದು, ಅದ್ರಿಗೆ ಟಾರ್ಚ್ ಹಾಕಿದ್ರೂ ಸಿಗಲ್ಲ. ಸೊ ಹಂಗಾಗಿ ಫಸ್ಟು ಗೌರವ ಕೊಡು, ಆಮೇಲೆ ನೀನು ಸಲಿಗೆಯಿಂದ ಇರು, ನಿನ್ನ ಸ್ನೇಹದಿಂದ ಇರು, ಒಂದಷ್ಟು ಜನ ಸ್ನೇಹಿತರನ್ನ ಮಾಡ್ಕೊ. ಅವನು ಎಲ್ರಿಗೂ ಹೇಳೋದು, ನಾನು ನನ್ನ ಮಗನಿಗೂ ಸಹಿತ ಹೇಳೋದು, ಒಳ್ಳೆ ಸ್ನೇಹಿತರನ್ನ ಮಾಡ್ಕೊಳ್ಳಿ. ಅವರು ನಿಮ್ಮನ್ನು ನಂಬೋದಕ್ಕಿಂತ ಹೆಚ್ಚಾಗಿ ನೀವು ಅವ್ರನ್ನ ನಂಬಬೋದು ಅನ್ನುವಷ್ಟು ಒಂದು ವಿಶ್ವಾಸ ನಿಮ್ಮೆಲ್ಲರಲ್ಲೂ ಇರಬೇಕು. ಯು ಹ್ಯಾವ್ ಟು ಟ್ರಸ್ಟ್ ಈಚ್ ಅದರ್ ಆ್ಯಂಡ್ ಪ್ಲೀಸ್ ಡೋಂಟ್ ಡಿಸ್ರೆಸ್ಪೆಕ್ಟ್. ನನಗದೊಂದು ತುಂಬ ಕಾಳಜಿ ಇದೆ. ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು, ಗೌರವ ತೋರಿಸ್ಬಾರ್ದು ಯಾರ ಬಗ್ಗೆ, ಯಾವುದೇ ರಿಲೇಷನ್ಶಿಪ್ ಬಗ್ಗೆ ಆಗಲಿ, ಎನಿ ರಿಲೇಷನ್ಶಿಪ್, ಸಂಗಾತಿ, ತಂದೆ ತಾಯಿ, ಯಾರ ಬಗ್ಗೆ ಆದ್ರೂ ಅಂತ. ಓಕೆ, ಫ್ರೀ ಟೈಮಲ್ಲಿ ವಿಜಯ ರಾಘವೇಂದ್ರ ಅವ್ರು ಏನು ಮಾಡ್ತಾರೆ? ಸಿನಿಮಾ ನೋಡ್ತೀನಿ, ಟ್ರಾವೆಲ್ ಮಾಡ್ತೀನಿ, ವರ್ಕೌಟ್ ಯಥಾ ಪ್ರಕಾರ ವರ್ಕೌಟ್ ಇರುತ್ತೆ, ಇಲ್ಲ ಸ್ನೇಹಿತರ ಜೊತೆ ಇರ್ತೀನಿ, ಟ್ರಾವೆಲ್ ಮಾಡ್ತೀನಿ ಹೆಚ್ಚು. ನನಗೊಂದು ಸಲ ಬೇಕು ಅಂದಾಗ ಮೈಸೂರಿಗೆ ಹೊಟ್ಟೋಗ್ತೀನಿ, ಚಾಮುಂಡಮ್ಮನ ದರ್ಶನ ಮಾಡ್ಕೊಂಡು ಅಲ್ಲಿ 1-2 ದಿನ ಇದ್ದು, ಇಲ್ಲ ಈ ಕಡೆ ಚಿಕ್ಕಮಂಗ್ಳೂರು ಕಡೆ ಹೊಟ್ಟೋಗ್ತೀನಿ, ಇಲ್ಲ ಸ್ವಲ್ಪ ದೂರ ಹೋಗಬೇಕು ಅನ್ಸಿದ್ರೆ ಗೋವಾ ಹೊಟ್ಟೋಗ್ತೀನಿ. ನನ್ನ ಮಗನೂ ಬರ್ತಾನೆ, ಡ್ರೈವ್. ಒಂದೊಂದ್ಸಲ ಡ್ರೈವ್ ಹೋಗ್ತೀವಿ, ಸುಸ್ತಾದರೆ ಫ್ಲೈಟಲ್ಲಿ ಹೋಗ್ಬಿಡೋದು. ನೀವು ಫುಡಿ ಕುಕ್ ಮಾಡ್ತೀರಾ? ಇಲ್ಲ, ಭಾಳ ದೂರ ಕಿಚನಿಂದ ಭಾಳ ದೂರ. ಬಟ್ ಫುಡಿ ಇದ್ದೀರಿ? ಫುಡ್ಡಿ ಅಂದರೆ ಟ್ರೈ ಮಾಡೋದಿಲ್ಲ. ಐ ಆಮ್ ಅಗೇನ್ ಬೋರಿಂಗ್ ಪರ್ಸನ್. ನನಗೆ ಮೈ ಮೆನ್ಯೂ ಎಂಡ್ಸ್ ವಿತ್ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್, ಚಿಕನ್ ಬರ್ಗರ್, ಚಾಕ್ಲೇಟ್ ಐಸ್ ಕ್ರೀಮ್, ಚಾಕ್ಲೇಟ್ ಕೇಕ್, ಫಿನಿಶ್. ಬಟ್ ಇಷ್ಟೆಲ್ಲ ಇದ್ದು ಅದು ಮಾಲ್ಗುಡಿ ಡೇಸಲ್ಲಿ ಸೌತೆಕಾಯಿ ಕ್ಯಾರೆಟು ತಿನ್ಕೊಂಡು ಹೆಂಗೆ ಅಷ್ಟು ದಿನ ಕಳಿಯೋಕ್ಕಾಯ್ತು ನಿಮಗೆ? ಅದು ಡೈರೆಕ್ಟ್ರು ಫಸ್ಟೇ ಚಾಲೆಂಜ್ ಹಾಕ್ಬಿಟ್ರು. ಸರ್, 72 ವರ್ಷದ ವಯಸ್ಸಿನ ವ್ಯಕ್ತಿ ಪಾತ್ರ ಮಾಡ್ತಿದ್ದೀರಾ, ಈಗ ಕಟ್ ಮಾಡಿದ್ರೆ 16 ವರ್ಷದ ಹುಡುಗನ ಪಾತ್ರನೂ ಮಾಡಬೇಕು, ನಿಮ್ಗೆ ಆಗುತ್ತಾ ಸರ್ ಅಂದರು. ಏನು ಆಗುತ್ತಾ ಅಂತ ಕೇಳ್ಬಿಟ್ರಲ್ಲ ನನ್ನ, ಹಿಂಗೆದು ಅಂಥೇಳಿ ನಮಗೆ ಟ್ರಿಗರ್ ಮಾಡಿದ್ವಿ, ಇದು ಮಾಡಲೇಬೇಕು ಅಂಥೇಳಿ. ಸರಿ, ಫಸ್ಟು ವಯಸ್ಸಾಗಿರೋ ಪಾತ್ರ ಮಾಡಾದಮೇಲೆ ಸುಮಾರು 45 ದಿನದಲ್ಲಿ ಒಂದು 21 kg ಕಳ್ಕೊಂಡಿದ್ದು. ಮೈ ಗಾಡ್. ವರ್ಕೌಟ್ ಮಾಡಿ ಬರೀ ನಾನ್ ವೆಜ್ ತಿನ್ನಬೇಕು, ಅಂದರೆ ಚಿಕನ್ ಪ್ರೋಟೀನ್ ಬೇಕು ಅನ್ನೋ ಕಾರಣಕ್ಕೆ, ಆದರೆ ಅದರ ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡು ಆ್ಯಕ್ಚುಲಿ ಅದು ಸೆಟ್ ಆಗಿಬಿಟ್ರೆ ನಾನು ತುಂಬ ಕಂಫರ್ಟಬಲ್ ಆಗಿರ್ತೀನಿ. ಸೌತೆಕಾಯಿ, ಕ್ಯಾರೆಟು, ಚಪಾತಿ, ಗ್ರೀನ್ ಟೀ, ಇದ್ರ ಮಧ್ಯದಲ್ಲಿ ಅದನ್ನು ಹಾಳು ಮಾಡೋದು ಕಾಫಿ ಒಂದೇ. ಯಾಕಂದರೆ ಅದರಿಂದ ನಾವು ಸ್ವಲ್ಪ ದೂರ ಇರೋಕ್ಕೆ ಕಷ್ಟ, ಅದೊಂಥರ ಸೆಳೆತ ನಮಗೆ. ಆಮೇಲೆ ಅಲ್ಲಿ ಇದ್ದಿದ್ದ ಐಸ್ ಕ್ಯಾಂಡಿ, ಯಾವುದು ಶೂಟಿಂಗ್ ಸ್ಪಾಟಲ್ಲಿ ಐಸ್ ಕ್ಯಾಂಡಿ ಅದು ಬರ್ತಾ ಇದ್ದು. ಇವರೆಲ್ಲ ನನ್ನ ಬಿಟ್ಟು ತಿನ್ನೋರು, ನನ್ನ ಹತ್ರ ಬರ್ತಾನೆ ಇರಲಿಲ್ಲ, ಬಂದರೆ ಕೇಳ್ತಾರೆ ಅಂತ. ಕೊಡ್ರಿ, ನನಗೆ 1 ಕೊಡ್ರಿ ಅಂತ ನಾನು ಕೇಳ್ತಾ ಇದ್ದೆ. ಇದೇ ಕಿಶೋರ್ ಮೂಡುಬಿದ್ರಿ ಸರ್. ನಾವು ಅವಾಗ ಹೇಳ್ತಿದ್ವಿ, ಸರ್ ಮಾಲ್ಗುಡಿ ಡೇಸ್ ಇದಾಯಿತು, ನೆಕ್ಸ್ಟ್ ಏನಾರು ಒಂದು ಸ್ವಲ್ಪ ಜನ, ಇಲ್ಲ ಸರ್ ಇದೆ ಸರ್, ಬರ್ತೀನಿ ರೀ ಸರ್, ನಿಮ್ಮ ಕೈಲಿ ಇದಲ್ಲ ಸರ್, ನೀವು ತುಂಬ ಒಳ್ಳೆಯವರಾಗ್ಬಿಟ್ಟಿದ್ದೀರಾ ಸರ್, ನಿಮ್ಮನ್ನ ಒಂಥರ ಕೆಟ್ಟೋನ್ ಮಾಡ್ತೀನಿ ಸರ್ ಅಂತ. ಚೆನ್ನಾಗಿತ್ತು ಅದು. ದೋಸ್ ಎಕ್ಸ್ಪೀರಿಯನ್ಸ್ ವರ್ ಅಮೇಝಿಂಗ್. ಸೊ ಲೈಫಲ್ಲಿ ಒಬ್ಬ ತಮ್ಮ, ಅಕ್ಕ, ತಂಗಿರು ಇದ್ಬಿಟ್ರೆ ಅದೊಂಥರ ಕಂಪ್ಲೀಟ್ ಅಂತ ಅನಿಸುತ್ತೆ. ಸೊ ಮುರಳಿ ಮತ್ತು ನಿಮ್ಮ ಸಹೋದರತ್ವಗಿಂತ ಗೆಳೆತನ ಹೇಗಿದೆ? ಗೆಳೆತನ ನಾವು ಒಂಥರ ಮಜವಾಗಿರ್ತೀವಿ. ಅಂದರೆ ಅವನಿಗೂ ಅಷ್ಟೇ, ಹೀ ಈಸ್ ವೆರಿ 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 ಪ್ರೊಟೆಕ್ಟಿವ್ ಅಬೌಟ್ ಮೀ. ಅಂದರೆ ವಿಪರೀತ, ಹೆಂಗಪ್ಪ ಇವನು ಬಿಟ್ಟರೆ ಎಲ್ಲದಕ್ಕೂ ತಲೆ ಅಂದ್ಬಿಡ್ತಾನೆ ಇವನು, ಅದು ಗೊತ್ತು. ತಲೆ ಕೆಟ್ಟರೆ ಇವನೊಂಥರ ಲೂಸು ಅಂತಲೂ ಗೊತ್ತು. ಅಂದರೆ ನನ್ನನ್ನು ಅರ್ಥ ಮಾಡ್ಕೊಂಡಿರೋರಲ್ಲಿ ನನ್ನ ಹೆಂಡತಿ, ನನ್ನ ತಮ್ಮ, ನಮ್ಮ ಕಸಿನ್ ನಮ್ಮ ಪ್ರಕಾಶಣ್ಣ, ಆಮೇಲೆ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ಸ್, ಅವ್ರಿಗೆ ಮಾತ್ರ ಗೊತ್ತು ನನ್ನ ತಾಳ್ಮೆ ತೀವ್ರತೆನೂ ಗೊತ್ತು, ಕೋಪದ ತೀವ್ರತೆನೂ ಗೊತ್ತು. ಸೊ ಹಂಗಾಗಿ ಅವ್ರಿಗೆ ಗೊತ್ತು ಮ್ಯಾನೇಜ್ ಮಾಡ್ತಾನೆ ಅಂತ. ಆದರೆ 2 ಎಕ್ಸ್ಟ್ರೀಮ್ ಇವನ್ನ ಬಿಟ್ಟರೆ ಕಷ್ಟ ಅನ್ನೋ ಥರ ಇರ್ತಾರೆ ಅವರು. ಆದರೆ ನಾನು ಮುರಳಿ ಒಂದೊಂದು ಸಲ ಮಾತಾಡೋದು 2-3 ತಿಂಗಳಾಗ್ಬಿಡುತ್ತೆ, 2-3 ತಿಂಗಳು ಸಿಗೋದೇ ಇಲ್ಲ. ಆದರೆ 2-3 ತಿಂಗಳು ಆದಮೇಲೆ ಸಿಗ್ತೀವಲ್ಲ, ಆವಾಗ ಯಾವ ಥರ ಮಾತಾಡ್ತೀವಿ ಅಂತ, ನೆನ್ನೆ ಸಿಕ್ಕಿದ್ವಲ್ಲ ಅನ್ನೋ ಥರ ಮಾತಾಡ್ತೀವಿ. ಸೊ ನಮಗೆ ಅದೇನೋ ಬೈ ಗಾಡ್ಸ್ ಗ್ರೇಸ್ ಹಾಗೆ ಇದ್ದೀವಿ. ಒಂದು ವ್ಯಾಕ್ಯೂಮ್ ಇರಲ್ಲ ಯಾವಾಗ? ಇಲ್ಲ. ಓಕೆ, ಈಗ ನಿಮ್ಮ ಪ್ಲಸ್ ಆ್ಯಂಡ್ ಮೈನಸ್ ನಿಮ್ಮ ಪ್ರಕಾರ, ಮುರಳಿಯ ಪ್ಲಸ್ ಆ್ಯಂಡ್ ಮೈನಸ್ ನಿಮ್ಮ ಪ್ರಕಾರ? ನನ್ನ ಪ್ಲಸ್ ಆ್ಯಂಡ್ ಮೈನಸ್ಸು, ನಾನು ಸ್ವಲ್ಪ ಅಗತ್ಯಕ್ಕಿಂತ ಜಾಸ್ತಿ ಪೇಷಂಟ್ ಆಗಿರ್ತೀನಿ. ಇಟ್ ಈಸ್ ಬೋತ್ ಮೈ ಪ್ಲಸ್ ಆ್ಯಂಡ್ ಮೈನಸ್, ಎರಡೂ. ಓಕೆ, ಮುರಳಿಯದು, ಶ್ರೀ ಮುರಳಿ ಅವ್ರದ್ದು? ಅವ್ನು ನನ್ನ ಆಪೋಸಿಟ್ ಇದ್ದಾನೆ, ಅದೇ ಅವ್ನು ಪ್ಲಸ್ಸು ಮೈನಸ್. ಪೇಷನ್ಸ್ ಇಲ್ಲ.
ಇದೆ, ಆದರೆ ಅಷ್ಟಿಲ್ಲ. ಅಷ್ಟಿಲ್ಲ. ಆದರೆ ಐ ಆಮ್ ನಾಟ್ ಔಟ್ಸ್ಪೋಕನ್, ತೀರಾ ಔಟ್ಸ್ಪೋಕನ್ ಅಲ್ಲ ನಾನು. ಓಕೆ. ಬಟ್ ಅವನು ಒಂದ್ಸಲ ಅವ್ನ ಮನಸ್ಸಲ್ಲಿ ತಡೆಯಲ್ಲ. ಈಗ ನಾವು ತಡೆದು ಇಟ್ಕೊಂಡು ಯಾವಾಗ ಮಿತಿ ಮೀರುತ್ತೆ ಅವಾಗ ಮಾತಾಡ್ತೀವಿ. ಅವ್ನು ಹಾಗಲ್ಲ. ಅವನು ಎಲ್ಲರೂ ಅದೇ ಸರ್ ನಿಮ್ಮ ತಮ್ಮ ಬೆಸ್ಟು ಸರ್, ಪಟ್ಟ ಅಂತ ಹೇಳ್ಬಿಡ್ತಾರೆ ಸರ್ ಅಂತ. ಹೌದಪ್ಪ, ಅದೊಂದೊಂದು ಸಲ ಸರಿ ಹೋಗೋದು, ಒಂದೊಂದು ಸಲ ಸರಿ ಹೋಗಲ್ಲ. ಅವನಿಗೆ ಒಂದಷ್ಟು ಜನ ಪ್ರೊಡಕ್ಷನ್ರೆಲ್ಲ ಸಿಗ್ತಾರಂತ. ಸಿಕ್ಬಿಟ್ಟು ಸರ್ ನಿಮ್ಮ ಅಣ್ಣ ಸಿಕ್ಕಿದ್ರು ಸರ್. ಹೌದಾ, ನಾನು ಎಲ್ಲರೂ ಅಣ್ಣ ಅಣ್ಣ ಅಂತ ಕರೆಯೋದು. ಪ್ರೊಡಕ್ಷನಲ್ಲಿ ಯಾರೋ ಒಬ್ಬರು ರಾಮಣ್ಣ ಅಂತಲೇ ಇರ್ತಾನೆ, ಯಾರೋ ರಾಜಣ್ಣ ಅಂತಾರೆ, ರಾಜಣ್ಣ ಅಂತ ಕರಿ. ಅವ್ನು ಹಂಗಲ್ಲ, ರಾಮು ರಾಜು ಅಂತ ಕರಿತಿರ್ತಾನೆ. ಅವ್ರು ಹೋಗೋದು ಅವನ ಹತ್ರ, ಸರ್ ಅಣ್ಣವರು ಸಿಕ್ಕಿದ್ರು ಸರ್, ಎಷ್ಟು ಚೆನ್ನಾಗಿ ಮಾತಾಡಿ ಸರ್, ಎಷ್ಟು ಪ್ರೀತಿಯಿಂದ ಮಾತಾಡಿ ಸರ್. ಹೌದು ಕಣ್ರಿ, ನಾನು ಚಾಪರ್ ನನ್ನ ಮಗ, ಅವನೇ ಕರೆಕ್ಟು. ಅವ್ನು ನನ್ನ ಹತ್ರ ಬರ್ತಾನೆ, ನೀನು ಯಾಕೆ ಹಂಗಿದ್ರೆ ನೀನು ಯಾಕಾರು ಅಣ್ಣ ಅಣ್ಣ ಅಂತ ಕರಿತೀಯ, ನಿನಗಿಂತ ಚಿಕ್ಕಂತಾನೆ ಅವನು ಅಂತ. ಹಂಗಲ್ಲ ಕಣೋ, ಪ್ರೊಡಕ್ಷನ್ ಅಲ್ವಾ, ನೀನು ಸುಮ್ಮನಿರೋ, ನಿನ್ನಿಂದ ನಾನು ಅನಿಸ್ಕೋಬೇಕು ಅಂತಾನೆ. ಆ ಥರ ತಮಾಷೆ ಮಾಡ್ಕೋತಾ ಇರ್ತೀವಿ, ಒಬ್ರಿಗೊಬ್ರು ತುಂಬ ರೇಗಿಸ್ತಿರ್ತೀವಿ. ಆ್ಯಂಡ್ ವಿ ಕೀಪ್ ಲುಕಿಂಗ್ ಔಟ್ ಫಾರ್ ಈಚ್ ಅದರ್, ಸಿನಿಮಾ ಬಗ್ಗೆ ಆಗಲಿ ಮತ್ತೊಂದು. ಆ್ಯಂಡ್ ಎಮೋಷ್ನಲಿ ದೆರ್ ಇಸ್ ಒಂಥರ ಅನ್ಸೆಡ್ ಕನೆಕ್ಷನ್. ಅದು ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಅಗೇನ್, ನಮ್ಮನ್ನ ಆ ಥರ ಬೆಳೆಸ್ಕೊಂಡು ಬಂದಿದ್ದರಿಂದ ಅದು ಆಗಿದೆ. ಅವರ ಸಿನಿಮಾ ಜೀವನ ನೋಡಿದಾಗ ಏನು ಅನ್ಸುತ್ತೆ? ವಾಟ್ ಯು ಸಿ? ಹಿಂಗೆ ಐ ಫೀಲ್ ಸೋ ಪ್ರೌಡ್, ಐ ಫೀಲ್ ಸೋ ಪ್ರಿವಿಲೇಜ್ಡ್. ನನಗಷ್ಟು ಖುಷಿ ಆಗುತ್ತೆ, ಅಷ್ಟು ಹೆಮ್ಮೆ ಆಗುತ್ತೆ. ನನ್ನ ಬಗ್ಗೆ ಒಂದೇ ಒಂದು ಬೇಸರ ಏನಪ್ಪ ಅಂದರೆ, ನನಗೆ ವಿಷಲ್ ಹೊಡಿಯೋಕ್ಕೆ ಬರಲ್ಲ ಅನ್ನೋದು ಬೇಸರ. ವಿಷಲ್ ಹೊಡಿಯೋಕ್ಕೆ ಬರಲ್ಲ ನನಗೆ. ನಾನು ಸತ್ಯ ಹೇಳ್ತೇನೆ, ಉಗ್ರಂ ಕೂತ್ಕೊಂಡು ನೋಡಿದಾಗ ವಿಷಲ್ ಹೊಡಿಬೇಕು ಅಂತ ಆಸೆ ಆಗ್ತಿದೆ, ಕಣ್ಣಲ್ಲಿ ನೀರು ಬರ್ತಿದೆ. ಅಂದರೆ ಅಷ್ಟು ಚೆನ್ನಾಗಿರೋ ಸಿನಿಮಾ ನೋಡಿ ವಿಷಲ್ ಹೊಡಿಯೋಕ್ಕೆ ಬರ್ತಿಲ್ಲ ನನ್ನ ಮಗನ ನನಗೆ. ಅಯ್ಯಯ್ಯೋ ತುತ್ತರಿಕೆ ಅಂತ ಒಂದು 3-4 ಸಲ ನೋಡಿರ್ತೀನಿ ಉಗ್ರಂ ನಾನು ಥಿಯೇಟ್ರಲ್ಲಿ. ಸೊ ಅಷ್ಟು ಇಷ್ಟ ಆಗಿತ್ತು. ಆಮೇಲೆ ಇತ್ತೀಚೆಗೆ ಬಗೀರ ನೋಡಿದಾಗ ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ಆ ಬಗೀರ ಹಿಂದೆ ಅವ್ನು ಪಟ್ಟಂಥ ಕಷ್ಟ ನೋವು ಎರಡೂ ನೋಡ್ಬಿಟ್ಟಿದ್ದೀನಿ ನಾನು. ಬಿದ್ದಿದ್ದ ಜಾಗಕ್ಕೆ 2-3 ಸಲ ಏಟು ಬಿತ್ತು ಅವನಿಗೆ ಕಾಲು. ಅದರಿಂದ ರಿಕವರಿ ಆಗಬೇಕು, ಅದ್ರ ಹಿಂದೆ ಅವನಿಗಿದ್ದಂಥ ಕಾಳಜಿ ಆಗಲಿ, ಸಿನಿಮಾ ಹೇಗಾರ ಮಾಡಿ ಗೆಲ್ಲಿಸ್ಬೇಕು, ಈ ಯಶಸ್ಸನ್ನ ನಾವು ಬಿಗಿಯಾಗಿ ಹಿಡಿದಿಟ್ಕೋಬೇಕು ಅನ್ನೋ ಅವನ ಆಸೆ, ಅವನ ಆ್ಯಂಬಿಷನ್ ಇದೆಯಲ್ಲ. ಐ ರಿಯಲಿ ವಿಶ್ ಹಿಮ್, ಐ ರಿಯಲಿ ಪ್ರೇ ಫಾರ್ ಹಿಮ್. ವಂಡರ್ಫುಲ್. ಸಿನಿಮಾ ಯಶಸ್ಸನ್ನು ಹಿಡಿದಿಟ್ಕೊಳ್ಬೇಕು ಅಂತ ಹೇಳಿದ್ರಿ. ಅಂದರೆ ನೀವು ಅದ್ಭುತ ಯಶಸ್ಸುಗಳನ್ನು, ಸಿನಿಮಾಗಳನ್ನು ಕಂಡಿರೋದು. ಆ ಯಶಸ್ಸನ್ನು ಹಿಡಿದಿಟ್ಕೊಳ್ಳೋದು ಎಷ್ಟು ಕಷ್ಟ? ನನಗೆ ಅದರಲ್ಲಿ ನಂಬಿಕೆನೇ ಇಲ್ಲಮ್ಮ. ಫಸ್ಟ್ ಆಫ್ ಆಲ್ ನಂಬಿಕೆ ಇಲ್ಲ. ನನಗಲ್ಲಿ ನಂಬಿಕೆ ಇಲ್ಲ. ನಾನು ಯಾರು ಒಂದು ಸಿನಿಮಾದ ಯಶಸ್ಸನ್ನು ಹಿಡಿದಿಟ್ಕೊಳ್ಳೋಕ್ಕೆ ಅನ್ನೋದನ್ನ ಅಂದ್ಕೊಳ್ಳೋನು ನಾನು ಅನ್ನೋ ಮಾತನ್ನು ನನ್ನ ಮನಸ್ಸಲ್ಲೇ ನಾನು ಹೇಳ್ಕೊತಾ ಇರ್ತೀನಿ. ಹೂ ಆರ್ ಯು? ನೀನು ಕೆಲಸ ಕೊಟ್ಟಾಗ ಕೆಲಸ ಮಾಡೋರೊಬ್ಬ ಕಾರ್ಮಿಕ. ಕೆಲಸ ಮಾಡು, ಶ್ರದ್ಧೆಯಿಂದ ಮಾಡು. ಏನಾಗುತ್ತೆ ಬಿಡುತ್ತೆ ಜನ ಹೇಳ್ತಾರೆ. ಅದನ್ನು ಮೀರಿ ನಿನಗೊಂದು ಇನ್ನೊಂದು ಅವಕಾಶ ಸಿಗ್ತಿದೆಯಾ, ಅದನ್ನು ಚೆನ್ನಾಗಿ ಮಾಡು. ಚೆನ್ನಾಗಿ ಎಲ್ಲರೂ ಯಶಸ್ಸು ಕಾಣಬೇಕು ಅಂತಲೇ ಕೆಲಸ ಮಾಡೋದು. ಹೌದು. ಅದನ್ನು ಹಿಡಿದಿಟ್ಕೊಳ್ಳೋದು ಅಂದರೆ ಅದು ಹೆಂಗದು? ಇಸ್ ಇಟ್ ಅ ಲಕ್? ಲಕ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಇಟ್ ಈಸ್ ನಾಟ್ ಜಸ್ಟ್ ಲಕ್. ಓಕೆ. ಬರೀ ಲಕ್ಕಿಂದ ಸಿನಿಮಾ ಹಿಟ್ ಆಗಿರೋದು ನಾನು ಇದುವರೆಗೂ ನೋಡಿಲ್ಲ. ಅಲ್ಲ, ಎರಡು ಒಟ್ಟಿಗೆ ಇರಬೇಕು. ಬಟ್ ಲಕ್ ಇರಬೇಕಮ್ಮ, ಇರಬೇಕು. ಅದು ನನ್ನ ಲಕ್ ಆಗಿರ್ಬೋದು, ನಿರ್ದೇಶಕರ ಲಕ್ ಆಗಿರ್ಬೋದು, ಅಲ್ಲಿ ಕೆಲಸ ಮಾಡಿದಂಥ ಯಾರ್ದೋ ಒಬ್ಬರು ಲಕ್ ಆಗಿರ್ಬೋದು. ಇದನ್ನು ಮಾತಾಡಿದಾಗ ನಮ್ಮ ದೊಡ್ಡ ಮಾಮನ ಮಾತು ನೆನಪಾಗುತ್ತೆ. ಬಂಗಾರದ ಮನುಷ್ಯ ನೋಡಿದಾಗ ಅವ್ರು ಹಾಗೆ ಅಂದಿದ್ದಂತೆ, ಅಣ್ಣ ಫಸ್ಟು ವಾರ ಜನ ಇರಲಿಲ್ಲ, ಆಮೇಲೆ ಜನ ಬಂದು ಸುಮ್ಮನೆ ಹೋಗ್ತಾನೆ ಇದ್ರಂತೆ, ನೋಡ್ತಾನೆ ಇದ್ರಂತೆ, ಈ ಥರ ಆಗ್ತಿದೆ ಸಿನಿಮಾ ಅಂತ ಹೇಳಿದಾಗ, ಇಲ್ಲಿ ಬಿಡ ಯಾರೋ ಆಕ್ಟ್ ಮಾಡ್ಬೇಕಾರೆ ಯಾರೋ ಒಬ್ಬ ಕ್ಯಾಮ್ರಾ ಮುಂದೆ ಪಾದಸ್ಪರ್ಶ ಮಾಡಿ ಹೋಗ್ಬಿಟ್ಟವನ್ನೇ ಪುಣ್ಯಾತ್ಮ, ಅವನಿಂದ ಸಿನಿಮಾ ಓಡ್ತಿರೋದು ಅಂತ ಹೇಳಿದ್ರಂತೆ. ಸೊ ಅಂಥ ವ್ಯಕ್ತಿನ ಈ ಥರ ಮಾತಾಡಿರ್ಬೇಕಾರೆ ನಾವೆಲ್ಲ ಇನ್ನು ಎಲ್ಲಿಗೆ ಅಲ್ವಾ? ವರನಟ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಇವತ್ತಿಗೂ ಬಹಳಷ್ಟು ಜನ ದೇವರು ಅಂತ ಪೂಜಿಸ್ತಾರೆ. ಆದರೆ ಅವರ ಜೀವನ ಅಥವಾ ಅವರ ವ್ಯಕ್ತಿತ್ವದಿಂದ ನೀವು ಕಲಿತ ಗುಣ ಯಾವುದು, ಅಥವಾ ಒಂದು ಏನು ಕಲ್ತ್ಕೊಂಡ್ರಿ? ಸರಳತೆ ಅನ್ನೋ ವಿಚಾರನೇ ತುಂಬ ಕಷ್ಟದ ವಿಚಾರ. ಆದರೆ ಅದನ್ನು ಮೈಗೂಡಿಸ್ಕೊಂಡು ಬಂದಿದ್ರು ಅವರು. ಸ್ಟಾರ್ಡಮ್ನ ಆಮೇಲೆ ಅವ್ರಿಗಿದ್ದಂಥ ಪಾಪ್ಯುಲಾರಿಟಿನ ಮೀರಿ ಬೆಳೆದಿದ್ದಂಥ ವ್ಯಕ್ತಿತ್ವ ಅವ್ರದ್ದು. ಹಿಸ್ ಪರ್ಸನಾಲಿಟಿ ವಾಸ್ ಬಿಗ್ಗರ್ ದೆನ್ ಹಿಸ್ ಸ್ಟಾರ್ಡಮ್. ಹಿಸ್ ಪರ್ಸನಾಲಿಟಿ ವಾಸ್ ಬಿಗ್ಗರ್ ದೆನ್ ಹಿಸ್ ಪಾಪ್ಯುಲಾರಿಟಿ. ಹಿಸ್ ಪರ್ಸನಾಲಿಟಿ ವಾಸ್ ಬಿಗ್ಗರ್ ದೆನ್ ಹಿಸ್ ಸಕ್ಸಸ್. ಇದನ್ನೆಲ್ಲವನ್ನು ಮೀರಿ ಬೆಳೆದಿರುವಂಥ ವ್ಯಕ್ತಿತ್ವನೇ ನಮ್ಮ ದೊಡ್ಡ ಮಾಮ. ಅದು ರೂಢಿಸ್ಕೊಳ್ಳಿಲ್ಲ ಅಂದರೆ ಆ ಥರ ಆಗೋದಿಲ್ಲ. ಆ್ಯಂಡ್ ಪುನೀತ್ ರಾಜ್ಕುಮಾರ್ ಅವರು, ನಿಮ್ಮ ಫ್ಯಾಮಿಲಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಏಟ್ಗಳು ಇವು. ಪುನೀತ್ ರಾಜ್ಕುಮಾರ್ ಅವರು ಡೆಫಿನೆಟ್ಲಿ, ನಾನು ಮೊನ್ನೆನೂ ಒಂದು ಫೋಟೋ ಫ್ರೇಮಿನ ಅಂಗಡಿಯಿಂದ ಪಾಸ್ ಆಗ್ತಾ ಇದ್ದೆ. ಎಷ್ಟು ಪುನೀತ್ ರಾಜ್ಕುಮಾರ್ ಅವರ ಫೋಟೋಗಳಿದ್ವು ಅಂತ ಹೇಳಿದ್ರೆ ಮೊನ್ನೆ
ಅಂದರೆ ಒಬ್ಬ ವ್ಯಕ್ತಿ ಇಷ್ಟು ಪ್ರೀತಿನ ಗಳಿಸೋದು ಹೇಗೆ ಅಂತ. ನಾನು ಅನ್ಫಾರ್ಚುನೇಟ್ ಆರ್ ಫಾರ್ಚುನೇಟ್, ಯುವರತ್ನ ಅವ್ರದ್ದು ಇಂಟರ್ವ್ಯೂ ನಾನು ಮಾಡಿದ್ದೆ. ಲಾಸ್ಟ್ ಫೋಟೋ ನಾನು ತೆಗೆಸ್ಕೊಂಡಿದ್ದೆ. ಅತಿ ಕಡಿಮೆ ಟೈಮಲ್ಲಿ ನಾನು ಅವ್ರನ್ನ ಭೇಟಿಯಾಗಿದ್ದು, ಒಂದು 2-3 ಸಲ ಸಿಕ್ಕಿದ್ರೆ ಹೆಚ್ಚು ನಾನು. ಬಟ್ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸ್ಟಾರು ಪರಿಚಯನೇ ಇಲ್ಲದ ಅಥವಾ ಅತಿ ಕಡಿಮೆ ಪರಿಚಯ ಇರೋ ಒಬ್ಬ ವ್ಯಕ್ತಿ ಜೊತೆ ಸುಮ್ಮನೆ ಶೂಟಿಂಗ್ ಮುಗ್ದಿತ್ತು, ಆಚೆ ಬಂದು ನಿಂತ್ಕೊಂಡ್ರು, ಒಂದು 20-25 ನಿಮಿಷ ನಿಂತು ಮಾತಾಡಿದ್ದಾರೆ. ಅದರಲ್ಲಿ ಡಿಜಿಟಲ್ ಟೆಕ್ನಾಲಜಿ, ಆಗಿನ ಡಿಜಿಟಲ್ ಎರಾ ಬಗ್ಗೆ ಮಾತಾಡ್ತಾ ಇದ್ರು, ವಾಟ್ ಹೀ ಈಸ್ ಡೂಯಿಂಗ್. ಆಮೇಲೆ ಅವರ ಸಿನಿಮಾ ಬಗ್ಗೆ ಹೇಳಿದ್ರು. ಅವರು ಗಂಧದ ಗುಡಿ ಸಿನಿಮಾದು ಒಂದಷ್ಟು ಶೂಟ್ ಮಾಡಿದ್ದೀನಿ ನಾನು ಅಂತ. ಆ ಲೆಕ್ಕಕ್ಕೆ ನಾನು ಅವರನ್ನು ಭೇಟಿಯಾಗಿ ತುಂಬ ಮುಖಪರಿಚಯದವಳು ಆಗಿರಲಿಲ್ಲ. ಒಂದು 2-3 ಸಲ ಭೇಟಿಯಾಗಿದ್ದೀನಿ, ಒಂದು 2-3 ಇಂಟರ್ವ್ಯೂಗೆ. ಒಬ್ಬ ವ್ಯಕ್ತಿ ಹೆಂಗೆ ಸರಳವಾಗಿರೋದಕ್ಕೆ ಸಾಧ್ಯ ಅಂತ ಅನ್ನಿಸ್ತು. ಹಿಂಗೆ ಶೂಟ್ ಮುಗಿಸ್ಕೊಂಡು ಎದ್ದು ಬಂದು, ಆ್ಯಂಡ್ ಆ ಶೂಟಲ್ಲೂ ಒಂದಷ್ಟು ಫನ್ ಮಾಡಿದ್ರು ಅವರು. ನನಗೆ ಅವಾಗ ಅನ್ನಿಸ್ತಿತ್ತು, ಅಂದರೆ ಹೀ ಎಂಜಾಯ್ಸ್ ಹಿಸ್ ಲೈಫ್ ಆ್ಯಂಡ್ ಓಪನ್ ಟು ದ ವರ್ಲ್ಡ್ ಅಂತ ಅನ್ನಿಸ್ತು. ಹೀ ಈಸ್ ಅ ಬ್ಲೆಸ್ಡ್ ಚೈಲ್ಡ್ ಅಮ್ಮ. ನಾನು ಅದನ್ನು ಹೇಳಬೇಕು ಅಂದರೆ ಹೀ ಈಸ್ ಅ ಗಾಡ್ಸ್ ಬ್ಲೆಸ್ಡ್ ಚೈಲ್ಡ್. ನೀವು ಹೇಳಿದ್ರಲ್ಲ ಇವಾಗ ಈ ಮಾತು, ಅಂದರೆ ನಾನು ಮೊದಲನೇ ಸಲ ಭೇಟಿ ಮಾಡ್ತಿರೋದು. ಭೇಟಿ ಮಾಡೋದು 20 ನಿಮಿಷ ಮಾತಾಡಿದೆ. ಅದು ಆ 20 ನಿಮಿಷದಲ್ಲಿ ನಿಮ್ಗೆ ಯಾವ ಥರ ಭಾಸವಾಗುತ್ತೆ ಅಂದರೆ, ನನಗೆ ಭಾಳ ಗೊತ್ತಿವರು, ಅಯ್ಯಯ್ಯೋ ನನಗೆ ಇಷ್ಟು ಮಾತಾಡಿದೆ ನಾನು ಅವ್ರ ಹತ್ರ. ಇವಾಗ ನಾವು ದೇವ್ರ ಬಗ್ಗೆ ಮಾತಾಡ್ತೀವಲ್ಲ, ರಾಮ ನನಗೆ ಗೊತ್ತು, ಕೃಷ್ಣ ನನ್ನ ಮಾತು ಕೇಳ್ತೇನೆ ಕೃಷ್ಣ ಅನ್ನೋ ಥರ ಮಾತಾಡ್ತೀವಿ. ಆ ಥರ ಎಲ್ಲೊಂದು ಸ್ಥಾನ ಗಳಿಸ್ಕೊಂಡಿರೋಂಥ ವ್ಯಕ್ತಿತ್ವ ಅವ್ರದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಎಷ್ಟು ಜನಕ್ಕೆ ಇಂಡಿಯಾ, ನಾರ್ತ್ ಇಂಡಿಯಾ, ಹಿಮಾಲಯ ತುದೀಲಿ ಕೊನೆ ಹಳ್ಳಿಲಿ ಅವ್ರ ಫೋಟೋ ಇಟ್ಕೊಳ್ಳೋಂಥ ಅವಕಾಶ ಎಷ್ಟು ಜನಕ್ಕೆ ಸಿಗುತ್ತೆ ಗೊತ್ತಿಲ್ಲ. ಅದು ಹಿ ಡಿಡ್ ನಾಟ್ ಡೆಲಿಬರೇಟ್ಲಿ ಡೂ ಎನಿಥಿಂಗ್. ಹಂಗಂತ ಹಿ ವಾಸ್ ನಾಟ್ ಅ ಪರ್ಫೆಕ್ಟ್ ಮ್ಯಾನ್ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಐ ಆಮ್ ನಾಟ್ ಪರ್ಫೆಕ್ಟ್, ನಾನು ಈ ಥರ ಎಲ್ಲ ನನ್ನ ಜೀವನದ ಹಾದಿ ನಡೆದಿದ್ದೀನಿ, ಈ ಥರ ಎಲ್ಲ ನಾನು ರಿಯಲೈಸ್ ಆಗಿದೆ, ನನಗೆ ಈ ಥರ ಎಲ್ಲ ನಡೆದು ಬಂದಿದ್ದೀನಿ ನಾನು ಅಂತೆಲ್ಲ ಹೇಳಿದ್ದಾರೆ. ಆದರೆ ಆ ಅವಕಾಶ ಸಿಕ್ಕಿದ ಮೇಲೆ, ಆ ಯಶಸ್ಸು ಸಿಕ್ಕಿದ ಮೇಲೆ, ಆ ಪ್ರೀತಿ ಸಿಕ್ಕಿದ ಮೇಲೆ ಅದನ್ನೇ ಅದರಿಂದ ಏನು ಮಾಡ್ತೀನಿ ನಾನು ಅನ್ನೋದನ್ನು ಅವ್ರನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸಾಕು, ಅವ್ರನ್ನ ನೋಡಿ ಇವಾಗ ನೀವು ಮಾತಾಡ್ತೀರಾ, ಇನ್ನೊಬ್ಬರು ಮಾತಾಡ್ತಾರೆ ಅಂದರೆ ಅವ್ರು ಎಲ್ಲರಲ್ಲೂ ಅವ್ರವ್ರ ಒಂದು ಅನುಭವ, ಅವ್ರದ್ದೊಂದು ಕ್ಷಣ ಅವ್ರ ಮನಸ್ಸಲ್ಲಿರುತ್ತೆ. ಸೊ ಈ ಥರ ಪ್ರಭಾವ ಬೀರುವಂಥ ಗುಣ ಇರೋದು, ಈ ಥರ ಅದೃಷ್ಟ ಇರೋರಿಗೆ, ಆ ಥರ ಏನೋ ವರ ಪಡ್ಕೊಂಡು ಬಂದಿರೋರಿಗೆ ಮಾತ್ರ ಸಾಧ್ಯ ಇದು. ಐ ಆಮ್ ಎಟರ್ನಲಿ ಥ್ಯಾಂಕ್ಫುಲ್ ಟು ಅಪ್ಪು ಫಾರ್ ಸೋ ಮೆನಿ ಥಿಂಗ್ಸ್. ಇವತ್ತು ನಾನು ಡಾನ್ಸ್ ಮಾಡ್ತಿದ್ರೆ ಅಪ್ಪು ಅವರಿಂದ, ಇವತ್ತು ನಾನು ಸೈಕಲ್ ಓಡಿಸಿದ್ರೆ ಅಪ್ಪು ಅವರಿಂದ, ನಾನು ಫುಟ್ಬಾಲ್ ಆಡ್ತಿದ್ರೆ ಅಪ್ಪು ಅವರಿಂದ, ನನಗೊಂದು ಚಿಕನ್ ರೋಲ್ ಇದೆ ಅಂತ ಗೊತ್ತಿರೋದು ಅಪ್ಪು ಅವರಿಂದ. ಸೊ ಅಷ್ಟು ಅವ್ರ ಜೊತೆ ಸಮಯ ಕಳ್ತಿದ್ದೀನಿ. ನನ್ನ ಜೊತೆಲಿ ಇಟ್ಕೊಂಡು ಅವರು ಊಟ ಮಾಡಿಸೋದ್ರಿಂದ ಹಿಡಿದು, ಡಿಸಿಪ್ಲಿನ್ ಕಲಿಸೋದ್ರಿಂದ ಹಿಡಿದು, ಈ ಎಂಟರ್ಟೈನ್ಮೆಂಟು, ಆಟ ಆಡಿಸೋದು ಎಲ್ಲ ಹಿ ವಾಸ್ ಲೈಕ್ ದ್ಯಾಟ್ ಟು ಮೀ. ಅಷ್ಟು ಪ್ರೀತಿಯಿಂದ ಕಾಣ್ತಿದ್ರು. ಆಮೇಲೆ ಇತ್ತೀಚೆಗೂ ಕೂಡ ಅಷ್ಟೇ, ಅವ್ರಿಗೆ ಸ್ಪಂದನ ಮಾಡೋ ಅಡುಗೆ ಅಂದರೆ ಅಷ್ಟು ಇಷ್ಟ. ಏನು ಮಾಡ್ತಿದ್ರು? ಯಾವ ಡಿಶ್ ತುಂಬ? ಏನದು ಅಂಜಲ್ ರವಾ ಫ್ರೈ ಅವ್ರಿಗೆ ಸ್ಪಂದನ ಮಾಡೋದು ಭಾಳ ಇಷ್ಟ. ಪ್ರಾನ್ಸ್ ಗೀ ರೋಸ್ಟ್ ಸ್ಪಂದನ ಮಾಡೋದು ಇಷ್ಟ ಅವ್ರಿಗೆ. ಈ ಮಟನ್ ಮಾಡೋದು ಭಾಳ ಇಷ್ಟ. ಅವಳು ಬಿರಿಯಾನಿ ಮಾಡೋದು ಇಷ್ಟ, ಕೈಮಾ ವಡೆ ಮಾಡೋದು, ಎಲ್ಲ ಲಿಸ್ಟ್ ಹೇಳ್ಬಿಟ್ಟು ಮಾಡಿಬಿಡಮ್ಮ ಬರ್ತೀನಿ ಅಂಥೇಳಿ ಮನೆಗೆ ಬಂದು ಅಷ್ಟು ತಿಂದು ಜೊತೇಲಿದ್ದು ಅವರು ಮನೆ ವಾಪಸ್ ಹೋಗ್ತಾರೆ. ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಅದು ಅಷ್ಟು ಹೇಳ್ತೀನಲ್ಲ, ಅದು ಯಾವುದೋ ಜನ್ಮದ ಪುಣ್ಯ ಆದರೆ ಮಾತ್ರ ಸಾಧ್ಯ ಆಗಲ್ಲ. ತುಂಬ ಲೋ ಟೈಮ್ಸಲ್ಲಿ ಸ್ಪಂದನ ನಿಮ್ಮ ಜೀವನದಲ್ಲಿದ್ದರು, ಹೈ ಟೈಮ್ಸಲ್ಲೂ ಇದ್ದರು. ಮುಂದಿನ ದಿನಗಳಲ್ಲಿ ಹೈ ಟೈಮೂ ಬರುತ್ತೆ, ಲೋ ಟೈಮ್ಸು ಬರುತ್ತೆ. ರಾಘವೇಂದ್ರ ಅವ್ರು ಏನು ಮಾಡ್ತಾರೆ? ವಿಜಯ ರಾಘವೇಂದ್ರ ಅವರು ನಾನು ಅವಳ ಜೊತೆ ಮಾತಾಡ್ತೀನಿ ಒಂದ್ಸಲ ಅಷ್ಟೇ. ಸೀರಿಯಸ್ಲಿ, ನನಗೆ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ, ನನಗೆ ಸಂಶಯನೇ ಇಲ್ಲ ಅದ್ರ ಬಗ್ಗೆ. ನಾನು ಯಾಕೆ ಈ ಮಾತನ್ನು ಇಷ್ಟು ನಂಬಿಕೆಯಿಂದ ಹೇಳ್ತಿದ್ದೀನಿ ಅಂದರೆ, ಲೈಕ್ ಐ ಸೆಡ್, 16 ವರ್ಷ ನಾವು ಅದ್ಭುತವಾದಂಥ ಜೀವನವನ್ನು ನೋಡಿದ್ದೀವಿ. ಅಂದರೆ ಇನ್ಕ್ರೆಡಿಬಲ್ ಟು ದ ಎಕ್ಸ್ಟ್ರೀಮ್ ಲೆವೆಲ್ಸ್. ವಿ ಹ್ಯಾವ್ ಸೀನ್ ದ ಲೋಸ್, ವಿ ಹ್ಯಾವ್ ಸೀನ್ ದ ಹೈಸ್, ವಿ ಹ್ಯಾವ್ ಸೀನ್ ದ ಟಿಯರ್ಸ್, ವಿ ಹ್ಯಾವ್ ಸೀನ್ ದ ಸ್ಮೈಲ್ಸ್, ಎಲ್ಲವನ್ನೂ ನೋಡಿದ್ದೀವಿ. ಅದರಲ್ಲೇ ನನಗೆ ಜೀವನದ ಫಾರ್ಮುಲಾ ಇದೆ ನನ್ನ ಹತ್ರ. ನಾನು ಯಾವಾಗಲೂ ಇದೊಂದು ಮಾತು ಹೇಳ್ತೀನಿ, ಮೊಮೆಂಟ್ ಒಬ್ಬ ಮನುಷ್ಯ ನನಗೆ ಇದರ ಗುಟ್ಟು ಗೊತ್ತು, ನಾನು ನೆಕ್ಸ್ಟ್ ಏನೋ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ತಾನಲ್ಲ, ಅಲ್ಲಿ ಭಗವಂತ ಅವನ್ನ ತಿರುಗಿಸಿ ನಿಲ್ಲಿಸ್ಬಿಟ್ಟು ಇವಾಗ ಆಟ ಆಡು ಅಂತಾನೆ. ಅವನ ಆಟ ಫುಲ್ ಚೇಂಜ್ ಮಾಡಿಬಿಡ್ತಾನೆ. ಅದಕ್ಕೆ ನನಗೆಲ್ಲ ಗೊತ್ತು. ನಾನು ಅಂದ್ಕೊಳ್ಳೋದಿಲ್ಲ, ಐ ಆಲ್ವೇಸ್ ಲಿವ್ ಇನ್ ದ ಮೊಮೆಂಟ್. ಈ ಥರ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಮುಂದಕ್ಕೆ ರಾಘವೇಂದ್ರ ಏನು ಮಾಡ್ತಾನೆ ಅಂತ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ ಐ ವಿಲ್ ಡೂ. ಹೈಸ್ ಆಗಲಿ, ಲೋಸ್ ಆಗಲಿ, ಈಸ್ ಎನಿಬಡಿ ದೇರ್? ಐ ಡೋಂಟ್ ನೋ ಆ್ಯಸ್ ಆಫ್ ನೌ. ಐ ಡೋಂಟ್ ವಾಂಟ್ ಎನಿಬಡಿ. ಮುಂದಕ್ಕೆ ಯಾರು ಇರ್ತಾರಾ ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಯಾಕಂದರೆ ನನಗೆ ಅದರ ಅಗತ್ಯ ಈಗ ಕಾಣ್ತಾ ಇಲ್ಲ. ನನ್ನ ಕಾಣ್ತಿರೋದೆಲ್ಲ ನನ್ನ ಮಗ.
ನನ್ನ ಮಗ ಕಾಣ್ತಿದ್ದಾನೆ, ನನ್ನ ಕೆಲಸ ನನಗೆ ಕಾಣ್ತಿದೆ, ನಮ್ಮ ತಂದೆ ತಾಯಿ, ನಮ್ಮ ಅತ್ತೆ ಮಾವ, ನನ್ನ ಸ್ನೇಹಿತರು, ನಮ್ಮ ಅಕ್ಕ. ದಿಸ್ ವಾಸ್ ದ ಫೋಕಸ್ ವಿ ಹ್ಯಾಡ್ ಆ್ಯಸ್ ಅ ಕಪಲ್. ನನಗೂ ನನ್ನ ಹೆಂಡತಿಗೂ ಸ್ಪಂದನಾಗೂ ಇದೇ ಫೋಕಸ್ ಇದ್ದಿದ್ದು. ನಾನು ಆ ಫೋಕಸ್ನ ಬಿಟ್ಟು ನಾನು ಹೋಗಲ್ಲ. ಲವ್ಲಿ. ರಿಪ್ಪನ್ ಸ್ವಾಮಿಗೆ ಬರೋಣ ಈಗ. ಫೈನಲಿ ಇಷ್ಟು ವರ್ಷಗಳ ಸಿನಿಮಾ ಜರ್ನಿಯಲ್ಲಿ, ನಿಮ್ಮ ಜರ್ನಿಯಲ್ಲಿ ನೋಡದ ಶೇಡ್ನ ಬಹುಶಃ ನನಗಂತೂ ಅನ್ನಿಸ್ತಾ ಇದೆ, ನೋಡದ ಶೇಡ್ನ ನೋಡದ ಅವತಾರದಲ್ಲಿ ನಾವು ನಿಮ್ಮನ್ನು ನೋಡ್ತೀವಿ. ಅದೊಂದು ರಗಡ್, ಒಂದು ಮಾಸ್, ಒಂದು ರಾ ಲುಕ್ ಇದೆ, ಅದೇ ಕ್ಯಾರೆಕ್ಟರ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ರಿಪ್ಪನ್ ಸ್ವಾಮಿಯಲ್ಲಿ ನಾವು ವಿಲನ್ ಆಗಿ ಏನಾದರೂ ನೋಡ್ತೀವ ನಿಮ್ಮನ್ನು? ನನಗೆ ಯಾಕೆಂದರೆ ನೀವು ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಲುಕಿಂಗ್ ಲೈಕ್ ದಿಸ್. He looks like a villain. He certainly looks like a villain. He certainly looks like a person. ಅಂದರೆ ಈ ಮನುಷ್ಯನ ನೋಡಿದ್ರೆ ನನಗೆ ಹಿಡಿಸಲ್ಲ ಅಂತ ಹೇಳ್ತೀವಿ. ಈ ಕೆಲವು ಊರುಗಳಲ್ಲಿ, ಕೆಲವು ಸಮುದಾಯಗಳಲ್ಲಿ ಕೆಲವರು ಇರ್ತಾರೆ, ಏನೋ ಒಂಥರ ಇರ್ತಾನೆ, ನಾನು ನೋಡಿದ್ರೆ ಆಗಲ್ಲಪ್ಪ. ಅವನಿಗೆ ಇವ್ರನ್ನ ಯಾರನ್ನೂ ನೋಡಿದ್ರೆ ಆಗಲ್ಲ ಅಲ್ವಾ? ಯು ಮೈಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಮಗೆ. ಅಂದರೆ ಅವನು ನೋಡೋಕ್ಕೆ ವಿಲನ್ ಥರ ಇದ್ದಾನೆ ಅಂತ ಹೇಳ್ತೀವಿ. ಅವನ ಪ್ರಕಾರ ನೀವೆಲ್ಲ ವಿಲನ್ಗಳು ನನ್ನ ಮಕ್ಕಳ ಅಂತ ನಾನು, ನನಗೆ ಗೊತ್ತು ನೀವೆಲ್ಲ ಏನು ಅಂತ, ಆ ಥರ. ಆದರೆ ಅಷ್ಟೇ ಮೊಂಡಾಗಿ, ಅಷ್ಟೇ ಒರಟಾಗಿ, ಅಷ್ಟೇ ಇಂಟೆನ್ಸ್ ಆಗಿ ಯಾವಾಗಲೂ ಕೆಂಡ ಕಾರ್ತಿರ್ತಾರೆ. ಆ ಥರ ಒಂದು ಪಾತ್ರ ಮಾಡಬೇಕಂದ್ರೆ ನನಗೆ ಆ್ಯಕ್ಚುಲಿ ಕಷ್ಟನೇ ಅದು. ಹೌದು. ಐ ಹ್ಯಾವ್ ನೆವರ್ ಬೀನ್ ಲೈಕ್ ದ್ಯಾಟ್. ಜನ ಯಾರು ನನ್ನ ಹೇಟ್ ಮಾಡ್ತಾರಾ? ಇಲ್ಲ. ಎಷ್ಟು ಪ್ರೀತಿ ಕೊಟ್ಬಿಟ್ಟಿದ್ದಾರೆ ಅಂದರೆ, ಅಯ್ಯೋಯ್ಯೋ ಸ್ವಲ್ಪ ಜಾಸ್ತಿ ಆಯ್ತಲ್ಲಪ್ಪ, ನನಗೆ ಮುಜುಗರ ಆಗುತ್ತೆ ಇಷ್ಟು ಪ್ರೀತಿ ನನಗೆ ತೊಗೊಳಕ್ಕೆ ಅನ್ನೋಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಸೊ ಆ ಥರ ಇರ್ಬೇಕಾದ್ರೆ ಈ ಪಾತ್ರ ಹೆಂಗೆ ಮಾಡಲಿ ನಾನು ಅಂದಾಗ ನನಗೊಂದಷ್ಟು ರೆಫರೆನ್ಸಸ್, ನಾನು ಯಾವುದೋ ಒಂದು ಸಿನಿಮಾ ನೋಡಿರೋದಾಗಿರ್ಬೋದು. ಆಮೇಲೆ ಆ ಇಂಟೆನ್ಸಿಟಿಗೆ ನನ್ನ ಭಕ್ತ ಪ್ರಹ್ಲಾದ ಭಾಳ ನೆನಪಾಗ್ತಾಯಿತ್ತು. ದೊಡ್ಡ ಮಾಮ ಅವ್ರದ್ದು ಭಕ್ತ ಪ್ರಹ್ಲಾದ ಯಾಕೆ ನೆನಪಾಯಿತು ಅಂದರೆ, ನಮ್ಮಮ್ಮ ಶಿ ವಾಸ್ ಕ್ಯಾರಿಂಗ್ ಮುರಳಿ ನಮ್ಮಮ್ಮನ ಹೊಟ್ಟೆಲಿದ್ದ ಅವಾಗ. ಬೆಂಗಳೂರಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ದಿನ ಮನೆಗೆ ಊಟಕ್ಕೆ ಬಂದಿದ್ದಾರೆ, ಹಂಗೆ ಹಿರಣ್ಯಕಶಿಪುಗೆ ಗೆಟಪಲ್ಲೇ. ನಮ್ಮಮ್ಮ ಅವ್ರನ್ನ ನೋಡಿ ಗಾಬರಿ ಆಗ್ಬಿಟ್ಟು ಊಟ ಮಾಡಿಲ್ಲ ಆ ಟೈಮಲ್ಲಿ. ಅಯ್ಯೋಯ್ಯಪ್ಪ ಯಾರೋ ಬಂದ್ಬಿಟ್ರು ಅಂತ. ಅಂದರೆ ನಾವು ದೊಡ್ಡ ಮಾಮನ ಏನಕ್ಕಷ್ಟು ನನಗೆ ತುಂಬ ಇಷ್ಟ ಅಂದರೆ, ಅವರು ಶೂಟಿಂಗ್ ಹೋಗ್ತಿದ್ವಲ್ಲ ಅವ್ರ ಜೊತೆ, ಮನೆಯಿಂದ ಹೊರಡುವಾಗ ಒಂದು ಪಂಚೆ, ಶರ್ಟು ಅಥವಾ ಏನೋ ಒಂದು ಬಟ್ಟೆ ಹಾಕ್ಕೊಂಡು ಹೋಗೋರು. ಶೂಟಿಂಗ್ ಸ್ಪಾಟಿಗೆ ಹೋದಾಗ ಅವರು ಕಾಸ್ಟ್ಯೂಮ್ ಹಾಕ್ಕೊಂಡು ಮೇಕಪ್ ಹಾಕ್ಕೊಂಡು ಬಂದಾಗ ವಿ ವುಡ್ ನಾಟ್ ಸಿ ಮೈ ದೊಡ್ಡ ಮಾಮ ದೇರ್, ವಿ ವುಡ್ ಸಿ ದ ಕ್ಯಾರೆಕ್ಟರ್ ದೇರ್. ಸೊ ಅಲ್ಲಿಗೆ ನಾನು ಅರ್ಥ ಮಾಡ್ಕೊಂಡಿದ್ದು, ಈ ದೊಡ್ಡ ಮಾಮ ಆಗಲಿ, ಇವಾಗ ನಮ್ಮ ಶಿವಣ್ಣ ಮಾಮನೂ ಆಗಲಿ, ಅಂಬರೀಷ್ ಅವರ, ಇವರೆಲ್ಲ ರೆಡಿಯಾಗಿ ಬಂದಾಗ ಅವ್ರು ಬರೀ ಕಾಸ್ಟ್ಯೂಮ್ ಮೇಕಪ್ ಹಾಕೊಳ್ಳಲ್ಲ, ಅವ್ರ ಕ್ಯಾರೆಕ್ಟರ್ನ ಹಾಕ್ಕೊಂಡು ಬರ್ತಾರೆ ಅಂತ. ಸೊ ನಮಗೂ ಕೂಡ ರಿಪ್ಪನ್ ಸ್ವಾಮಿಯಲ್ಲಿ ಅವರು ಒಂದು ಕ್ಯಾರೆಕ್ಟರ್ದು ಒಂದು ಸ್ಕೆಚ್ ಮಾಡಿದ್ರು, ಈ ಥರ ಕಾಣಬೇಕೀತ ಅಂತ. ಸೊ ದಾಡಿ ಎಲ್ಲ ಬಿಟ್ಟಿದ್ದೆ, ಆಮೇಲೆ ನಾವು ಹಾಕ್ಕೊಳ್ಳೋ ಕಾಸ್ಟ್ಯೂಮ್ ಆಗಲಿ ಇವೆಲ್ಲ ಒಂದು ಸಲ ಕನ್ನಡಿಲಿ ನೋಡಿಕೊಂಡು ಅದನ್ನೆಲ್ಲ ಒಂದು ಸಲ ಮನಸ್ಸಲ್ಲಿ ಹಾಕ್ಕೊಂಡು ಲೆಟ್ ಇಸ್ ಸಿ ವಾಟ್ ವಿ ಕ್ಯಾನ್ ಡೂ, ಸರೆಂಡರ್ ಟು ದ ಕ್ಯಾರೆಕ್ಟರ್ ಅಷ್ಟೇ. ನಾನೇನೋ ಕ್ಯಾರೆಕ್ಟರ್ನ ಮ್ಯಾನೇಜ್ ಮಾಡ್ತೀನಿ ಅಂತೆಲ್ಲ ಸುಳ್ಳಾಗ್ಬಿಡುತ್ತೆ, ಅದೆಲ್ಲ ಸುಳ್ಳು. ಲೆಟ್ ಮಿ ಸರೆಂಡರ್ ಟು ದ ಕ್ಯಾರೆಕ್ಟರ್, ಲೆಟ್ ಮಿ ಲಿವ್ ಇನ್ ದ ಮೂಮೆಂಟ್. ಈ ಥರ ಒಬ್ಬ ಮನುಷ್ಯ, ಈ ಥರ ಒಂದು ಮನಸ್ಥಿತಿ, ಈ ಥರ ವ್ಯಕ್ತಿತ್ವ ಏನೋ ನಡೀತಾ ಇದೆ, ಇವಾಗ ನೋಡೋಣ ಏನಾಗುತ್ತೆ. ಇವಾಗ ನನಗೆ ಚೆನ್ನೈಯಲ್ಲಿ ಓದಿದ್ದು ಕಲ್ತಿದ್ದು ಎಲ್ಲ ಅನುಭವ ಆಯಿತು. ತೆಲುಗು ಮತ್ತು ತಮಿಳ್ ಇಂಡಸ್ಟ್ರಿಯಲ್ಲಿ ಈ ಕ್ಯಾರೆಕ್ಟರ್ ಬೇಸ್ಡ್ ಮೂವಿಗಳ ಎರಾ ತುಂಬ ಹಿಂದೆನೇ ಶುರುವಾಗಿತ್ತು. ಬಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಶುರು ಆಗ್ತಾ ಇದೆ. ಹೀರೋ ಬೇಸ್ಡ್ ಮೂವೀಸ್ ಜಾಸ್ತಿ ಇರ್ತಾ ಇದ್ವು, ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್ ಜಾಸ್ತಿ ಇರ್ತಾ ಇತ್ತು. ಕ್ಯಾರೆಕ್ಟರ್ ಬೇಸ್ಡ್ ಸಿನಿಮಾಗಳ ಎರಾ ಈಗ ಶುರು ಆಗ್ತಾ ಇದೆ. ಆ್ಯಂಡ್ ಅದೊಂದು ಹಳ್ಳಿ ಸೊಗಡಿನ ಕ್ಯಾರೆಕ್ಟರ್ಸ್ ಆಗಬಹುದು ಅಥವಾ ಮತ್ತೊಂದು ಅಂತ. ಸೊ ಅಂತಹ ಕ್ಯಾರೆಕ್ಟರ್ ಬೇಸ್ಡ್ ಮೂವಿ ಆಗುತ್ತಾ ರಿಪ್ಪನ್ ಸ್ವಾಮಿ? ಅದಕ್ಕೆಲ್ಲ ಗುಣಗಳು ಇದ್ದಾವೆ. ನೀವು ಹೇಳಿದ ನಿಜ. ಅಂದರೆ ಕ್ಯಾರೆಕ್ಟರ್ ಬೇಸ್ಡ್ ಸಿನಿಮಾಗಳ ಎರಾ ಅಂತ ಮುಂಚೆನೂ ಇರ್ತಿತ್ತು, ಆದರೆ ಕಡಿಮೆ ಇರ್ತಿತ್ತು. ಅದರಲ್ಲಿ ಹೆಚ್ಚು ಅದರಲ್ಲಿ ಕಾಣಿಸ್ಕೋತಾ ಇದ್ದಿದ್ದು ಅನಂತ್ ನಾಗ್ ಅಂಕಲ್, ಲೋಕೇಶ್ ಅಂಕಲ್ಲು, ರಮೇಶ್ ಅರವಿಂದ್ ಸರ್, ಇವರು ಕ್ಯಾರೆಕ್ಟರ್ಗಳು ಮಾಡಿದಾಗ ಇದು ಕಣಯ್ಯ, ದಿಸ್ ಇಸ್ ಆರ್ಟ್ ಅಂತ ಅನಿಸ್ತದೆ. ಬಟ್ ಇವಾಗ ಅದರ ಪ್ರಮಾಣ ಹೆಚ್ಚಾಗಿದೆ. ಈ ತೆಲುಗಲ್ಲಾಗಲಿ, ಮಲಯಾಳಂ ಆಗಲಿ, ತಮಿಳಲ್ಲಾಗಲಿ ಅದ್ರ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಹೋದ್ರು. ಯಾಕೆ ಅಂದರೆ ಅಲ್ಲಿ ಆರ್ಟಿಸ್ಟ್ಗಳು ಆ ಥರ ಕಾಣಕ್ಕೆ ಆ ಥರ ಇದ್ದರು. ನೀವು ಸುಮ್ಮನೆ ಹಾಗೆ ಸುಮ್ಮನೆ ನೆನೆಸ್ಕೊಂಡ್ರೆ ಆ ಥರ ಕಾಣೋವಂಥ ಆ್ಯಕ್ಟರ್ ಇದರಲ್ಲಿ. ಸೊ ಫಾರ್ ದೆಮ್ ಲುಕ್ಸ್ ಆರ್ ನಾಟ್ ಇಂಪಾರ್ಟೆಂಟ್, ದ ಕ್ಯಾರೆಕ್ಟರ್ ಇಸ್ ಇಂಪಾರ್ಟೆಂಟ್.
ಸೊ ಅಂಥ ಒಂದು ಸಮಯ ಈ ಥರ ಬಂದಾಗ ಇವಾಗ ನನಗೊಂದು ಒಳ್ಳೆಯ ಉದಾಹರಣೆ ಋತಿಕ್ ರೋಷನ್ ಅವ್ರದ್ದು ಒಂದು ಸಿನಿಮಾ ಬಂದು ಸೂಪರ್ 30 ಹೌದು. ಅಲ್ಲಿ ಅವ್ರು ಹೇಳಿದ್ದು ವಾಟ್ ವಾಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ ಟು ಮೇಕ್ ದಿಸ್ ಮ್ಯಾನ್ ಅಗ್ಲಿ ಅಂತ. ಋತಿಕ್ ರೋಷನ್ನ ನೀವು ಕೆಟ್ಟದಾಗ ಕಾಣಿಸೋಕೆ ಹೆಂಗೆ ಮಾಡ್ತೀರಾ, ಅಷ್ಟು ಚೆನ್ನಾಗಿದ್ದಾನೆ ಆ ಮನುಷ್ಯ, ಎಲ್ಲರೂ ಗ್ರೀಕ್ ಗಾಡ್ ಅಂತಾರೆ. ಹೌದು. ಸೊ ನಮಗೆ ಐ ಆಮ್ ನಾಟ್ ಸೇಯಿಂಗ್ ಅಂಥ ಸ್ಫುರದ್ರೂಪಿ ಅಂತಲ್ಲ, ಆದರೆ ಈ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಇವನ್ನ ರಿಪನ್ ಸ್ವಾಮಿ ಹೆಂಗೆ ಮಾಡೋದು ಅಂತ ಇದೆಲ್ಲ. ಸೊ ಆ ಒಂದು ಟ್ರಾನ್ಸ್ಫಾರ್ಮೇಷನ್ನು ಇಟ್ ಹ್ಯಾಸ್ ಗಿವನ್ ಮಿ ಅನ್ ಆಪರ್ಚುನಿಟಿ ಟು ಬಿಕಮ್ ಅ ಕ್ಯಾರೆಕ್ಟರ್. ಸೊ ಇಟ್ ಈಸ್ ನಮ್ಮ ಯಾವುದು ಮಲೆನಾಡಿನ ಒಂದು ಕಥೆ, ನಮ್ಮ ಮಣ್ಣಿನ ಕಥೆ, ನಮ್ಮ ಭಾಷೆಯ ಕಥೆ, ಅದು ನಮ್ಮ ಒಬ್ಬ ವ್ಯಕ್ತಿಯ ಕಥೆ, ಒಂದು ಆತನ ಒಂದು ವ್ಯಕ್ತಿತ್ವ ಇದೆ, ಅವನು ಅದರ ಹಿಂದೆ ನಡೆಯುವಂಥ ಕಥೆ ಇದು. ನಾನೀಗ ಮೊದಲಿಂದಾನು ಅದನ್ನೇ ಹೇಳ್ತಾ ಇದ್ದೀನಿ, ನಿಮಗೆ ಒಂದು ಅದ್ಭುತ ನಿರ್ದೇಶಕರು ಸಿಕ್ಕಿದ್ದಾರೆ ಮತ್ತು ನಿಮ್ಮ ಅದ್ಭುತ ನಟನೆಯ ಒಂದು ಕೊಲಾಬ್ರೇಷನ್ ಆಗುತ್ತೆ ಅಂತ. ಆ್ಯಂಡ್ ರಿಪ್ಪನ್ ಸ್ವಾಮಿಯಲ್ಲೂ ಅದೇ ಒಂದು ದೊಡ್ಡ ನಿರೀಕ್ಷೆ ಇದೆ ಎಲ್ಲರಿಗೆ. ಖಂಡಿತ ಕಿಶೋರ್ ಮೂಡುಬಿದ್ರಿ ಸರ್ಗೆ ನನಗೆ ಐ ಶುಡ್ ಬಿ ವೆರಿ ವೆರಿ ಥ್ಯಾಂಕ್ಫುಲ್. ನಮ್ಮ ಅಷ್ಟೂ ಜನ ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ನಮ್ಮ ತಾಂತ್ರಿಕ ವರ್ಗ ಅಲ್ಲಿರೋರು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಆವಾಗ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಒಂದು ನಂಬಿಕೆ ಇತ್ತು, ಇಲ್ಲ ಈ ಸಿನಿಮಾ ಚೆನ್ನಾಗಾಗುತ್ತೆ, ಒಳ್ಳೆ ವೈಬ್ ಇದೆ ನಮಗಿಲ್ಲಿ, ಪ್ರತಿ ಸೀನ್ ಮಾಡಿದಾಗಲೂ ಇಲ್ಲ ಚೆನ್ನಾಗಿದೆ ಅನ್ನೋದೊಂದು ಸಣ್ಣ ನಂಬಿಕೆ ನಮಗೆ ಬರ್ತಾ ಹೋಗ್ತಿತ್ತು. ಆ ನಂಬಿಕೆ ಇವಾಗ ಹೆಚ್ಚಾಗ್ತಾ ಇರೋದು ಈಗ ನಾವು ರಿಲೀಸ್ ಮಾಡಿದಂಥ ಫಸ್ಟ್ ಲುಕ್ ಆಗಿರ್ಬೋದು, ಟೀಸರ್ ಲಾಂಚ್ ಆಗಿರ್ಬೋದು, ಇವೆಲ್ಲದರಿಂದ ಜನ ಹೇಳ್ತಿರೋದು ಏನೋ ಇದೆ ಇದರಲ್ಲಿ, ಇವ್ರು ಈ ಥರ ಕಾಣಿಸ್ಕೊಂಡಿಲ್ಲ ಮುಂಚೆ ಅನ್ನೋದು ಪ್ಲಸ್ ನಮಗೆ. ಅದಾದ ನಂತರ ಸಿನಿಮಾ ಥಿಯೇಟ್ರ್ ಒಳಗಡೆ ಬಂದು ಅದನ್ನು ಇಷ್ಟಪಟ್ಟು ಆಚೆ ಬರ್ತಾರಲ್ಲ, ಅದರ ನಂಬಿಕೆ ನಮಗಿದೆ. ಸೊ ಅವ್ರನ್ನ ಒಳಗೆ ಕರ್ಕೊಂಡು ಹೋಗಬೇಕು, ಇವಾಗ ಒಳಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಬಹಳ ಒಳ್ಳೆ ಬೆಳವಣಿಗೆ ಇದೆ ಕನ್ನಡ ಚಿತ್ರರಂಗಕ್ಕೆ. ಇವೆಲ್ಲ ನಮಗೆ ಪೂರಕವಾಗಿರುತ್ತೆ ಅಂತ ನಾನು ಅನಿಸ್ತೇನೆ. ವಂಡರ್ಫುಲ್. ರಿಪ್ಪನ್ ಸ್ವಾಮಿ, ನಿಮ್ಮ ನಿರೀಕ್ಷೆಗಿಂತಲೂ ದೊಡ್ಡ ಯಶಸ್ಸು ಕಾಣಲಿ, ಆ್ಯಂಡ್ ನಿಮ್ಮ ಜೀವನ ಕಲರ್ಫುಲ್ ಆಗಿರಲಿ, ಖುಷಿಯಾಗಿರಲಿ. ಹಾಗೆ ಶೌರ್ಯ ಲೈಫಿಗೆ ನಾವೆಲ್ಲರೂ, ಇಡೀ ಕರ್ನಾಟಕದ ಜನ ಆಲ್ ದ ವೆರಿ ಬೆಸ್ಟ್ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್, ರಿಯಲಿ ಮೀನ್ಸ್ ಅ ಲಾಟ್. ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಇದೆ ಅಂತ ನನಗೆ ಗೊತ್ತು, ನನ್ನ ಕುಟುಂಬದ ಮೇಲೆ ಇರಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನಿಮ್ಮೆಲ್ಲರ ಪ್ರೀತಿ ಕೂಡ ನಾನು ತಲೆಯಲ್ಲಿ ಹೊತ್ತು ಇರ್ತೀನಿ, ಯಾಕಂದರೆ ಅದು ಬಹಳ ಮುಖ್ಯ ನನಗೆ. ಎಲ್ಲರೂ ಕೂಡ ನಾನು ಪ್ರತಿ ಫೋಟೋ ಹಾಕಿದಾಗಲೂ ಕೂಡ ಯಾರೋ ಒಂದು ಕಾಳಜಿಲಿ ಏನೋ ಒಂದು ಮಾತು ಹೇಳ್ತಾರೆ, ಅದು ನನ್ನ ಜೀವನದ ಬಗ್ಗೆ ಆಗಿರ್ಬೋದು, ನಾನು ತೊಗೋಬೇಕಾಗಿರೋ ನಿರ್ಧಾರದ ಬಗ್ಗೆ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಕಾಳಜಿಯಿಂದ ಹೇಳ್ತಾರೆ. ಒಂದೊಂದು ಸಲ ಅದೆಲ್ಲೋ ಬೇರೆ ಥರ ಸುದ್ದಿಯಾಗಿ ಹಬ್ಬಿದಾಗ ಒಂಚೂರು ಮನಸ್ಸಿಗೆ ಹಿಂಸೆ ಆಗುತ್ತೆ, ಒಂದು ಸ್ವಲ್ಪ ಸಿಟ್ಟು ಬರುತ್ತೆ. ಬಟ್ ಅವ್ರ ಮೇಲಿರೋ ಪ್ರೀತಿಗೆ ನಾವು ಸುಮ್ಮನಾಗಿ ಹೋಗ್ತೀವಿ, ಬೇಡ ಬಿಡಪ್ಪ. ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಿ? ಏನು ಮಾಡೋಕ್ಕಾಗಲ್ಲ ಅಂತ ಈ ಥರ ನಕ್ಬಿಟ್ಟು ಸುಮ್ಮನೆ ಆಗ್ಬಿಡ್ದು, ಅಯ್ಯೋ ಹೌದಾ ಸರಿ ಮುಂದಕ್ಕೆ ಅಂತ. ವಂಡರ್ಫುಲ್ ವಿಜಯ ರಾಘವೇಂದ್ರ ಅವರೇ, ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಜೀವನ ಸುಗಮವಾಗಿರಲಿ, ಖುಷಿಯಾಗಿರಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದಾಗಿತ್ತು ಈ ಬಾರಿಯ ಬೆಂಗಳೂರು ಬಸ್ ಪಾಡ್ಕಾಸ್ಟ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.